ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ. ಸ್ಥಳದಲ್ಲಿ ಸನ್ನಿಹಿತರಾಗಿರುವ ದಿವ್ಯತ್ರಯರನ್ನು ವಂದಿಸ್ತಾ ನಮ್ಮ ಪ್ರವಚನ ಮಾಲಿಕೆಯ 2ನೆಯ ದಿನದಲ್ಲಿ ನಾವಿದ್ದೇವೆ. ನಿನ್ನೆಯ ದಿನ ನಮ್ಮೆಲ್ಲ ಭಾರತೀಯ ಸಂಸ್ಕೃತಿಯ ಮೂಲಭೂತ ಶಕ್ತಿಯಾದ ವೇದವ್ಯಾಸರ ಬಗ್ಗೆ ನಾವೊಂದಷ್ಟು ಕಾಲ ವಿಚಾರ ವಿಮರ್ಶೆ ಮಾಡಿದ್ದು. ಇವತ್ತು ಮಹಾಭಾರತದಲ್ಲಿ ಬರುವ ಇನ್ನೊಂದು ಪಾತ್ರ ಪಂಚಪಾಂಡವರ ತಾಯಿಯಾದ ದ್ರೌಪದಿಯ ಅತ್ತೆಯಾದ ಕುಂತಿಯ ಪಾತ್ರ. ನಾವು ನಿತ್ಯ ಮಾತಾಡುವಾಗ, ವ್ಯವಹಾರ ಮಾಡುವಾಗ ಕುಂತಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಸಾಮಾನ್ಯವಾಗಿ ತಿಳ್ಕೊಂಡಿರ್ತೇವೆ. ಕುಂತಿ ಹೇಳಿದರೆ ಪಾಂಡುವಿನ ಹೆಂಡತಿ, ಪಾಂಡುವಿಗೆ ಇನ್ನೊಬ್ಬಳು ಹೆಂಡತಿ ಇದ್ಲು ಮಾದ್ರಿ ಅಂತ. 3 ಮಕ್ಕಳನ್ನು ಪಡಿತಾಳೆ. ಮಾದ್ರಿಯಲ್ಲಿ 2 ಮಕ್ಕಳು. ಪಾಂಡು ತೀರಿ ಹೋದ ನಂತರ ಮಕ್ಕಳಿಗೆಲ್ಲ ಕಷ್ಟ ಆಗ್ತದೆ ಇತ್ಯಾದಿ ಸಾಮಾನ್ಯ ಕಥೆಗಳು ಮಹಾಭಾರತದಲ್ಲಿ ನಾವು ನೋಡಿರ್ತೇವೆ. ಆದರೆ ವೇದವ್ಯಾಸ ಮಹರ್ಷಿಗಳು ಕುಂತಿಯ ಒಂದು ಸ್ತ್ರೀ ಪಾತ್ರವನ್ನು ಜಗತ್ತಿಗೆ ಕೊಟ್ಟದ್ದು ಅದ್ಭುತವಾದ ರೀತಿಯಲ್ಲಿ. ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು. ನಾವು ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಸ್ತ್ರೀ ಅಂತ ಕರಿತೇವೆ, ಭಾರತ ಮಾತೆ ಅಂತ ಕರಿತೇವೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಕರಿತೇವೆ. ಯಾರೂ ಕೂಡ ದೇಶವನ್ನು ಅಪ್ಪ ಅಂತಾಗಲಿ, ರಾಜ್ಯವನ್ನು ಅಪ್ಪ ಅಂತಾಗಲಿ ಕರೆಯುವುದಿಲ್ಲ. ಭಾರತ ಮಾತೆ, ಕರ್ನಾಟಕ ಮಾತೆ ಅಂತ ನಾವು ಸಂಬೋಧಿಸ್ತೇವೆ. ಅಂದರೆ ಒಂದು ಮಣ್ಣನ್ನು ತಾಯಿಯ ಸ್ವರೂಪದಲ್ಲಿ ನೋಡುವ ಉದಾತ್ತ ಪರಂಪರೆ ನಮ್ಮದು. ಅದು ಬಿಟ್ಟರೆ ಮತ್ತೆ ನಾವು ಗೋವನ್ನು ತಾಯಿಯ ರೂಪದಲ್ಲಿ ನೋಡ್ತೇವೆ, ಗೋಮಾತೆ ಅಂತ ಕರಿತೇವೆ. ಕೇವಲ ಒಂದು ದನ ಅಂತ ಕರೆಯುವುದಲ್ಲ, ಗೋಮಾತೆ ಅಂತ ಕರೆದು ನಾವು ದೇಶವನ್ನು, ರಾಜ್ಯವನ್ನು, ಮಣ್ಣನ್ನು ಬಿಟ್ಟರೆ ಗೋಮಾತೆಯನ್ನು ತಾಯಿಯ ಸ್ವರೂಪದಲ್ಲಿ ನೋಡ್ತೇವೆ. ನಮ್ಮಲ್ಲಿ ಇರುವಂತಹ ಎಲ್ಲ ನದಿಗಳುಂಟಲ್ವ, ಅದು ಹೆಸರು ಎಲ್ಲ ಸ್ತ್ರೀಲಿಂಗದಲ್ಲಿ. ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಹೀಗೆ ಹೆಚ್ಚು ಕಡಿಮೆ ಎಲ್ಲ ನದಿಗಳ ಹೆಸರು ಕೂಡ ಸ್ತ್ರೀಲಿಂಗದಲ್ಲೇ ಇರುವಂಥದ್ದು. 3ನೆಯದ್ದಾಗಿ ನಾವು ಜನ್ಮ ಕೊಟ್ಟಂತಹ ತಾಯಿಯನ್ನು ಅಮ್ಮ ಅನ್ನುವಂತಹ ಹೆಸರಿಂದ ಕರೀತೇವೆ. ನೋಡಿ, ಮಣ್ಣನ್ನು ತಾಯಿ ಅನ್ನುವ ಸಂಬೋಧನೆ, ಗೋವನ್ನು ತಾಯಿ ಅನ್ನುವ ಸಂಬೋಧನೆ, ಹೆತ್ತ ಹೆಂಗಸನ್ನು ತಾಯಿ ಅನ್ನುವ ಸಂಬೋಧನೆ, ಇದು ನಮ್ಮ ಪರಂಪರೆಯಲ್ಲಿ ಬಂದದ್ದು. ಯಾಕೆ ಈ ಸಂಪ್ರದಾಯ ನಮ್ಮಲ್ಲಿ ಬಂತು ಅಂದರೆ, ಇದೆಲ್ಲವೂ ಕೂಡ ಕಷ್ಟವನ್ನು ಸಹಿಸಿಕೊಳ್ಳುತ್ತದೆ ಅನ್ನುವ ಕಾರಣದಿಂದ. ಭೂಮಿ ನಾವು ಎಷ್ಟು ಮಣ್ಣು ತೆಗೀಲಿ, ಹಾಕಲಿ, ಕೊಚ್ಚೆ ಮಾಡಲಿ, ಗಲೀಜು ಮಾಡಲಿ, ಏನು ಮಾಡಿದರೂ ಕೂಡ ಭೂಮಿ ಅನ್ನುವುದು ನಮಗೆ ಫಲ ಕೊಡದೆ ಕೂತ್ಕೊಳ್ಳುವುದೇ ಇಲ್ಲ, ಒಳ್ಳೆ ಫಲವನ್ನೇ ಕೊಡ್ತದೆ. ದನ, ಗೋಮಾತೆ, ನಾವೇನು ಮಾಡಿದರೂ ಕೂಡ ಅದೊಂದು ಕೆಟ್ಟ ಹಾಲು ಕೊಡುವುದು ಅಂತ ಇಲ್ಲ.
ದನ ಹಾಲು ಕೊಡುವಂಥದ್ದು ಒಳ್ಳೆ ಹಾಲನ್ನೇ ಕೊಡುತ್ತದೆ. ಹಾಗೆ ಹೆತ್ತ ತಾಯಿ ತಾನು ಎಷ್ಟು ಕಷ್ಟಪಟ್ಟರೂ ಕೂಡ ಬದುಕಿನಲ್ಲಿ ತನ್ನ ಮಕ್ಕಳಿಗೆ ಹಾಳಾಗಬೇಕು ಅಂತ ಯಾವ ತಾಯಿಯೂ ಕೂಡ ಬಯಸುವುದಿಲ್ಲ. ಹೀಗಾಗಿ ನಮ್ಮಲ್ಲಿ ಯಾವುದನ್ನು ತಾಯಿ ಅಂತ ಕರೀತೇವೆ, ಯಾವುದು ಬದುಕಿನಲ್ಲಿ ತನ್ನ ಎಲ್ಲ ಕಷ್ಟವನ್ನೂ ಸಹಿಸಿಕೊಂಡು ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತದೆ ನೋಡಿ, ಅಂತಹ ವಸ್ತುವನ್ನು ನಾವು ತಾಯಿ ಅಂತ ಕರೆಯುವಂಥದ್ದು ನಮ್ಮ ಸಂಪ್ರದಾಯ. ನಮ್ಮ ಎಲ್ಲ ಬದುಕಿನಲ್ಲಿಯೂ ಕೂಡ ಸ್ವಾಭಾವಿಕ ಕಷ್ಟ ಇದ್ದದ್ದೇ. ಆದರೆ ಕುಂತಿಯಂತಹ ಹೆಣ್ಮಗಳ ಬದುಕಿನಲ್ಲಿ ಅನುಭವಿಸಿದ ಕಷ್ಟ ಉಂಟಲ್ವ, ನಾವು 100 ಜನ ಒಟ್ಟಾದರೂ ಕೂಡ ಅವಳ ಕಷ್ಟಕ್ಕೆ ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕಷ್ಟವನ್ನು ತನ್ನ ಬದುಕಿನಲ್ಲಿ ಅನುಭವಿಸಿದ ಕುಂತಿ ಯಾವತ್ತೂ ಕೂಡ ತನ್ನ ಮನಸ್ಸಿನಲ್ಲಿದ್ದ ಧೈರ್ಯವನ್ನು ಕಳೆದುಕೊಳ್ಳಿಲ್ಲ ಅಂತಾರೆ ವೇದವ್ಯಾಸರು. ಮಹಾಭಾರತದಲ್ಲಿ ನೀವು ನೋಡುವಾಗ ಒಂದೊಂದು ಪಾತ್ರದಿಂದ ಒಂದೊಂದು ವಿಷಯವನ್ನು ತಿಳಿದುಕೊಳ್ಳಬೇಕು ಹೇಳುವ ಪ್ರಸಂಗದಲ್ಲಿ ವೇದವ್ಯಾಸರು ಹೇಳುವಂತಹ ಮಾತು ಧೃತಿಂ ಕುಂತ್ಯಾಹ. ಅಂದರೆ ನೀವು ಧೈರ್ಯವನ್ನು ನೋಡಿ ಕಲಿಬೇಕಾ ಮಹಾಭಾರತದಲ್ಲಿ, ಅದು ಕುಂತಿಯಿಂದ ಕಲೀರಿ ಅನ್ನುವ ಮಾತು ವೇದವ್ಯಾಸರು ಹೇಳಿದ್ದು. ಅಷ್ಟು ಧೈರ್ಯವಂತಳಾದಂತಹ ಹೆಣ್ಮಗಳು ಇವತ್ತು ನಮ್ಮ ಇಡೀ ಭಾರತ ವರ್ಷಕ್ಕೆ ಆದರ್ಶಪ್ರಾಯವಾಗಿ ಶಾಶ್ವತವಾಗಿ ನಿಲ್ಲುವಂತಹ ಒಂದು ತಾಯಿ ಅಂತ ಇದ್ದರೆ ಅದು ಕುಂತಿದೇವಿ. ಆ ಒಂದು ಪಾತ್ರದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಹೇಳುವಂಥದ್ದೇ ಒಂದು ದೊಡ್ಡ ಭಾಗ್ಯ ಅಂತ ಭಾವಿಸುವಷ್ಟು ದೊಡ್ಡ ವ್ಯಕ್ತಿತ್ವ ಕುಂತಿಯದ್ದು. ಅವಳನ್ನು ನಾವು ನಿತ್ಯ ನೆನೆಸ್ತಾ ಹೋದರೆ ನಮ್ಮ ಬದುಕಿನಲ್ಲಿ ಬರುವ ಕಷ್ಟಗಳೆಲ್ಲ ಕಡಿಮೆಯಾಗ್ತದೆ, ಸಂಶಯ ಇಲ್ಲ. ಆ ಕುಂತಿಯ ಬದುಕು ನೀವೆಲ್ಲ ತಿಳ್ಕೊಂಡ ಹಾಗೆ ಸುಲಭದ ಬದುಕಾಗಿರಲಿಲ್ಲ. ಅವಳು ಎಲ್ಲಿ ಹುಟ್ಟಿದ್ದು ಕೇಳಿದರೆ, ಶೂರಸೇನ ಅನ್ನುವಂತಹ ಒಬ್ಬ ರಾಜ ಇದ್ದ. ಅವನಿಗೆ ವಸುದೇವ ಇತ್ಯಾದಿ ಗಂಡು ಮಕ್ಕಳ ಜೊತೆಯಲ್ಲಿ ಪೃಥಾ ಅನ್ನುವಂತಹ ಒಬ್ಬಳು ಹೆಣ್ಣು ಮಗಳು ಕೂಡ ಹುಟ್ಟುತ್ತಾಳೆ. ಈ ವಸುದೇವ ಯಾರು ಗೊತ್ತುಂಟ? ಯಾರು ದೇವಕಿಯನ್ನು ಮದುವೆಯಾಗಿ ಕೃಷ್ಣನಿಗೆ ಜನ್ಮ ಕೊಡ್ತಾನಲ್ವ ಆ ವಸುದೇವ. ಹಾಗಾಗಿ ಪೃಥಾ ಅನ್ನುವಂತಹ ಈ ಹೆಣ್ಣುಮಗಳು ಕೃಷ್ಣನಿಗೆ ಸೋದರತ್ತೆ ಆಗ್ತಾಳೆ. ಅಂತಹ ಪೃಥೆ ತಾನು ತುಂಬ ಸಣ್ಣ ವಯಸ್ಸಿನಲ್ಲಿದ್ದಾಗ ಈ ಶೂರಸೇನ ರಾಜನಿಗೆ ಒಬ್ಬ ಆತ್ಮೀಯ ಗೆಳೆಯ ಇರ್ತಾನೆ. ಅವನ ಹೆಸರು ಕುಂತಿಭೋಜ ಅಂತ. ಕುಂತಿಭೋಜ ಮತ್ತು ಶೂರಸೇನರು ಒಂದು ದಿನ ಮಾತಾಡ್ತಾ ಇದ್ದಾಗ ಕುಂತಿಭೋಜ ಹೇಳ್ತಾನೆ, ಶೂರ, ನನಗೆ ಇಷ್ಟರವರೆಗೆ ಸಂತಾನ ಆಗಲಿಲ್ಲ, ನಿನಗೆ ತುಂಬ ಜನ ಮಕ್ಕಳಿದ್ದಾರಲ್ವ, ಒಂದು ಹೆಣ್ಣನ್ನು ನನಗೆ ದತ್ತಕ್ಕೆ ಕೊಡ್ತೀಯಾ ಅಂತ ಕೇಳ್ತಾನೆ. ಈ ಶೂರಸೇನ ನೋಡ್ತಾನೆ, ಈ ಪೃಥಾ ಅನ್ನುವಂತಹ ಹೆಣ್ಣು ಸಣ್ಣ ಹುಡುಗಿ ಚೆಂಡಿನಲ್ಲಿ ಆಟ ಆಡ್ತಾ ಇತ್ತಂತೆ. ಓಹ್, ನಿನಗೆ ಮಕ್ಕಳಿಲ್ವಾ? ಬೇಸರ ಮಾಡಬೇಡ, ನನಗೆ ತುಂಬ ಮಕ್ಕಳಿದ್ದಾರೆ ಅಂತ ಆ ಪೃಥೆಯನ್ನು ಎತ್ತಿ ಶೂರಸೇನ ರಾಜ ಕುಂತಿಭೋಜನಿಗೆ ಕೊಡ್ತಾನಂತೆ, ದತ್ತಕ್ಕೆ ಕೊಡ್ತಾನೆ. ಹೀಗೆ ಬಾಲ್ಯದ ವಯಸ್ಸಿನಲ್ಲಿ ಯಾವಾಗ ಮಕ್ಕಳು ಚೆಂಡಿನೊಟ್ಟಿಗೆ ಆಟದ ಸಾಮಾನಿನೊಟ್ಟಿಗೆ ಆಟ ಆಡ್ತಾ ಇರುವ ಪ್ರಾಯದಲ್ಲಿ ಪೃಥೆ ಅನ್ನುವಂತಹ ಒಂದು ಪುಟ್ಟ ಹುಡುಗಿ ತನ್ನ ತಂದೆ ತಾಯಿಯಿಂದ ದೂರವಾಗಿ ಕುಂತಿಭೋಜ ಅನ್ನುವಂತಹ ಹೊಸ ಅಪ್ಪನ ಬಳಿಗೆ ಸಾಕ್ತಾಳೆ. ಬದುಕು ನೋಡಿ, ಸಣ್ಣ ವಯಸ್ಸಿನಲ್ಲಿ ಮಕ್ಕಳು, ಇವತ್ತು ನಮ್ಮ ಮನೆಯಲ್ಲೂ ಮಕ್ಕಳು ಇರ್ತಾವೆ, ಸಣ್ಣ ವಯಸ್ಸಿನಲ್ಲಿ ಅಮ್ಮನನ್ನು ಬಿಟ್ಟು ದೂರ ಮಲ್ಕೊಳ್ಳಿಕ್ಕೆ ಮಕ್ಕಳು ಕೇಳೋದಿಲ್ಲ, ಮಲ್ಕೊಳ್ಳಿಕ್ಕೆ ನನಗೆ ಅಮ್ಮ ಬೇಕು ಅಂತ ಅಷ್ಟು ಹಠ ಹಿಡಿತಾರೆ. ಅಷ್ಟು ತಂದೆ ತಾಯಿಯ ಜೊತೆಯಲ್ಲಿ ಮಕ್ಕಳಿಗೆ ಅಟ್ಯಾಚ್ಮೆಂಟ್, ಬಾಂಧವ್ಯ ಇರ್ತದೆ. ಆದರೆ ಕುಂತಿ ತಾನು ಆಟ ಆಡುವ ಹೊತ್ತಿನಲ್ಲಿ ತನ್ನ ತಂದೆ ತಾಯಿಯಿಂದ ದೂರಾಗಿ
ಹೊಸ ಅಪ್ಪನ ಬಳಿಗೆ ದತ್ತಕ್ಕೆ ಪಡೆದವಳಾಗಿ ಸಾಕ್ತಾಳೆ. ತುಂಬ ಬುದ್ಧಿವಂತ ಹೆಣ್ಮಗಳು, ಒಳ್ಳೆ ಚಂದದ ರೂಪ ಇತ್ತು ಕುಂತಿದ್ದು. ಆ ಕುಂತಿ ಭೋಜ ಅವನು ಕೂಡ ಒಂದು ಸಾಮ್ರಾಜ್ಯದ ಅಧಿಪತಿ. ಹಾಗಾಗಿ ಕುಂತಿ ಭೋಜ ಅನ್ನುವ ರಾಜನ ಮಗಳಾಗಿ ಇವಳು ಹೋದದ್ರಿಂದ ಇವಳಿಗೆ ಕುಂತಿ ಅನ್ನುವ ಹೆಸರು ಬಂತು. ವಾಸ್ತವಿಕವಾಗಿ ಅವಳ ಹೆಸರು ಪೃಥಾ ಅಂತ. ಕುಂತಿ ಭೋಜನ ಅರಮನೆಗೆ ಹೋದ ನಂತರ ದೊಡ್ಡ ಸಾಮ್ರಾಜ್ಯ, ತುಂಬ ಜನ ಅತಿಥಿಗಳು ಅವನ ಅರಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದರು. ಅಂತಹ ಒಂದು ಪ್ರಸಂಗದಲ್ಲಿ ಒಬ್ಬರು ಋಷಿಗಳು ಬರ್ತಾರೆ. ಅವರ ಹೆಸರು ದೂರ್ವಾಸರು ಅಂತ. ನೀವೆಲ್ಲ ಆ ಹೆಸರನ್ನು ತುಂಬ ಸಲ ಕೇಳಿದ್ದೀರಿ. ನಮ್ಮ ಈ ಋಷಿಗಳ ಸಮೂಹದಲ್ಲಿಯೇ ತುಂಬ ಸಿಟ್ಟಿನ ಋಷಿ ಯಾರು ಕೇಳಿದರೆ ದೂರ್ವಾಸರು ಅಂತ. ನಮ್ಮ ಆಡು ಮಾತಿನಲ್ಲೂ ಉಂಟು, ಎಂಥ ಸಿಟ್ಟು ಮಾರ ದೂರ್ವಾಸರ ಹಾಗೆ ಅಂತ ನಾವು ಬಳಕೆಯಲ್ಲಿ ಹೇಳುತ್ತೇವೆ. ಅಂತಹ ಮಹಾಸಿಟ್ಟಿನ ತಪಸ್ವಿ ಋಷಿ ಯಾರು ಕೇಳಿದರೆ ದೂರ್ವಾಸರು. ಒಂದು ದಿನ ಕುಂತಿ ಭೋಜನ ಅರಮನೆಗೆ ದೂರ್ವಾಸರು ಬರ್ತಾರೆ. ರಾಜನ ಹತ್ರ ಹೇಳ್ತಾರೆ, ನೋಡು, ಮಳೆಗಾಲ ಪ್ರಾರಂಭ ಆಗಿದೆ. ಮಳೆಗಾಲದಲ್ಲಿ ಈ ಸನ್ಯಾಸಿಗಳು, ಯತಿಗಳು, ಋಷಿಗಳೆಲ್ಲ ಒಂದು ವ್ರತವನ್ನು ಮಾಡ್ತಾರೆ. ಅದಕ್ಕೆ ಚಾತುರ್ಮಾಸ್ಯ ವ್ರತ ಅಂತ ಹೆಸರು. ನೀವು ಬಹುಶಃ ಕೇಳಿರ್ಲಿಕ್ಕೆ ಸಾಕು. ಅನೇಕ ಸ್ವಾಮೀಜಿಗಳು ಹಾಕ್ತಾರೆ, ಚಾತುರ್ಮಾಸ್ಯ ವ್ರತದಲ್ಲಿದ್ದಾರೆ, ಈ ಒಂದು 2 ತಿಂಗಳು 4 ತಿಂಗಳು ಎಲ್ಲಿಯೂ ಸಂಚಾರ ಮಾಡುವುದಿಲ್ಲ ಅಂತ. ತುಂಬ ಒಂದು ಹಿನ್ನೆಲೆ ಇರುವಂತಹ ವ್ರತ. ಅದು ಯಾಕೆ ಕೇಳಿದರೆ, ನಿತ್ಯ ಸಂಚಾರ ಮಾಡ್ತಾ ಇರುವಂತಹ ಆ ಸ್ವಾಮೀಜಿಗಳು ಯಾವುದಾದ್ರೂ ಒಂದು ಸ್ಥಳದಲ್ಲಿ ಕೂತು ತುಂಬ ಜಪ ತಪ ಅನುಷ್ಠಾನ ಸಾಧನೆಯನ್ನು ಮಾಡಿ ಲೋಕಕ್ಕೆ ಒಳ್ಳೇದು ಮಾಡಬೇಕು ಅನ್ನುವ ಸಂಕಲ್ಪ ಆ ಚಾತುರ್ಮಾಸ್ಯ ವ್ರತದ ಹಿಂದೆ ಇರ್ತದೆ. ಅದಕ್ಕೋಸ್ಕರ ಅವರು ಸುಮಾರು 4 ತಿಂಗಳು ಒಂದು ಜಾಗದಲ್ಲಿ ಕೂತ್ರೆ ಆ ಜಾಗವನ್ನು ಬಿಟ್ಟು ಅತ್ಲಾಗೆ ಇತ್ಲಾಗೆ ಹಂದಾಡಿ ಹೋಗುವುದಿಲ್ಲ. ತುಂಬ ದೊಡ್ಡ ಸಾಧನೆ ಮಾಡ್ತಾರೆ. ಅದು ಮುಗ್ದ ನಂತರ ಸೀಮೋಲ್ಲಂಘನ ಅಂತ ಬರ್ತದೆ, ನೀವೆಲ್ಲ ನೋಡಿರ್ಲಿಕ್ಕೆ ಸಾಕು. ಇವತ್ತು ತುಂಬ ಪ್ರಸಿದ್ಧಿಗೆ ಬಂದಿದೆ ಅದು. ಇಂತಹ ವ್ರತ ದೂರ್ವಾಸರು ಮಾಡ್ತಾ ಇದ್ರು. ದೂರ್ವಾಸರು ಕುಂತಿ ಭೋಜನ ಹತ್ರ ಹೇಳ್ತಾರೆ, ನಿನ್ನ ಅರಮನೆಯಲ್ಲಿ ಈ ಬಾರಿಯ ನಮ್ಮ ಚಾತುರ್ಮಾಸ್ಯ ವ್ರತ ನಡೀತದೆ ಅಂತ. ಕುಂತಿ ಭೋಜನಿಗೆ ಭಯ ಮತ್ತು ಸಂತೋಷ ಎರಡು ಒಟ್ಟಿಗೆ. ಸಂತೋಷ ಯಾಕೆ ಅಂದರೆ, ದೂರ್ವಾಸರಂತಹ ಮಹಾ ತಪಸ್ವಿ ನನ್ನ ಅರಮನೆಯಲ್ಲಿ ಬಂದು ಇಂತಹ ಒಂದು ದೊಡ್ಡ ವ್ರತವನ್ನು ನಡೆಸ್ತಾ ಇದ್ದಾರೆ ಅನ್ನುವುದು ದೊಡ್ಡ ಸಂಭ್ರಮ. ರಾಜನಿಗೆ ಸಂತೋಷ. ಆದರೆ ಮಹಾಕೋಪಿಷ್ಟ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಹೋಯಿತು ಅಂತಂದರೆ ಅವರಿಂದ ಬಯಸಿಕೊಳ್ಳಿಕ್ಕೆ ಶಪಿಸಿಕೊಳ್ಳಿಕ್ಕೂ ಕೂಡ ಸಿದ್ಧರಿರಬೇಕಾಗ್ತದೆ. ಅದಕ್ಕೋಸ್ಕರ ಸಂತೋಷ ಮತ್ತು ಭಯ ಎರಡೂ ಆಯ್ತಂತೆ. ಕುಂತಿ ಭೋಜ ದೂರ್ವಾಸರ ಹತ್ರ ಕೈ ಮುಗಿದು ಕೇಳಿಕೊಳ್ತಾನೆ, ಮಹರ್ಷಿಗಳೇ, ತುಂಬ ಸಂತೋಷ. ನೀವು ನನ್ನ ಅರಮನೆಯ ಪರಿಸರದಲ್ಲಿ ಕೂತು ಮಾಡುವಂತಹ ಈ ವ್ರತ ನನಗೆ ಮಾತ್ರ ಅಲ್ಲ, ನನ್ನ ಇಡೀ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ. ನಿಮ್ಮ ಸೇವೆಗಾಗಿ ನಾನು ಬೇರೆ ಯಾರನ್ನು ಬಿಡುವುದಿಲ್ಲ. ನನ್ನ ಪ್ರೀತಿಯ ಮಗಳಾದಂತಹ ಕುಂತಿಯನ್ನೇ ನಿಮ್ಮ ಸೇವೆಗೋಸ್ಕರ ನಾನು ಇಟ್ಟು ಬಿಡುತ್ತೇನೆ. ನೀವು ಅವಳಿಂದ ಸೇವೆಯನ್ನು ಪಡೆದುಕೊಳ್ಳಬೇಕು. ಆದರೆ ಒಂದು ರಿಕ್ವೆಸ್ಟ್, ಸಣ್ಣ ಹುಡುಗಿ, ಅದಕ್ಕೆ ಹೆಚ್ಚು ತಿಳುವಳಿಕೆ ಜ್ಞಾನ ಇನ್ನೂ ಕೂಡ ಬರಲಿಲ್ಲ. ಏನಾದರೂ ಅಜ್ಞಾನದಿಂದ ಹುಡುಗು ಬುದ್ಧಿಯಿಂದ ತಪ್ಪು ಮಾಡಿದರೆ ನೀವು ಅವಳನ್ನು ಮನ್ನಿಸಿ ಸುಧಾರಿಸಿಕೊಂಡು ಹೋಗಬೇಕು ಅಂತ ರಾಜ ಸುರುವಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಬಿಡ್ತಾನೆ, ಇನ್ನು ಬಯಸಿಕೊಳ್ಳೋದು ಬೇಡ ಅಂತ. ದೂರ್ವಾಸರು ಆಯಿತು ಅಂತಾರೆ. ಈ ಕುಂತಿ ಇದ್ದಾಳಲ್ವ, ಒಳ್ಳೆ ಹೆಣ್ಣು, ಸಣ್ಣ ಪ್ರಾಯ, ಸಂತೋಷದಿಂದ 4 ತಿಂಗಳು ದೂರ್ವಾಸರ ಸೇವೆಯನ್ನು ಹೀಗೆ ಮಾಡ್ತಾಳೆ ಅಂತಂದರೆ ಇತಿಹಾಸದಲ್ಲಿ ದೂರ್ವಾಸರು ಸಂತೋಷ ಆದದ್ದು ಯಾರಿಗೂ ಇಲ್ಲ. ಕುಂತಿಯ ಬಗ್ಗೆ ಸಂತೋಷ ಆಗ್ತಾರೆ. ಅಷ್ಟು ಚೆನ್ನಾಗಿ ಆ ಪುಟ್ಟ ಹುಡುಗಿ ದೂರ್ವಾಸರ ಸೇವೆ ಮಾಡ್ತಾಳಂತೆ. ಸಂತೋಷ ಆಗಿ ಈ ದೂರ್ವಾಸರು ರಾಜನ ಹತ್ರ ಹೇಳ್ತಾರೆ, ನಿನ್ನ
ಮಗಳ ಸೇವೆ, ಅವಳು ನನಗೆ ತೋರಿಸಿದ ಭಕ್ತಿ ಗೌರವ, ರಾಜ ತುಂಬ ಸಂತೋಷ ಆಗಿದೆ. ನಾನು ನಿನ್ನ ರಾಜ್ಯವನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದೇನೆ. ಹೋಗುವ ಮುಂಚೆ ನಿನ್ನ ಮಗಳಿಗೊಂದು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ ಕುಂತಿಯನ್ನು ಕರೆದು ಏಕಾಂತದಲ್ಲಿ ದೂರ್ವಾಸರಂತಹ ಮಹಾತಪಸ್ವಿ, ಸುಮಾರು ಬಹುಶಃ ಒಂದು 10-12 ವರ್ಷ ಉಂಟೋ ಏನೋ ಕುಂತಿಗಾಗ, ಕುಂತಿಯನ್ನು ಪ್ರೀತಿಯಿಂದ ಕರೆದು ಕೂತ್ಕೊಳಿಸಿ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡ್ತಾರಂತೆ. ಮಗು, ಇದೊಂದು ವಿಶೇಷ ಆಶೀರ್ವಾದ. ನನ್ನ ಬದುಕಿನಲ್ಲಿ ಇಷ್ಟರವರೆಗೆ ನಾನು ಬೇರೆ ಯಾರಿಗೂ ಇಂತಹ ಆಶೀರ್ವಾದ ಮಾಡಲಿಲ್ಲಮ್ಮ, ನಿನಗೆ ಮಾಡ್ತೇನೆ ಅಂತ ಹೇಳಿ ಆ ಮಗುವಿನ ತಲೆಯ ಮೇಲೆ ಕೈಯಿಟ್ಟು ಒಂದು ಮಂತ್ರ ಉಪದೇಶ ಕೊಡ್ತಾರಂತೆ. ಆ ಮಂತ್ರ ಉಪದೇಶ ಕೊಟ್ಟು ಹೇಳ್ತಾರೆ, ಯಂ ವಾಪಿ ದೇವ, ಈ ಮಂತ್ರವನ್ನು ನೀನು ಸರಿಯಾಗಿ ಹೇಳಿ ಯಾವ ದೇವರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ತೀಯ ಆ ದೇವರು ನಿನ್ನ ಮುಂದೆ ಪ್ರತ್ಯಕ್ಷನಾಗಿ ಬಂದು ನಿನಗೊಂದು ಚಂದದ ಗಂಡು ಮಗುವನ್ನು ಆಶೀರ್ವಾದ ಮಾಡಿ ಹೋಗ್ತಾನೆ ಅಂತ ಆಶೀರ್ವಾದ ಮಾಡ್ತಾರೆ. ನೋಡಿ, ಆ ದೊಡ್ಡ ಋಷಿಯ ಸಂಕಲ್ಪ ಏನಿತ್ತು ನಮಗೆ ಅರ್ಥ ಆಗುವುದಿಲ್ಲ. ವಾಸ್ತವಿಕವಾಗಿ ಆ 10-12 ಪುಟ್ಟ ವಯಸ್ಸಿನ ಹುಡುಗಿಗೆ ಸಂತಾನ ಕೊಡುವಂತಹ ಒಂದು ಮಂತ್ರ ಆಶೀರ್ವಾದ ಮಾಡುವ ಅಗತ್ಯ ಇರಲಿಲ್ಲ. ಅದಕ್ಕೆ ಒಳ್ಳೆ ಆಟ ಆಡಿ ಗೆಳೆಯರ ಜೊತೆಗೆ ಗೆಳತಿಯರ ಜೊತೆಗೆ ಖುಷಿಯಿಂದ ಸ್ವಚ್ಛಂದವಾಗಿ ನಲಿದಾಡುವಂತಹ ವಯಸ್ಸಿನಲ್ಲಿ ಆ ಹುಡುಗಿಯ ಮುಂದಿನ ಜೀವನದಲ್ಲಿ ಏನಾಗ್ತದೆ ಅಂತ ತಿಳ್ಕೊಂಡಂತಹ ದುರ್ವಾಸರು ಆ ಹುಡುಗಿಗೆ ಸಂತಾನಪ್ರದವಾದಂತಹ ಒಂದು ಅಪೂರ್ವ ಮಂತ್ರ ಉಪದೇಶ ಕೊಟ್ಟು ಹೋಗ್ತಾರೆ. ಹೇಳ್ತಾರೆ, ಇದರ ಉಪಾಸನೆ ನೆನ್ಪಿಟ್ಟುಕೊಳ್ಳು, ಇದು ಮಂತ್ರ ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದಿಲ್ಲ. ಈ ಮಂತ್ರವನ್ನು ನೀನು ಜಪ ಮಾಡಿ ಯಾವುದೇ ದೇವರನ್ನು ಕರಿ, ಅವ ನಿನಗೆ ಒಳ್ಳೆ ಸಂತಾನವನ್ನು ಆಶೀರ್ವಾದದ ಪ್ರಸಾದದ ರೂಪದಲ್ಲಿ ಕೊಡ್ತಾನೆ ಅಂತ ಕುಂತಿಯನ್ನು ಏಕಾಂತದಲ್ಲಿ ಕರೆದು ಪ್ರೀತಿಯಿಂದ ತಲೆಯ ಮೇಲೆ ಕೈಯಿಟ್ಟು ಮಂತ್ರೋಪದೇಶ ಕೊಟ್ಟು ಋಷಿಗಳು ತಮ್ಮ ದಾರಿಯಲ್ಲಿ ಅದೃಶ್ಯರಾಗಿ ಹೋಗ್ತಾರೆ. ಋಷಿಗಳು ಹೋಗ್ತಾರೆ, ಮಂತ್ರ ಕೊಟ್ಟದ್ದು ತಲೆಯಲ್ಲಿ ಉಳಿತದೆ, ಕುಂತಿ ಮರೆಯುವುದಿಲ್ಲ. ವಯಸ್ಸು ಸಣ್ಣದು. ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಕುತೂಹಲ ಜಾಸ್ತಿ, ಕ್ಯೂರಿಯಾಸಿಟಿ ಅಂತ ಕರಿತೇವಲ್ವ, ಕುತೂಹಲ ಜಾಸ್ತಿ. ಏನಾದರೂ ಒಂದು ನೋಡಬಾರದು ಹೇಳಿದರೆ ಮಕ್ಕಳಿಗೆ ಅದನ್ನು ನೋಡಲೇಬೇಕು, ಇಲ್ಲಿಗೆ ಬರಬಾರ್ದು ಹೇಳಿದರೆ ಬರಲೇಬೇಕು. ಹೀಗೆ ಸಹಜವಾಗಿ ಆ ಮಕ್ಕಳ ಸ್ವಭಾವ, ತಪ್ಪಲ್ಲ. ಅಂತಹ ಮಕ್ಕಳ ಸಹಜವಾದ ಕುತೂಹಲ, ಕ್ಯೂರಿಯಾಸಿಟಿ ಈ ಕುಂತಿಯಲ್ಲೂ ಕೂಡ ಇತ್ತು. ವೇದವ್ಯಾಸರು ಮಹಾಭಾರತದಲ್ಲಿ ಬರೀತಾರೆ, ಪಾಪ ಪುಟ್ಟ ಹುಡುಗಿ ವೇದವ್ಯಾಸರು ಕೊಟ್ಟ ಮಂತ್ರ ತಲೆಯಲ್ಲಿ, ದೂರ್ವಾಸರು ಕೊಟ್ಟ ಮಂತ್ರ ತಲೆಯಲ್ಲಿ ಸುತ್ತಾ ಇತ್ತು. ಮಂತ್ರೋಪದೇಶ ಕೊಟ್ಟ ದೂರ್ವಾಸರು ಹೋಗಿದ್ದಾರೆ. ಪುಟ್ಟ ಹುಡುಗಿ ಕೂತು ಕೂತು ಯೋಚನೆ ಮಾಡ್ತದೆ, ಅಲ್ಲ ಋಷಿಗಳು ಸತ್ಯವನ್ನೇ ಹೇಳಿದ್ದಾರೆ ಅಂತ ಏನು ಗ್ಯಾರಂಟಿ? ಸುಳ್ಳು ಹೇಳಿರ್ಲಿಕ್ಕೆ ಸಾಕಲ್ವ? ಮಂತ್ರಕ್ಕೊಂದು ಹಾಗೆ ಶಕ್ತಿ ಉಂಟಾ? ಮಂತ್ರದಿಂದ ಯಾವುದೇ ದೇವರನ್ನು ಕರೆದು ಕೂಡಲೇ ದೇವರು ಬರ್ತಾರ ಅನ್ನುವಂತಹ ನೂರಾರು ರೀತಿಯ ಯೋಚನೆಗಳು ವಯೋಸಹಜವಾಗಿ ಕುಂತಿಯ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳಿಕ್ಕೆ ಶುರುವಾಗಿ ಹುಡುಗಿ ಒಂದು ತೀರ್ಮಾನಕ್ಕೆ ಬರ್ತದಂತೆ, ಈ ಮಂತ್ರವನ್ನು ಪರೀಕ್ಷಿಸಬೇಕು, ಈ ಮಂತ್ರದಿಂದ ದೇವರು ಬರ್ತಾನೋ ಇಲ್ಲವೋ ಅಂತ ನನಗೆ ನೋಡಬೇಕು ಅಂತ ತೀರ್ಮಾನ ಮಾಡ್ತದೆ. ಅದು ನೋಡಿ, ಈಗಿನ ಕಾಲದ ಹಾಗೆ ಒಂದು 5-6 ಜನ 8-10 ಜನ ಇರುವಂತಹ ಮನೆ ಅಲ್ಲ, ಅದು ಅರಮನೆ. ಅಲ್ಲಿ ನಿತ್ಯ 100,000 ಜನ ಬಂದು ಹೋಗಿ ಮಾಡುವಂತಹ ದೊಡ್ಡ ಒಂದು ಸಾಮ್ರಾಜ್ಯ. ಆದ್ದರಿಂದಾಗಿ ಬಹುಶಃ ಈ ಸಣ್ಣ ಹುಡುಗಿಯ ಈ ವರ್ತನೆಗಳು, ಈ ಕ್ರಿಯೆಗಳು ದೊಡ್ಡವರ ಗಮನಕ್ಕೆ ಬರಲಿಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ಈ ಮಗು ಯಾರನ್ನು ಯೋಚನೆ ಮಾಡೋದು? ಒಂದು ರಾತ್ರಿ ಎಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡಿ ಮಲ್ಕೊಳ್ತದೆ, ನಾಳೆ ಯಾರಾದರೂ ಒಬ್ಬರು ದೇವರನ್ನು ಈ ಮಂತ್ರ ಹೇಳಿ ಕರಿಬೇಕು ಅಂತ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ತಿಂಡಿ ತಿಂದು ಹೊರಗೆ ಬಂದು ನೋಡುವಾಗ ಎದುರಿನಲ್ಲಿ ಸೂರ್ಯದೇವ ಕಣ್ಣಿಗೆ ಹೊಡಿತಾ ಇದ್ದಾನೆ. ಸಣ್ಣ ಮಗು, ಯಾರು ಅಂತ ಯೋಚನೆ ಮಾಡುವ ಸಾಮರ್ಥ್ಯ ಇಲ್ಲ.
ದೇವಾನುದೇವತೆಗಳ ಹೆಸರು ಗೊತ್ತಿಲ್ಲ ಹೇಳಬಹುದು. ಅಂತಹ ಹೊತ್ತಿನಲ್ಲಿ ನೇರವಾಗಿ ಉಪ್ಪರಿಗೆಯ ಮೇಲೆ ನಿಂತ ಕುಂತಿ ಅನ್ನುವಂತಹ ಪುಟ್ಟ ಹುಡುಗಿಯ ಮುಖಕ್ಕೆ ಸೂರ್ಯನ ಕಿರಣಗಳು ಬಂದು ಬೀಳುತ್ತದಂತೆ ಆ ಸೂರ್ಯ ರಶ್ಮಿಗಳು ಕಣ್ಣಿಗೆ ಹೊಡೆದಾಗ ಮನಸ್ಸು ಬೆಳಗಾಗ್ತದೆ. ಹೇಳುತ್ತದೆ, ಸೂರ್ಯನನ್ನೇ ಪ್ರಾರ್ಥಿಸು. ಬೇಕು ಬೇಡ ಹೇಳುವವರು ಯಾರಿಲ್ಲ. ತಲೆಗೆ ಬಂತು, ಋಷಿಗಳು ಕೊಟ್ಟ ಮಂತ್ರ ತಲೆಯಲ್ಲಿ ಬಂತು, ಬಾಯಿಯಲ್ಲಿ ಉಚ್ಚಾರಣೆ ಮಾಡ್ತಾಳೆ. ಸೂರ್ಯದೇವನಿಗೆ ಈ ಮಂತ್ರ ಅರ್ಪಿತ ಅಂತ ಹೇಳುವಾಗ ಅದ್ಭುತ ಘಟನೆ ಆಗ್ತದೆ. ಯಾವ ಸೂರ್ಯನ ಕಿರಣವನ್ನು ನೋಡಿಕೊಂಡು ಈ ಹೆಣ್ಣು ಮಂತ್ರವನ್ನು ಜಪಿಸ್ತೋ ಆ ಕಿರಣಗಳ ಮೂಲಕವಾಗಿ ಸಾಕ್ಷಾತ್ ಸೂರ್ಯದೇವ ಹುಡುಗಿಯ ಎದುರಿಗೆ ಪ್ರತ್ಯಕ್ಷನಾಗಿ ಬಿಡ್ತಾನೆ. ಎಂತಹ ಘಟನೆ! ಹುಡುಗಿಗೂ ಇದು ಗೊತ್ತಿರುವುದಿಲ್ಲ ಹೀಗಾಗ್ತದೆ ಅಂತ. ಸೂರ್ಯದೇವ ಬಂದಾಗಿದೆ, ಎದುರಿನಲ್ಲಿ ನಿಂತುಕೊಂಡಿದ್ದಾನೆ. ನಿನ್ನ ಪ್ರಾರ್ಥನೆ, ನೀನು ಹೇಳಿದ ಮಂತ್ರ ಮಗು ವ್ಯರ್ಥ ಆಗುವುದಿಲ್ಲ. ನಿನಗೆ ಅನುಗ್ರಹ ರೂಪದಲ್ಲಿ ಮಗುವನ್ನು ಕೊಡಲಿಕ್ಕೆ ಈಗೋ ಈ ಸೂರ್ಯದೇವ ಬಂದಿದ್ದಾನೆ ಅಂತ ಸೂರ್ಯದೇವ ಮಗುವಿಗೆ ಹೇಳ್ತಾನೆ. ಮಗು ಹೆದರಿ ಹೋಗ್ತದೆ. ಅದಕ್ಕೆ ಗೊತ್ತೇ ಇಲ್ಲ ಹೀಗಾಗ್ತದೆ. ಇಂತಹ ಒಂದು ಘಟನೆ, ಅಸಂಭವವಾದಂತಹ ಘಟನೆ ನನ್ನ ಬದುಕಿನಲ್ಲಿ ನಡೀಬಹುದು ಅಂತ ಯೋಚನೆಯನ್ನೂ ಮಾಡದೇ ಇದ್ದಂತಹ, ಕೇವಲ ಒಂದು ಬಾಲ್ಯ ಸಹಜವಾದ ಕುತೂಹಲದಿಂದ ಕರೆದಂಥದ್ದು ಇಂತಹ ಭಗವಂತನನ್ನು ನನ್ನ ಮುಂದೆ ತಂದು ನಿಲ್ಲಿಸಿದೆ ಅಂತ ತಿಳಿದ ಕುಂತಿ ಗಾಬರಿಯಾಗಿ ಹೋಗ್ತಾಳೆ. ಕೈ ಮುಗ್ದು ಹೇಳ್ತಾಳೆ, ತಪ್ಪಾಯಿತು. ನೀನು ಬರ್ತಿ, ಹೀಗೆಲ್ಲ ಮಾಡ್ತಿ ಅನ್ನುವಂತಹ ನಿಶ್ಚಯ ಇದ್ದು ಮಗು ಬೇಕು ಅಂತ ಕರೆದದ್ದಲ್ಲ ನಾನು. ನೋಡು, ನಾನು ಸಣ್ಣ ಹುಡುಗಿ, ಅಪದ್ಧದಿಂದ ತಪ್ಪಾಗಿ ಹೋಯಿತು, ಕ್ಷಮಿಸು. ಬಂದ ದಾರಿಯಲ್ಲಿ ನೀನು ಹೊರಟು ಹೋಗಿ ಬಿಡು, ನಿನ್ನ ವರ ಬೇಡ, ನಿನ್ನ ಆಶೀರ್ವಾದ ಬೇಡ ಅಂತ ಸೂರ್ಯನ ಹತ್ರ ಮಗು ಪ್ರಾರ್ಥಿಸ್ತದೆ. ಸೂರ್ಯ ಹೇಳ್ತಾನೆ, ಮಗು ಅದು ಸಾಧ್ಯ ಇಲ್ಲ. ಯಾಕೆ? ಮಂತ್ರಾಧೀನಂತೂ ದೈವತಂ. ನಾನು ಸೂರ್ಯದೇವ ಹೌದು, ಆದರೆ ನೀನು ಯಾವ ಮಂತ್ರವನ್ನು ಹೇಳಿದಿ ನೋಡು, ಆ ಮಂತ್ರ ನನ್ನನ್ನು ಕಟ್ಟಿ ಹಾಕಿದೆ. ಎಲ್ಲ ದೇವತೆಗಳು ಕೂಡ ಹಾಗೆ. ದೇವತೆಗಳನ್ನು ಕಟ್ಟಿ ಹಾಕಲಿಕ್ಕೆ ಸುಲಭವಾದ ಉಪಾಯ ಯಾವುದು ಗೊತ್ತುಂಟ? ಮಂತ್ರ. ಅದು ಯಾರು ಹೇಳ್ಬೋದು? ದೊಡ್ಡವರೇ ಹೇಳಬೇಕು, ಅವರೇ ಹೇಳಬೇಕು, ಬ್ರಾಹ್ಮಣರೇ ಹೇಳಬೇಕು, ಅಲ್ಲ. ಮಂತ್ರ ಅನ್ನುವಂಥದ್ದು ವಿಶ್ವದ ಸೊತ್ತು. ಹೇಳುವ ಮನಸ್ಸು ಶುದ್ಧ ಇರಬೇಕು, ಉಚ್ಚರಿಸುವ ನಾಲಿಗೆಯಲ್ಲಿ ಸ್ಪಷ್ಟತೆ ಇರಬೇಕು. ಅದು ಗುರು ಪರಂಪರೆಯಿಂದ ಬಂದಿರಬೇಕು. ನೀವು ಯೂಟ್ಯೂಬ್ ನೋಡಿ, ಪುಸ್ತಕ ನೋಡಿ ಹೇಳಿದರೆ ಪ್ರಯೋಜನ ಬರುವುದಿಲ್ಲ. ಅದು ಸರಿಯಾದ ಕ್ರಮದಲ್ಲಿ, ಸರಿಯಾದ ಸಂಪ್ರದಾಯದಲ್ಲಿ ಯೋಗ್ಯ ವ್ಯಕ್ತಿಗಳು ಉಪದೇಶ ಕೊಟ್ಟರೆ ಅದು ಮಂತ್ರ ಆಗ್ತದೆ. ಇಲ್ಲದಿದ್ದರೆ ಬರೀ ಅಕ್ಷರ, ಅದಕ್ಕೆ ಬೆಲೆ ಇರುವುದಿಲ್ಲ. ಗುರೂಪದೇಶವನ್ನು ಪಡ್ಕೊಂಡು ಆ ವಿಧಿಯಲ್ಲಿ ಯಾರೇ ಆಗಲಿ ಆ ವಿಧಿಯಿಂದ ಜಪ ಮಾಡಿತ್ತು ಅಂತಾದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆ ಮಂತ್ರ ಅನ್ನುವಂಥದ್ದು ಸಿದ್ಧಿಸ್ತದೆ. ಇದು ಕುಂತಿ ಇದ್ದಾಗ, ದೂರ್ವಾಸರ ಇದ್ದಾಗ ಅಂತಲ್ಲ, ಈ ಕಲಿಯುಗದಲ್ಲಿಯೂ ಕೂಡ ಸಿದ್ಧಿಸ್ತದೆ. ಅಂತಹ ಮಂತ್ರವನ್ನು ಸಿದ್ಧಿಸಿಕೊಂಡಂತಹ, ಮಂತ್ರದ ಮೂಲಕ ದೇವರನ್ನು ಸಿದ್ಧಿಸಿಕೊಂಡಂತಹ ಸಾಕಷ್ಟು ದೊಡ್ಡ ಪರಂಪರೆ ಈ ನಮ್ಮ ಭೂಮಿಯಲ್ಲಿ ಉಂಟು ಹೇಳುವಂಥದ್ದು, ಇವತ್ತಿಗೂ ಉಂಟು ಹೇಳುವಂಥದ್ದು ದೊಡ್ಡ ಆಶ್ಚರ್ಯ. ಅದು ಮಂತ್ರದ ಶಕ್ತಿ. ಸರಿ, ಸೂರ್ಯದೇವ ಹೇಳ್ತಾನೆ, ನಾನು ಮಂತ್ರಕ್ಕೆ ಅಧೀನನಾಗಿದ್ದೇನೆ ಮಗು, ನೀನು ಕರೆದಾಗಿದೆ. ಒಂದು ವೇಳೆ ಈ ಮಂತ್ರಕ್ಕೆ ಫಲರೂಪದಲ್ಲಿರುವ ಸಂತಾನವನ್ನು ನಾನು ಅನುಗ್ರಹ ಮಾಡದೆ ಹೋದರೆ ಮಂತ್ರೋಪದೇಶ ಕೊಟ್ಟವನು, ಮಂತ್ರೋಪದೇಶ ತಗೊಂಡವರು ಇಬ್ಬರು ನಾಶ ಆಗಿ ಹೋಗ್ತಾರೆ ಅಂತ ಹೇಳ್ತಾನೆ. ಮಗುವಿಗೆ ದುಃಖ ಆಯಿತು. ಛೇ, ದೂರ್ವಾಸರು ನನ್ನ ಮೇಲಿನ ಪ್ರೀತಿಯಿಂದ ಮಂತ್ರ ಕೊಟ್ಟದ್ದು. ನಾನು ಈ ಸೂರ್ಯ ಆಶೀರ್ವಾದ ಮಾಡಿದ ಪ್ರಸಾದವನ್ನು ತಗೊಳ್ಳದೆ ಹೋದರೆ ಆ ಮಗು ಹೇಗೆ ಯೋಚನೆ ಮಾಡ್ತದೆ ನೋಡಿ, ಆ ದೂರ್ವಾಸರಿಗೂ ಕೂಡ ಕಷ್ಟ ಬರ್ತದೆ ಇದರಿಂದ. ಹಾಗಾಗಬಾರ್ದು, ತಪ್ಪಾಯಿತು. ಹಾಗಾಗಿ ಸೂರ್ಯ ಕೊಟ್ಟಂತಹ ಪ್ರಸಾದವನ್ನು ತಗೊಳ್ಳದೆ ಬೇರೆ ದಾರಿ ಇಲ್ಲ ಅಂತ ಮಗು ಯೋಚನೆ ಮಾಡ್ತದೆ. ಸೂರ್ಯದೇವ ಹೇಳ್ತಾನೆ, ಮಗುವನ್ನು ಪಡೆದದ್ರಿಂದ ನಿನ್ನ ಸಣ್ಣ ಶರೀರದ
ಕನ್ಯಾತ್ವ ನಾಶ ಆಗ್ತದೆ ಅಂತ ಭಯ ಬೇಡ, ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ, ಆ ಮಗುವನ್ನು ಪಡೆದ ನಂತರವೂ ಕೂಡ ನೀನು ಕನ್ಯೆಯಾಗಿಯೇ ಉಳಿತಿ ಅಂತ ಆಶೀರ್ವಾದ ಮಾಡಿ ಸಂತಾನವನ್ನು ಅನುಗ್ರಹಿಸಿ ಸೂರ್ಯ ಹೋಗ್ತಾನೆ. ಆಶೀರ್ವಾದ ಮಾಡಿದ ದುರ್ವಾಸರು ಹೋದರು, ಮಗುವನ್ನು ಕೊಟ್ಟ ಸೂರ್ಯ ಹೋದ. ಅರಮನೆಯ ಉಪ್ಪರಿಗೆಯ ಮೇಲೆ ಬೆಳಗಿನ ಕಾಲದಲ್ಲಿ ಸೂರ್ಯ ಅನುಗ್ರಹಿಸಿದ ಸಣ್ಣ ಮಗುವಿನ ಜೊತೆಗೆ ಸಣ್ಣ ಹುಡುಗಿ ಕುಂತಿ ಕೂತು ಅಳ್ತಾ ಇರ್ತಾಳೆ. ಯಾವ ವಯಸ್ಸಿನಲ್ಲಿ ಒಂದು ಸಣ್ಣ ಆಟದ ಗೊಂಬೆಯನ್ನು ಇಟ್ಟುಕೊಂಡು ಮಕ್ಕಳೆಲ್ಲ ಅದನ್ನು ತೂಗಿಸೋದು, ಮಲಗಿಸೋದು, ತಿನ್ನಿಸೋದು, ಆಟ ಆಡಿಸೋದು ಅಂತ ಎಲ್ಲ ಮಾಡ್ತಾರಲ್ವೋ, ಆ ವಯಸ್ಸಿನಲ್ಲಿ ಕುಂತಿ ಯಥಾರ್ಥವಾದಂತಹ ಸುಂದರ ಮಗುವಿನ ತಾಯಿಯಾಗಿ ಬಿಡ್ತಾಳೆ. ಮಗುವಿಗೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಆಗ ಯಾರಿಗೂ ಗೊತ್ತಾಗದ ಹಾಗೆ ಒಂದು ಸಣ್ಣ ಪೆಟ್ಟಿಗೆಯನ್ನು ತಂದು ಅದರಲ್ಲಿ ಜೋಪಾನವಾಗಿ ಆ ಮಗುವಿನ ಜೊತೆಗೆ ಅರಮನೆ ನೋಡಿ, ಆಗ ಈ ಸಂಪತ್ತಿಗೆ ದಾರಿದ್ರ್ಯ ಇಲ್ಲ. ಅರಮನೆಯಿಂದ ಯಾರೋ ಒಂದಷ್ಟು ಚಿನ್ನ, ಒಂದಷ್ಟು ಆಭರಣ ತಕ್ಕೊಂಡು ಹೋದರೂ ಕೂಡ ಧಾರಾಳ ಸಂಪತ್ತಿದ್ದ ದೇಶ ನಮ್ಮದು. ಹಾಗೆ ಒಂದಷ್ಟು ಸಂಪತ್ತನ್ನು, ಆಭರಣವನ್ನೆಲ್ಲ ಆ ಮಗುವಿನ ಜೊತೆಯಲ್ಲಿ ಆ ಮರದ ಪೆಟ್ಟಿಗೆಯಲ್ಲಿ ಚೆನ್ನಾಗಿ ಇಟ್ಟು ಅದನ್ನು ಬಂಧಿಸಿ ಯಾರಿಗೂ ಗೊತ್ತಾಗದ ಹಾಗೆ ನೀರಲ್ಲಿ ಬಿಟ್ಟು ಬಂದು ಅಬ್ಬಾ ಅಂತ ಮಗು ಕೂತ್ಕೊಳ್ತದೆ. ಈ ನಡೆದ ಘಟನೆ ನೂರಾರು ಸಾವಿರಾರು ಜನ ಬಂದು ಹೋಗುವಂತಹ ಆ ಕುಂತಿಭೋಜನ ಅರಮನೆಯಲ್ಲಿ ಯಾರಿಗೂ ಕೂಡ ವಿಷಯ ಬಹಿರಂಗ ಆಗುವುದಿಲ್ಲ, ಲೀಕ್ ಆಗುವುದಿಲ್ಲ. ಈ ಮಗು ಹೋಗಿ ಮತ್ತೆ ಒಂದು ದಂಪತಿಗಳ ಕೈಗೆ ಸಿಗ್ತದೆ. ಆ ದಂಪತಿಗಳು ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಸಂಪತ್ತು ಮತ್ತು ಮಗು ಜೊತೆಗುಂಟು. ಸಂಸ್ಕೃತದಲ್ಲಿ ವಸು ಅಂತ ಹೇಳಿದರೆ ಸಂಪತ್ತು ಅಂತ ಅರ್ಥ. ಸಂಪತ್ತಿಗೆ, ವೆಲ್ತಿಗೆ ವಸು ಅನ್ನುವಂತಹ ಹೆಸರು. ಹಾಗೆ ಸಂಪತ್ತಿನ ಜೊತೆಗೆ ಬಂದ ಮಗುವಾದ್ದರಿಂದ ಅವನಿಗೆ ವಸುಷೇಣ ಅಂತ ಹೆಸರು ಕೊಡ್ತಾರೆ. ಮುಂದೆ ಅವನೇ ಕರ್ಣ ಅಂತ ಪ್ರಸಿದ್ಧನಾಗ್ತಾನೆ. ವಾಸ್ತವಿಕವಾಗಿ ಕರ್ಣನ ಮೂಲ ಹೆಸರು ವಸುಷೇಣ ಅನ್ನುವಂಥದ್ದು. ಸರಿ, ಕರ್ಣ ಹೋಗ್ತಾನೆ, ಅಲ್ಲಿ ಮತ್ತೆ ಬೆಳೀತಾ ಬೆಳೀತಾ ಹೋಗ್ತಾನೆ, ಅದೊಂದು ಬೇರೆ ಕಥೆ. ಇತ್ಲಾಗಿ ಕುಂತಿ ಭೋಜನ ಅರಮನೆಯಲ್ಲಿ ಇದೆಲ್ಲವನ್ನು ಮರೆತಂತಹ ಕುಂತಿ ತನ್ನ ಬಾಲ್ಯದ ದಿನಗಳನ್ನು ಕಳೀತಾ ಬರ್ತಾಳೆ. ಬದುಕಿನಲ್ಲಿ ಅನುಭವಿಸಿದ ಮೊದಲ ಕಷ್ಟ ಕುಂತಿ ತನ್ನ ಪುಟ್ಟ ವಯಸ್ಸಿನಲ್ಲಿ ಮಗುವನ್ನು ಪಡೆದು ಬಿಟ್ಟದ್ದು. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಆ ಕುಂತಿ ಅನ್ನುವಂತಹ ಹೆಣ್ಣುಮಗಳು ತನ್ನ ಬದುಕಿನ ಕೊನೆಯ ಕಾಲದವರೆಗೂ ಕೂಡ ತಾನು ಕರ್ಣನನ್ನು ಬಿಟ್ಟದ್ದಕ್ಕೆ ಪಶ್ಚಾತ್ತಾಪ ಪಡ್ತಾಳೆ. ಕರ್ಣ ತನ್ನಿಂದ ದೂರ ಹೋದದ್ದಕ್ಕೆ ಕೊನೆಯವರೆಗೂ ಕೂಡ ಕುಂತಿ ಕಣ್ಣೀರು ಹಾಕ್ತಾಳೆ. ಅದು ಮತ್ತೆ ಹೇಳ್ತೇನೆ, ಕುಂತಿ ಕಣ್ಣೀರು ಹಾಕ್ತಾಳೆ. ಅಂದರೆ ಒಂದು ತಾಯಿಯಾದ, ಒಂದು ಹೆಣ್ಣಾದ ಒಬ್ಬಳಿಗೆ ತನ್ನ ಕರುಳಿನ ಬಳ್ಳಿಯನ್ನು ಕಡಿದುಕೊಳ್ಳುವುದು ಎಷ್ಟು ದೊಡ್ಡ ದುಃಖಕ್ಕೆ ಕಾರಣ ಅನ್ನೋದಕ್ಕೆ ಸಾಕ್ಷಿ ಇಡೀ ಭಾರತದಲ್ಲಿ ಕುಂತಿ ನಿಂತು ಬಿಡ್ತಾಳೆ. ಇದು ಕುಂತಿಯ ಬದುಕಿನ ಮೊದಲ ಕಷ್ಟ. ಸರಿ, ದೊಡ್ಡದಾಗ್ತದೆ. ಬೆಳೀತಾ ಬಂದಾಗ ಪಾಂಡುರಾಜನ ಜೊತೆಯಲ್ಲಿ ಮದುವೆಯ ಪ್ರಸಂಗ ಬರ್ತದೆ. ಸ್ವಯಂವರದ ಮೂಲಕವಾಗಿ ಪಾಂಡುರಾಜ ಕುರುವಂಶದ ಪ್ರಸಿದ್ಧ ರಾಜನಾಗಿರ್ತಾನೆ. ಅವನಿಗೆ ಸ್ವಯಂವರಕ್ಕೆ ಬಂದು ತುಂಬ ಸ್ಫುರುದ್ರೂಪಿಯಾದಂತಹ ಪಾಂಡುರಾಜನ ಜೊತೆಗೆ ಕುಂತಿಯ ವಿವಾಹ ಆಗ್ತದೆ. ಹಾಗೆ ಪಾಂಡುರಾಜನ ಅರಮನೆಗೆ ಕುಂತಿ ಅವನ ಹೆಂಡತಿಯಾಗಿ ಹೋಗ್ತಾಳೆ. ಆ ಕಾಲದಲ್ಲಿ ರಾಜರೆಲ್ಲ ಒಂದೇ ವಿವಾಹ ಅಂತಲ್ಲ, ರಾಜಾನು ಬಹುವಲ್ಲಭ ಅಂತ ತುಂಬ ವಿವಾಹ ಆಗ್ತಾ ಇದ್ದ ಕಾಲ ಅದು. ಹಾಗಾಗಿ ಸ್ವಲ್ಪ ಕಳೆದ ನಂತರ ಭೀಷ್ಮ ಪಾಂಡುರಾಜನಿಗೆ ಮತ್ತೊಬ್ಬಳು ಹುಡುಗಿಯನ್ನು ತಂದು ಮದುವೆ ಮಾಡ್ತಾನೆ. ಮದ್ರ ದೇಶದಿಂದ ಬಂದ ಮಾದ್ರಿ ಅನ್ನುವಂತಹ ಇನ್ನೊಬ್ಬಳು ಕೂಡ ಹುಡುಗಿ ಬರ್ತಾಳೆ. ಹೀಗೆ ಕುಂತಿ ಪಾಂಡುವನ್ನು ಮದುವೆಯಾಗಿ ಮಾದ್ರಿ ಅನ್ನುವಂತಹ ತನ್ನ ತಂಗಿಯ ಜೊತೆಯಲ್ಲಿ ಸಂಸಾರವನ್ನು ಶುರು ಮಾಡ್ತಾನೆ. ಈ ಪಾಂಡುರಾಜ ಒಳ್ಳೆ ಪರಾಕ್ರಮಿ. ಅನೇಕ ಕಡೆಗೆ ಯುದ್ಧಕ್ಕೆಲ್ಲ ಹೋಗ್ತಾನೆ, ಯುದ್ಧ ಮಾಡ್ತಾನೆ, ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಭೀಷ್ಮರೆಲ್ಲ ಪಾಂಡುರಾಜನನ್ನು ತುಂಬ ಹೊಗಳ್ತಾ ಇದ್ದಂತಹ ಕಾಲ. ಈ ಕಾಲ ಏನುಂಟು, ಯಾವ ಘಟನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಕುಂತಿ ಸಂತೋಷದಿಂದ ಇದ್ದ ಕಾಲ ಇದು ಮಾತ್ರ.
ಪಾಂಡುರಾಜ ಒಳ್ಳೆ ಹೆಸರನ್ನೆಲ್ಲ ಮಾಡ್ತಾ ಮಾಡ್ತಾ ಸಾಕ್ತಾ ಇದ್ದ. ಒಂದು ಬಾರಿ ಈ ರಾಜನಿಗೆ ಏನು ಬರ್ತದೆ ಅಂತಂದರೆ, ಅವನಿಗೆ ರಾಜ್ಯಕ್ಕಿಂತಲೂ ಹೆಚ್ಚು ಕಾಡೇ ಇಷ್ಟ ಅನ್ನುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಕಾಡಿನ ಸುಂದರವಾದಂತಹ ವಾತಾವರಣಗಳು, ಅಲ್ಲಿಯ ಪ್ರಾಣಿಗಳ ಜೊತೆಗಿನ ಬೇಟೆ ಇತ್ಯಾದಿ ಎಲ್ಲ ತುಂಬ ಆನಂದಿಸ್ತಾ ಇದ್ದಂತಹ ರಾಜ ಕುಂತಿ ಮಾದ್ರಿಯರನ್ನು ಕರೆದುಕೊಂಡು ಅರಮನೆಯಿಂದ ದೂರ ಆಗಿ ಕಾಡಿನಲ್ಲೇ ಹೆಚ್ಚು ಸಮಯವನ್ನು ಆನಂದದಿಂದ ಕಳೀಲಿಕ್ಕೆ ಶುರು ಮಾಡ್ತಾನೆ. ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದ. ಹೀಗೆ ಒಂದು ಸಣ್ಣ ಪರಿವಾರದ ಜೊತೆಯಲ್ಲಿ ಕುಂತಿ ಮಾದ್ರಿಯರ ಒಟ್ಟಿಗೆ ಪಾಂಡುರಾಜ ಕಾಡಿಗೆ ನಡೆದು ಅಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಇವನಿಗೆ ಬೇಟೆಯ ಹುಚ್ಚು. ಬಿಲ್ಲು ಬಾಣವನ್ನು ಇಟ್ಟುಕೊಂಡು ದೂರದಲ್ಲಿ ನಡೆಯುವಂತಹ ಪ್ರಾಣಿಯನ್ನು, ಮೃಗಗಳನ್ನು ನೋಡಿ ಬಾಣ ಬಿಟ್ಟು ಅವುಗಳನ್ನು ಕೊಲ್ಲುವಂಥದ್ದು ಇದು ಹಿಂದಿನ ಕಾಲದಲ್ಲಿ ರಾಜರಲ್ಲಿದ್ದಂತಹ ಒಂದು ರೀತಿ ವಿನೋದ ಅಂತ ಹೇಳಬಹುದು. ಅದನ್ನು ಪಾಂಡುರಾಜ ನಡೆಸ್ತಾ ಇದ್ದ. ಒಂದು ದಿನ ಏನಾಯಿತು, ಒಂದು ವಿಚಿತ್ರ ಘಟನೆ ನಡೀತದೆ. ದೂರದಲ್ಲಿ ನೋಡ್ತಾನೆ ಒಂದು ಜಿಂಕೆಗಳ ಹಿಂಡು ಸಾಕ್ತಾ ಇತ್ತು. ಆ ಕಾಲದಲ್ಲಿ ಜಿಂಕೆಗಳು, ಹುಲಿಗಳು, ಸಿಂಹಗಳು ನಮ್ಮ ದೇಶದಲ್ಲಿ ಧಾರಾಳ ಇದ್ದಂತಹ ಕಾಲ ಅದು. ಹಾಗಾಗಿ ಒಂದು ಜಿಂಕೆಯನ್ನು, ಒಂದು ಹುಲಿಯನ್ನು ಕೊಲ್ಲುವಂಥದ್ದು ದೊಡ್ಡ ವಿಷಯ ಆಗಿರಲಿಲ್ಲ. ಆ ಜಿಂಕೆಯ ಹಿಂಡನ್ನು ತುಂಬ ನೋಡಿದಂತಹ ರಾಜ ಗುರಿ ಇಟ್ಟು ಒಂದು ಜಿಂಕೆಯ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದರೆ ಆ ಬಾಣ ಎಲ್ಲಿ ನಾಟ್ತದೆ, ಅದು ನಾಟಿದಾಗ ಮನುಷ್ಯನ ಬೊಬ್ಬಿಡುವಂತಹ ಶಬ್ದ ಅಲ್ಲಿಂದ ಬರ್ತದೆ. ಪಾಂಡು ಆಶ್ಚರ್ಯಾಗಿ ಹೋಗ್ತಾನೆ. ಜಿಂಕೆಗೆ ಬಾಣ ಬಿಟ್ಟದ್ದು, ಬೊಬ್ಬೆಯ ಕೂಗುವ ಶಬ್ದ ಕೇಳ್ತಾ ಇರುವುದು ಮನುಷ್ಯನಂತೆ. ಇದೇನಾಯಿತು? ಜಿಂಕೆಗಳೆಲ್ಲ ಓಡಿ ಹೋಗಿ ಆಗಿದೆ. ಅಲ್ಲಿ ನೋಡುವಾಗ ಒಬ್ಬ ಋಷಿ, ಅವನ ಹೆಂಡತಿ, ಇವರಿಬ್ಬರೂ ಕೂಡ ಈ ಪಾಂಡುವಿನ ಬಾಣದಿಂದ ಪೆಟ್ಟು ತಿಂದು ಶರೀರ ತುಂಬ ರಕ್ತಮಯವಾಗಿ ಭೂಮಿಯಲ್ಲಿ ಬಿದ್ದಿದ್ದಾರೆ. ಇವನಿಗೆ ಆಶ್ಚರ್ಯ, ಭಯ, ದುಃಖ ಎಲ್ಲ ಒಟ್ಟಿಗಾಯಿತು ಪಾಂಡುವಿಗೆ. ನಾನು ಏನು ಮಾಡಿಬಿಟ್ಟೆ? ಏನೋ ಮಾಡಲಿಕ್ಕೆ ಹೋಗಿ ಇನ್ನೇನೋ ಒಂದು ಘಟನೆ ನನ್ನ ಬದುಕಿನಲ್ಲಿ ನಡೆದು ಹೋಯ್ತಲ್ಲ ಅಂತ ಋಷಿ ಅಲ್ಲಿ ಇದ್ದಂತಹ ಅವನ ಪಾದಕ್ಕೆ ಬೀಳ್ತಾನೆ. ಋಷಿಗಳೇ, ಏನಾಯ್ತಿದು? ಏನು ತಪ್ಪಾಯಿತು? ಆ ಋಷಿಯ ಹೆಸರು ಕಿಂದಮ ಅಂತ. ಅವ ಹೇಳ್ತಾನೆ, ರಾಜ, ನಿನಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲಿಕ್ಕೆ ಅಧಿಕಾರ ಉಂಟು, ನಿರಪರಾಧಿಗಳಿಗೆ ಶಿಕ್ಷೆ ಕೊಡಲಿಕ್ಕೆ ರಾಜ ಇರುವುದಲ್ಲ. ನಾನು ಏನು ತಪ್ಪು ಮಾಡಿದೆ? ನಾನು ನನ್ನ ಹೆಂಡತಿಯ ಜೊತೆಗೆ ಸಂತಾನವನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವ ಕ್ರಿಯೆಯಲ್ಲಿ, ಸಂತಾನ ಉತ್ಪತ್ತಿಯ ಕ್ರಿಯೆಯಲ್ಲಿ ತೊಡಗಿದಾಗ ನಿರಪರಾಧಿಯಾದ ನನ್ನನ್ನು ಬಾಣ ಬಿಟ್ಟು ಹೆಂಡತಿಯ ಜೊತೆಗೆ ಕೊಂದು ಹಾಕಿದ್ಯಲ್ವಾ, ಎಷ್ಟು ದೊಡ್ಡ ಅಪರಾಧ ನೀನು ಮಾಡಿದ್ದಿ ಅಂತ ಚೆನ್ನಾಗಿ ಆ ಕಿಂದಮ ಅನ್ನುವ ಋಷಿ ಪಾಂಡುವಿಗೆ ಬೈತಾನೆ. ಬೈದು ಕೊನೆಗೆ ಪ್ರಾಣ ಹೋಗುವ ಪ್ರಸಂಗ ಬಂದಾಗ ಏನು ಹೇಳ್ತಾನೆ ಗೊತ್ತುಂಟ? ನೋಡು, ಪ್ರತಿಯೊಬ್ಬ ಪ್ರಾಣಿ ಇರಬಹುದು, ಮನುಷ್ಯ ಇರಬಹುದು, ಒಂದು ಜೀವಿ ಇರಬಹುದು, ತಾನು ಪ್ರೀತಿಸಿದ ಹೆಂಡತಿಯ ಜೊತೆಗೆ ಏಕಾಂತದಲ್ಲಿ ಕಾಲ ಕಳೆಯುವುದು ತುಂಬ ಸಂತೋಷ ಅಂತ ಭಾವಿಸ್ತಾನೆ. ಅಂತಹ ಸಂತೋಷದ ಕಾಲದಲ್ಲಿ ನನ್ನ ಹೆಂಡತಿಯ ಜೊತೆಗೆ ನಾನು ರಮಿಸ್ತಾ ಇದ್ದಾಗ ನಿನ್ನ ಬಾಣದ ಪೆಟ್ಟಿನಿಂದ ಪ್ರಾಣ ಬಿಡುವ ಪ್ರಸಂಗ ನನ್ನ ಬದುಕಿನಲ್ಲಿ ಬಂತಲ್ವಾ, ಯಾವಾಗ ನೀನು ನಿನ್ನ ಹೆಂಡತಿಯನ್ನು ಪ್ರೀತಿಯಿಂದ ಸಮೀಪಿಸ್ತೀಯೋ ನಿನ್ನ ಪ್ರಾಣವೂ ಕೂಡ ಆಗ ಹೋಗಲಿ ಅಂತ ಶಾಪ ಕೊಟ್ಟು ಬಿಡ್ತಾನೆ. ದೊಡ್ಡ ಆಘಾತ ಪಾಂಡುವಿಗೆ. ಅನಿರೀಕ್ಷಿತವಾಗಿ ಏನೋ ಮಾಡಬೇಕು ಅಂತ ಹೋದ, ಫಲ ಏನೋ ಆಗಿಬಿಟ್ಟಿತು. ಋಷಿ ಶಾಪ ಕೊಟ್ಟು ತಿದ್ದುವ ಅಂತ ಹೇಳಿದರೆ ಋಷಿಯ ಪ್ರಾಣ ಹೋಗಿ ಆಯಿತು. ಯಾರತ್ರ ಕೇಳೋದು? ಮತ್ತೆ ಬರ್ತಾನೆ, ಕುಂತಿಯನ್ನು ಮಾದ್ರಿಯನ್ನು ಕರೆದು ನಡೆದ ಎಲ್ಲ ಘಟನೆಯನ್ನು ಹೇಳ್ತಾರೆ. ಆಗ ನೋಡಿ, ಕುಂತಿ ಸಣ್ಣ ವಯಸ್ಸಿನ ಹುಡುಗಿ, ಸಹಜವಾಗಿ ದಾಂಪತ್ಯದಲ್ಲಿ ಗಂಡನ ಜೊತೆಗಿನ ಸುಖದಲ್ಲಿ ಆಸೆ ಸಹಜವಾಗಿ ಶರೀರದಲ್ಲಿ ಹುಟ್ಟಿದ ಪ್ರಾಯ. ಕುಂತಿ
ಎರಡನೆಯ ಕಷ್ಟವನ್ನು ಸಹಿಸಿಕೊಳ್ಳಿಕ್ಕೆ ಸಿದ್ಧಳಾಗ್ತಾಳೆ. ಸ್ವಾಮಿ, ನನ್ನ ಸುಖಕ್ಕಿಂತ ನಿಮ್ಮ ಆಯುಷ್ಯ ನನಗೆ ಮುಖ್ಯ. ಸುಖವನ್ನು ಬಿಟ್ಟು ಬದುಕಬಲ್ಲೆ, ನಿಮ್ಮನ್ನಲ್ಲ. ಹಾಗಾಗಿ ಇನ್ನು ಮುಂದೆ ನಾವು ಯಾವುದೇ ಸಂಪರ್ಕ ಇಲ್ಲದೆ ನಮ್ಮ ಮುಂದಿನ ಜೀವನವನ್ನು ಸಾಗಿಸೋಣ ಅಂತ ಕುಂತಿ, ಮಾದ್ರಿ, ಪಾಂಡು 3 ಜನ ಕೂತು ನಿರ್ಧಾರ ಮಾಡ್ತಾರೆ. ಇದು ಕುಂತಿಯ ಬದುಕಿನಲ್ಲಿ ಬಂದ ಎರಡನೆಯ ಕಷ್ಟ. ಕಠಿಣವಾದ ಪ್ರಸಂಗವನ್ನು ಯಾವುದೇ ಯೋಚನೆ ಇಲ್ಲದೆ ಕುಂತಿ ಗಟ್ಟಿ ನಿರ್ಧಾರದಿಂದ, ಧೈರ್ಯದಿಂದ ಹೇಳಿಬಿಡ್ತಾಳೆ. ಬದುಕು ಸಾಗ್ತದೆ. ಪಾಂಡುರಾಜ ತೀರ್ಮಾನ ಮಾಡ್ತಾನೆ, ಇನ್ನು ನನಗೆ ರಾಜ್ಯಕ್ಕೆ ಹೋಗಲಿಕ್ಕಿಲ್ಲ, ನಾನು ಕಾಡಿನಲ್ಲೇ ಉಳಿದು ಬಿಡ್ತೇನೆ. ನನ್ನ ಸಹೋದರ ಧೃತರಾಷ್ಟ್ರನನ್ನು ಸಿಂಹಾಸನದಲ್ಲಿ ಕೂತ್ಕೊಳಿಸಿ, ರಾಜ್ಯ ಬೇಡ, ನನಗೆ ಕಾಡೇ ಸಾಕು ಅಂತ ಎಲ್ಲವನ್ನು ಮರೆತು ಆ ಪಾಂಡುರಾಜ ಕಾಡಿನಲ್ಲಿ ವಾಸವನ್ನು ಪ್ರಾರಂಭ ಮಾಡ್ತಾನೆ. ಕಾಡಿನಲ್ಲಿ ಎಲ್ಲವನ್ನೂ ಇದ್ದು ಪಾಂಡುರಾಜ ವನವಾಸ ಮಾಡ್ತಾನೆ. ಅವನ ಹೆಂಡತಿಯಾದ ಕುಂತಿಯ ಮಕ್ಕಳಿಗೂ ಕೂಡ ಎಲ್ಲವೂ ಇದ್ದು ವನವಾಸ ಅನ್ನುವಂತಹ ಸ್ಥಿತಿ ಬರ್ತದೆ. ಮಹಾಭಾರತದ ಕಥೆ ನೋಡಿ ಮನುಷ್ಯನ ಬದುಕನ್ನು ಹೇಗೆ ದೂಡುತ್ತದೆ ಅಂತ. ಕುಂತಿ ಸಣ್ಣ ವಯಸ್ಸಿನಲ್ಲಿ ತನ್ನ ಅಪ್ಪನಿಂದ ದೂರಾಗಿ ದತ್ತಕ್ಕೆ ಬರ್ತಾಳೆ. ಕುಂತಿಯ ಮಗನೂ ಕೂಡ ಸಣ್ಣ ವಯಸ್ಸಿನಲ್ಲಿ ಅಮ್ಮನಿಂದ ದೂರ ಆಗಿ ಇನ್ನೊಬ್ಬರ ಹತ್ತಿರಕ್ಕೆ ಹೋಗ್ತಾನೆ. ಇಂತಹ ವಿಪರ್ಯಾಸದ ಬದುಕು ಮಹಾಭಾರತ ನಮಗೆ ಕಟ್ಟಿಕೊಡ್ತದೆ. ಅಂತೂ ಪಾಂಡುರಾಜ ಕಾಡಿನಲ್ಲಿ ಕುಂತಿ ಮಾದ್ರಿಯರ ಜೊತೆಗೆ ಸಂಯಮದ ಬ್ರಹ್ಮಚರ್ಯದ ಜೀವನವನ್ನು ಪ್ರಾರಂಭ ಮಾಡ್ತಾನೆ. ಕಾಲ ಸಾಗಿತು. ಕಾಲ ಸಾಗಿದಾಗ ಆ ಕಾಲದಲ್ಲಿ ನಿನ್ನೆ ನಾನು ಹೇಳಿದ ಹಾಗೆ ಒಬ್ಬ ರಾಜನಾದವನಿಗೆ ಬದುಕಿನ ದೊಡ್ಡ ಧ್ಯೇಯ ಏನು? ರಾಜ ಅಂತಲ್ಲ, ಎಲ್ಲರಿಗೂ ಕೂಡ ನಾನು ಬದುಕಬೇಕು, ನನ್ನ ಸಂತಾನ ಪರಂಪರೆಯನ್ನು ಮುಂದುವರಿಸಬೇಕು. ಇದು ಸಹಜ. ಅದು ಪ್ರಾಣಿಗಳಿರಬಹುದು. ನೀವು ನೋಡಿ, ಬೆಕ್ಕು ಮನೆಯಲ್ಲಿ ಪ್ರೀತಿಯಿಂದ ಸಾಕ್ತೇವೆ, ಯಾವಾಗ ಮರಿ ಇಡ್ತದೆ ಹತ್ತಿರ ಹೋಗ್ಲಿಕ್ಕೆ ಬಿಡುವುದಿಲ್ಲ. ನಿತ್ಯ ದನಕ್ಕೆ ಹುಲ್ಲು ಹಾಕಿ ಹಿಂಡಿ ಹಾಕಿ ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತೇವೆ. ಕರು ಹಾಕಿದರೆ 1 ವಾರ ದನ ಹತ್ತಿರ ಹೋದರೆ ಹಾಯ್ಲಿಕ್ಕೆ ಬರ್ತದೆ. ಅಂದರೆ ತಾನು ಬದುಕಬೇಕು, ತನ್ನ ವಂಶ ಪರಂಪರೆಯನ್ನು ಬೆಳೆಸಬೇಕು. ಇದು ಪ್ರತಿಯೊಂದು ಜೀವಿಯೂ ಕೂಡ ಮಾಡುವಂತಹ ಸಂಕಲ್ಪ, ಅದಕ್ಕೋಸ್ಕರ ಮಾಡುವಂತಹ ಕೆಲಸ. ಪಾಂಡುರಾಜನ ಬದುಕಿನಲ್ಲಿ ಉಲ್ಟಾಗಿ ಹೋಗ್ತದೆ. ಯಾವಾಗ ತನ್ನ ವಂಶ ಪರಂಪರೆಯನ್ನು ಮುಂದುವರೆಸಬೇಕು ಅಂತ ಬಯಸ್ತಾನೆ, ಆಗ ಮರಣ ಅನ್ನುವ ಸ್ಥಿತಿ ನಿರ್ಮಾಣ ಆಗಿ ಹೋಗ್ತದೆ. ಸಂತಾನ ಇಲ್ಲದೆ ಸಾಧ್ಯ ಇಲ್ಲ. ಆಗ ಹಿಂದಿನ ಕಾಲದಲ್ಲಿದ್ದ ಒಂದು ವಿಶೇಷ ಸಂಪ್ರದಾಯ ನಿಯೋಗ ಪದ್ಧತಿ ಅಂತ. ಇವತ್ತು ಈ ಕಾಲಕ್ಕೆ ಹೇಳಿದ್ದಲ್ಲ, ಅದು ಹಿಂದಿನ ಕಾಲದಲ್ಲಿದ್ದ ಸಂಪ್ರದಾಯ. ಅದು ಏನು ಅಂತ ನಾನು ನಿಮಗೆ ಹೇಳ್ತೇನೆ. ಈ ಕಾಲದಲ್ಲಿ ಅದರ ಬಳಕೆಯನ್ನು ಮಾಡಲಿಕ್ಕಿಲ್ಲ ಅಂತ ತೀರ್ಮಾನ ಮಾಡಿಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಕ್ಷತ್ರಿಯರು ರಾಜರ ಮನೆತನದಲ್ಲಿ ಇದ್ದದ್ದು. ಉದಾಹರಣೆಗೆ ಒಬ್ಬ ರಾಜನಿಗೆ ರಾಣಿಯಾಗಿ ಒಂದಷ್ಟು ಜನ ಇರ್ತಾರೆ. ರಾಜ ಯುದ್ಧಕ್ಕೆ ಅಂತ ಹೋಗ್ತಾನೆ. ಯುದ್ಧದಲ್ಲಿ ರಾಜ ತೀರಿ ಹೋಗುವಂಥದ್ದು ಸ್ವಾಭಾವಿಕ. ಹಿಂದಿನ ಕಾಲದಲ್ಲಿ ನಿರಂತರ ಯುದ್ಧಗಳು ನಡೀತಾ ಇತ್ತು. ರಾಜಭಟರು, ಕ್ಷತ್ರಿಯರು ಯುದ್ಧಕ್ಕೆ ಹೋದರೆ ಹಿಂದೆ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲದ ಕಾಲ. ಹಿಂದೆ ಯುದ್ಧಕ್ಕೆ ಹೋದ ರಾಜ ಹಿಂದೆ ಬಾರದೇ ಹೋದರೆ ಇವನ ವಂಶ ನಿಂತು ಹೋಗ್ತದೆ, ಮಕ್ಕಳಾಗದೇ ಇದ್ದ ಪಕ್ಷದಲ್ಲಿ ನಿಂತು ಹೋಗ್ತದೆ. ಆಗ ಯೋಗ್ಯನಾದ ಒಬ್ಬ ಪುರುಷನ ಮೂಲಕ ಸಂತಾನವನ್ನು ಪಡೆದುಕೊಳ್ಳುವುದಕ್ಕೆ ನಿಯೋಗ ಪದ್ಧತಿ ಅಂತ ಹೆಸರು. ಇದು ಪ್ರಾಚೀನ ಕಾಲದಲ್ಲಿತ್ತು, ಅದನ್ನು ಸಮಾಜ ಒಪ್ಪಿತ್ತು. ಈಗ ಪಾಂಡುರಾಜ ಮತ್ತು ಕುಂತಿ ಕೂತು ಯೋಚನೆ ಮಾಡ್ತಾರೆ, ಯಾವುದೇ ಪ್ರಕಾರದಲ್ಲಿ ಸಂತಾನ ಇಲ್ಲದೆ ಹೋದರೆ ಅದು ತುಂಬ ದುಃಖದಾಯಕ. ಹೇಗೆ ಸಂತಾನ ಪಡ್ಕೊಳ್ಬಹುದು? ಬೇರೆ ಬೇರೆ ದಾರಿಗಳನ್ನು, ಸಾಧ್ಯತೆಗಳನ್ನು, ನಾವು ಇಂಗ್ಲೀಷಿನಲ್ಲಿ ಪಾಸಿಬಿಲಿಟೀಸ್ ಅಂತ ಕರಿತೇವೆ, ಏನೆಲ್ಲ ಚಾನ್ಸಸ್ ಉಂಟು ಅದೆಲ್ಲ ಯೋಚನೆ ಮಾಡುವಾಗ ಕುಂತಿ ಒಂದು ಗುಟ್ಟು ಹೇಳ್ತಾಳೆ. ಅಷ್ಟರವರೆಗೆ ಹೇಳಿಲ್ಲ. ಮೊದಲ ಬಾರಿಗೆ ಗಂಡನ ಜೊತೆಗೆ ಗುಟ್ಟು ಹೇಳ್ತಾಳೆ. ಸ್ವಾಮಿ, ಆಗಿನ್ನೂ ನಾನು ಸಣ್ಣ ಹುಡುಗಿ ಇದ್ದಾಗ ದೂರ್ವಾಸರು ಬಂದು ಸೇವೆಯಿಂದ ತೃಪ್ತರಾಗಿ ನನಗೊಂದು ಮಂತ್ರೋಪದೇಶ ಕೊಟ್ಟಿದ್ದಾರೆ ಅಂತ. ಕರ್ಣ ಹುಟ್ಟಿದ ಕತೆ ಹೇಳುವುದಿಲ್ಲ, ಮಂತ್ರೋಪದೇಶದ ಕತೆ ಮಾತ್ರ ಹೇಳ್ತಾಳೆ. ಪಾಂಡುವಿಗೆ ತುಂಬ ಸಂತೋಷ ಆಗ್ತದೆ.
ಅವ ಹೇಳ್ತಾನೆ, ಕುಂತಿ ಯಾಕೆ ತಡ ಮಾಡ್ತಿ? ಇಂತಹ ಒಂದು ಅಪೂರ್ವ ಮಂತ್ರ ನಿನ್ನ ಬಳಿಯಲ್ಲಿ ಉಂಟು ಅಂತಾದರೆ ಖಂಡಿತವಾಗಿ ಅದರ ಮೂಲಕ ಸಂತಾನವನ್ನು ಪಡೆದುಕೊಳ್ಳು ಅಂತ ಯಾರನ್ನು ಪ್ರಾರ್ಥಿಸುವುದು ಅಂತ ಹೇಳಿದರೆ, ಇಡೀ ಲೋಕವನ್ನು ನಿಯಮನ ಮಾಡುವಂಥವನು ಯಾರು ಕೇಳಿದರೆ ಯಮ. ನಿಯಮನ, ಕಂಟ್ರೋಲ್ ಅಂತ ಅರ್ಥ. ನಿಯಮನ ಅಂದರೆ ಕಂಟ್ರೋಲ್, ಯಮ ಅಂದರೆ ಕಂಟ್ರೋಲ್ ಅಂತ ಅರ್ಥ. ಇಡೀ ಲೋಕವನ್ನು ನಿಯಮನ ಮಾಡುವಂತಹ ಯಮಧರ್ಮ ಅನ್ನುವಂತಹ ಶ್ರೇಷ್ಠ ವ್ಯಕ್ತಿ ಇದ್ದಾನೆ. ನಿನ್ನ ಮಂತ್ರದಿಂದ ಯಮಧರ್ಮನನ್ನು ಕರಿ ಅಂತ ಪಾಂಡು ಕುಂತಿಗೆ ಅಪ್ಪಣೆ ಕೊಡ್ತಾನೆ. ಸರಿ, ತುಂಬ ಸಂತೋಷದಿಂದ ದೂರ್ವಾಸರು ಹೇಳಿದ ಮಂತ್ರ ಕುಂತಿ ಸ್ಮೃತಿ ಪಟಲದಲ್ಲಿ ನೆನಪಿಸಿಕೊಂಡು ಉಚ್ಚಾರಣೆ ಮಾಡ್ತಾಳೆ. ಯಮಧರ್ಮನಿಗೆ ಆ ಮಂತ್ರವನ್ನು ಅರ್ಪಿಸ್ತಾಳೆ. ಕಣ್ಣು ತೆಗೆಯುವಾಗ ಮುಂದೆ ಯಮಧರ್ಮ ಸಾಕ್ಷಾತ್ತಾಗಿ ನಿಂತಿದ್ದಾನೆ. ಆಶೀರ್ವಾದ ಮಾಡ್ತಾನೆ. ಅದರ ಫಲವಾಗಿ ಯಮಧರ್ಮನ ರೂಪದಲ್ಲಿ ಧರ್ಮವೇ ಸಾಕ್ಷಾತ್ತಾಗಿ ಹೊತ್ತಿರುವಂತಹ ಧರ್ಮರಾಜ ಯುಧಿಷ್ಠಿರ ಅನ್ನುವ ಮಗ ಕುಂತಿಗೆ ನಿಯೋಗ ಪದ್ಧತಿಯಲ್ಲಿ ಮೊದಲ ಬಾರಿಗೆ ಹುಟ್ಟಿ ಬರ್ತಾನೆ. ಆಗ ಅಶರೀರವಾಣಿ ಆಯ್ತಂತೆ. ಧರ್ಮರಾಜ ಹುಟ್ಟುವಾಗ ಅಶರೀರವಾಣಿ ಆಯಿತು. ಇವ ಧರ್ಮ ಸಾಮ್ರಾಜ್ಯವನ್ನು ಈ ಭೂಮಿಯಲ್ಲಿ ಇಟ್ಟು ಧರ್ಮದ ಪ್ರತಿರೂಪದಲ್ಲಿ ಹೆಸರನ್ನು ಗಳಿಸ್ತಾನೆ ಅಂತ ಅಶರೀರವಾಣಿ ಆಯ್ತಂತೆ. ಇದು ಪಾಂಡು ಕೇಳುತ್ತಾನೆ. ಅಂತಹ ಅಶರೀರವಾಣಿಯಾದ ನಂತರ ಧರ್ಮರಾಜ ಬೆಳೀಲಿಕ್ಕೆ ಶುರು ಮಾಡ್ತಾನೆ. 1 ವರ್ಷ ಸಾಗುವಾಗ ಪಾಂಡು ಹೇಳ್ತಾನೆ, ಕುಂತಿ ಧರ್ಮದ ಪ್ರತಿನಿಧಿಯಾದ ಮಗ ಇದ್ದಾನೆ. ಆದರೆ ಸಂಸಾರ ಸಾಗುವಂಥದ್ದು ಕೇವಲ ಧರ್ಮದಿಂದ ಅಲ್ಲ, ಅದಕ್ಕೆ ಬಲವೂ ಬೇಕು, ಪೌರುಷವೂ ಬೇಕು. ಬಲ ಮತ್ತು ಪೌರುಷ ಎರಡೂ ಸೇರಿದಾಗ ಮಾತ್ರ ಧರ್ಮಕ್ಕೆ ಬೆಲೆ ಬರ್ತದೆ. ಬಲ ಪೌರುಷಗಳಿಲ್ಲದ ಧರ್ಮ ಅಸಹಾಯಕ ಆಗ್ತದೆ. ಹಾಗಾಗಿ ನಿನಗೆ ಇನ್ನೊಂದು ಸಂತಾನ ಬೇಕು, ಬಲ ಪೌರುಷ ಎರಡೂ ಇರುವಂತಹ ಸಂತಾನವನ್ನು ಪಡೆದುಕೊಳ್ಳು ಅಂತ ಪಾಂಡು ಮತ್ತೆ ಹೇಳ್ತಾನೆ. ಯಾವ ದೇವರನ್ನು ಕರೆಯುವುದು? ಯೋಚನೆ ಮಾಡಿ, ವಾಯುದೇವ, ಬಲ ಮತ್ತು ಪೌರುಷದ ಪ್ರತೀಕವಾಗಿರುವಂತಹ ವಾಯುದೇವನನ್ನು ಪಡ್ಕೊಳ್ಳು ಅಂತ ಹೇಳ್ತಾನೆ. ಮತ್ತೆ ದೂರ್ವಾಸರ ಮಂತ್ರ ಸ್ಮೃತಿ ಪಟಲಕ್ಕೆ ಕುಂತಿ ತಂದುಕೊಳ್ತಾಳೆ. ಮಂತ್ರವನ್ನು ಜಪಿಸ್ತಾಳೆ. ವಾಯುದೇವನನ್ನು ಸ್ಮರಿಸಿಕೊಂಡು ಈ ಮಂತ್ರ ನಿನಗರ್ಪಿತ ಅಂತ ಪ್ರಾರ್ಥಿಸುವಾಗ ವಾಯುದೇವ ಪ್ರತ್ಯಕ್ಷನಾಗಿ ಮಗನನ್ನು ಅನುಗ್ರಹಿಸ್ತಾನಂತೆ. ಭೀಮ ಅನ್ನುವಂತಹ ಮಗ ಹುಟ್ಟುತ್ತಾನೆ. ಕುಂತಿ ತನ್ನ ಕಾಲಿನಲ್ಲಿ ಅವಳು ಪ್ರಾರ್ಥನೆ ಮಾಡಿಕೊಂಡದ್ದು ಹಾಗಲ್ವ, ಬಲ ಮತ್ತು ಪರಾಕ್ರಮದ ಮಗು ಬೇಕು ಅಂತ ಪ್ರಾರ್ಥಿಸಿಕೊಂಡದಲ್ವ. ಆ ಮಗು ಆಶೀರ್ವಾದ ಆಗಿ ತಾಯಿಯ ತೊಡೆಯಲ್ಲಿ ಮಲಗಿದೆ. ಇನ್ನೇನು ಆ ಮಗುವನ್ನು ನೋಡಿ ಮುದ್ದಾಡಬೇಕು ಅನ್ನುವ ಹೊತ್ತಿಗೆ ಒಂದು ಸಿಂಹದ ಘರ್ಜನೆ ಕೇಳುತ್ತದೆ ಹತ್ತಿರದಲ್ಲಿ. ಸಿಂಹದ ಘರ್ಜನೆ ಕೇಳಿದ ತಕ್ಷಣ ಅಚಾನಕ್ಕಾಗಿ ಕುಂತಿ ಮಗು ಉಂಟು ಅನ್ನುವುದನ್ನು ಮರೆತು ಎದ್ದು ನಿಲ್ತಾಳೆ. ಸಣ್ಣ ಮಗು ಕಾಲಲ್ಲಿರುವುದಷ್ಟೇ, ಮಗುವನ್ನು ಮರೆತು ಸಿಂಹದ ಶಬ್ದದಿಂದ ಭೀತಳಾಗಿ ಎದ್ದು ನಿಂತರೆ ದೊಡ್ಡ ಶಬ್ದ ಕೇಳ್ತದಂತೆ. ಆ ಶಬ್ದ ಕೇಳಿದಾಗ ಯಾವ ಸಿಂಹ ಬಂದು ಗರ್ಜಿಸಿತ್ತು, ಈ ಶಬ್ದಕ್ಕೆ ಸಿಂಹವೂ ಹೆದರಿ ಓಡ್ತದಂತೆ. ಪಾಂಡುರಾಜ ಓಡಿ ಬರ್ತಾನೆ. ಏನಾಯಿತು ಅಂತ ನೋಡುವಾಗ ಕುಂತಿಯ ಕಾಲಿನಲ್ಲಿದ್ದ ಮಗು ಕೆಳಗೆ ಒಂದು ದೊಡ್ಡ ಪರ್ವತ ಇರ್ತದೆ, ಪರ್ವತದ ಮೇಲೆ ಬಿದ್ದು ಪರ್ವತವೇ ಪುಡಿ ಆಯ್ತಂತೆ. ಅಂತಹ ಬಲ ಮತ್ತು ಪರಾಕ್ರಮದ ಇವತ್ತು ಆ ಪರ್ವತ ಉಂಟು ಹಿಮಾಲಯದ ತಪ್ಪಲಿನಲ್ಲಿ. ಶತಶೃಂಗ ಅಂತ ಹೆಸರು. ಶತ ಅಂದರೆ 100. ಈ ಮಗು ಬಿದ್ದದ್ರಿಂದ ಪರ್ವತವೇ ಪುಡಿ ಆಯ್ತಂತೆ, ಬಂಡೆ ಪುಡಿ ಆಯ್ತಂತೆ. ಆ ಶಬ್ದಕ್ಕೆ ಸಿಂಹ ಓಡಿ ಹೋಗ್ತದೆ. ನೋಡಿದರೆ ಒಳ್ಳೆ ಬಲಶಾಲಿಯಾದ ಗಟ್ಟಿಮುಟ್ಟಾದಂತಹ ಉಕ್ಕಿನ ಮೈಯ ಭೀಮಸೇನ ಕುಂತಿಯಲ್ಲಿ 2ನೆಯ ಮಗುವಾಗಿ, ಅದು ಪಾಂಡುವಿಗೆ ಗೊತ್ತಿರುವಾಗಿ, ವಾಸ್ತವಿಕವಾಗಿ 3ನೇದು, ಅದು ಬೇರೆ ವಿಷಯ, 2ನೆಯ ಮಗುವಾಗಿ ಹುಟ್ಟಿ ಬರ್ತಾನೆ. ನೋಡಿ, ಮನುಷ್ಯನ ಆಸೆ ಹೇಳುವುದು ಹಾಗೆ. ಮತ್ತೆ 1 ವರ್ಷ ಕಳೆದಾಗ ಪಾಂಡು ಹೇಳ್ತಾನೆ, ಕುಂತಿ ಧರ್ಮಕ್ಕೆ ಒಬ್ಬ ಆಯಿತು, ಬಲಕ್ಕೆ ಒಬ್ಬ ಆಯಿತು, ಇನ್ನು
ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಹೆಸರು ಬೇಕು ಅಂತ ಇರ್ತದೆ. ಪೋಸ್ಟರಲ್ಲಿ ಹೆಸರು ಹಾಕಿದರೆ ಸಂತೋಷ. ಹೆಸರು ಆಗುವಾಗ ಹೇಳಿ ನೋಡಿ, ವಿದ್ವಾನ್ ಹಾಕಿ, ನಾನೇನೆಲ್ಲ ಓದಿದ್ದೇನೆ ಎಲ್ಲ ಹಾಕಿ ನಾವು ಹೇಳ್ತೇವೆ. ಪೋಸ್ಟರಲ್ಲಿ ಹೆಸರು ಬಂದರೆ ಭಾರಿ ಸಂತೋಷ. ಕೀರ್ತಿ ಬೇಕು ಮನುಷ್ಯನಿಗೆ, ಕೀರ್ತಿ ಇಲ್ಲದಿದ್ದರೆ ಆಗುವುದಿಲ್ಲ. ಹಾಗಾಗಿ ಹೆಸರಿಗಾಗಿ, ಕೀರ್ತಿಗಾಗಿ ಇನ್ನೊಬ್ಬ ಮಗ ಬೇಕು ಅಂತ ಹೇಳಿದಾಗ ಕುಂತಿ ಅಂತಹ ಕೀರ್ತಿಮಂತನಾದ ಮಗನನ್ನು ಪಡೀಲಿಕ್ಕೆ 1 ವರ್ಷ ತಪಸ್ಸು ಮಾಡ್ತಾಳಂತೆ. 1 ವರ್ಷ ಕುಂತಿ ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಿ ಯಾರನ್ನು ಕರಿಬೇಕು ಅಂತ ಯೋಚನೆ ಮಾಡಿದಾಗ ಆ ಕಾಲದಲ್ಲಿ ದೊಡ್ಡ ಹೆಸರು ಯಾರ್ದಪ್ಪ? ದೇವೇಂದ್ರ, ಇಂದ್ರ. ಹಾಗಾಗಿ ಇಂದ್ರನ ಹಾಗೆ ಕೀರ್ತಿಶಾಲಿಯಾದ ಮಗ ಬೇಕು ಅನ್ನುವ ಸಂಕಲ್ಪದಲ್ಲಿ ದೂರ್ವಾಸರ ಮಂತ್ರ ಅನುಸ್ಮರಣೆ, ದೇವೇಂದ್ರನಿಗೆ ಅರ್ಪಣೆ. ದೇವೇಂದ್ರ ಪ್ರತ್ಯಕ್ಷನಾಗಿ ಬಂದು ಮಗನನ್ನು ಆಶೀರ್ವಾದ ಮಾಡಿಕೊಡ್ತಾನೆ. ಅವನೇ ಅರ್ಜುನ ಅನ್ನುವ ಹೆಸರಿನಲ್ಲಿ ಲೋಕದಲ್ಲೆಲ್ಲ ದೊಡ್ಡ ಬಿಲ್ವಿದ್ಯೆಯಲ್ಲಿ ಪ್ರಸಿದ್ಧನಾದ ಹೆಸರನ್ನು ಪಡೆದಂತಹ ಅರ್ಜುನ 3ನೆಯ ಮಗನಾಗಿ ಹುಟ್ಟಿ ಬರ್ತಾನೆ. ಇನ್ನು ಮುಂದೆ ಇರುವ ಕಥೆ ತುಂಬ ಕುತೂಹಲ. ನಿಮಗೆ ಗೊತ್ತಿಲ್ಲದ ಕಥೆ ಇನ್ನು ಮುಂದೆ ಹೇಳ್ತೇನೆ. ಇಷ್ಟೆಲ್ಲ ಕಥೆ ಹೆಚ್ಚಿನವರು ಕೇಳಿದ್ದೀರಿ, ಇನ್ನು ಮುಂದಿನ ಭಾಗ ನಿಮಗೆ ಗೊತ್ತಿಲ್ಲ. ಸರಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು. ಒಂದು ದಿನ ಕುಂತಿ ಪಾಂಡುವಿನ ಸಮೀಪದಲ್ಲಿ ಇಲ್ಲದ ಹೊತ್ತಿನಲ್ಲಿ ಮಾದ್ರಿ ಬರ್ತಾಳೆ. ಮಾದ್ರಿ ಬಂದು ಹೇಳ್ತಾಳೆ, ಸ್ವಾಮಿ, ನನಗೆ ಯಾರ ವಿಷಯದಲ್ಲಿಯೂ ಹೊಟ್ಟೆ ಕಿಚ್ಚಿಲ್ಲ, ಆದರೆ ಹೆಣ್ಣಾಗಿ ನನಗೂ ಸಂತಾನ ಬೇಕು ಅಂತ ಆಸೆ ಉಂಟು, ಸ್ವಾಭಾವಿಕ. ನನ್ನ ಅಕ್ಕ ಕುಂತಿ ದೂರ್ವಾಸರ ಮಂತ್ರದಿಂದ 3 ಸಂತಾನವನ್ನು ಪಡೆಯುವಾಗ ನನಗೆ ಆಸೆ ಆಗೋದಿಲ್ಲ, ನನಗೂ ಸಂತಾನ ಬೇಕು. ಪಾಂಡು ಹೇಳ್ತಾನೆ, ಅಲ್ಲ ಮಾದ್ರಿ, ನಿನಗೆಲ್ಲ ಕತೆ ಗೊತ್ತಿದ್ದು ಮತ್ತೆ ನೀನು ಕೇಳ್ತಾ ಇದ್ದೀಯಲ್ವ, ನಾನು ಸಂತಾನಕ್ಕೆ ಇಚ್ಛೆ ಪಟ್ಟರೆ ನನ್ನ ಮೃತ್ಯು ಆಗ್ತದೆ ಅನ್ನುವ ಶಾಪ ನಿನಗೂ ಗೊತ್ತುಂಟಲ್ಲ. ಮಾದ್ರಿ ಹೇಳ್ತಾಳೆ, ಹಾಗಲ್ಲ, ನಾನು ನಿಮ್ಮ ಆಯುಷ್ಯಕ್ಕೆ ತೊಂದರೆ ಕೊಡುವ ಮಗು ಬೇಕು ಅಂತ ಬಯಸುವುದಲ್ಲ, ಮತ್ತೆ ನನ್ನ ಪರವಾಗಿ ಕುಂತಿ ಹತ್ರ ರಿಕ್ವೆಸ್ಟ್ ಮಾಡಿ ಅವಳಲ್ಲಿರುವ ಮಂತ್ರವನ್ನು ನನಗೆ ಅವಳು ಉಪದೇಶ ಕೊಡಲಿ, ನಾನು ಪ್ರಯತ್ನ ಮಾಡ್ತೇನೆ, ನನಗೂ ಮಕ್ಕಳಾಗಬೇಕು ಅಂತ ಸ್ತ್ರೀ ಸ್ವಭಾವ ಸಹಜವಾದ ಇಚ್ಛೆಯನ್ನು ಮಾದ್ರಿ ಪಾಂಡುವಿನ ಬಳಿಗೆ ವ್ಯಕ್ತಪಡಿಸ್ತಾಳೆ. ಪಾಂಡುವಿಗೆ ಹೌದು ಕಾಣ್ತದೆ. ಕುಂತಿಯನ್ನು ಏಕಾಂತದಲ್ಲಿ ಕರೆದು ಹೇಳ್ತಾನೆ, ನೋಡು, ಮಾದ್ರಿ ಹೀಗೀಗೆ ಕೇಳ್ತಾ ಇದ್ದಾಳೆ, ಎಷ್ಟಾದರೂ ಅವಳು ಒಂದು ಹೆಂಗಸಲ್ವಾ, ನೀನು ಏನು ಹೇಳ್ತೀನಿ? ಕುಂತಿದ್ದು ಎಷ್ಟು ದೊಡ್ಡ ಮನಸ್ಸು ನೋಡಿ. ನಾನು ಅನುಭವಿಸಿದ ಸುಖ, ಸಂತೋಷ ಮಕ್ಕಳದ್ದು ನನ್ನ ತಂಗಿ ವರಸೆಯಿಂದ ತಂಗಿ ಆಗ್ತಾಳೆ ಅವಳು, ನನ್ನ ತಂಗಿಯು ಅನುಭವಿಸಲಿ ಅಂತ ದೊಡ್ಡ ಮನಸ್ಸು ಮಾಡ್ತಾಳಂತೆ ಕುಂತಿ. ಮಾದ್ರಿಯನ್ನು ಕರೆದು ಮಾದ್ರಿಗೆ ದೂರ್ವಾಸರು ಕೊಟ್ಟ ಮಂತ್ರದ ಉಪದೇಶ ಕೊಡ್ತಾಳೆ. ಆ ಮಂತ್ರ ಉಪದೇಶ ಕೊಡುವಾಗ ದೂರ್ವಾಸರು ಕುಂತಿಗೆ ಕೊಡುವಾಗ ಮಂತ್ರಕ್ಕೆ ಲಾಕ್ ಇಲ್ಲ, ಅವಳು ಎಷ್ಟು ಸಲ ಬೇಕಾದರೂ ಜಪ ಮಾಡಬಹುದು. ಕುಂತಿ ಮಾದ್ರಿಗೆ ಕೊಡುವಾಗ ಲಾಕ್ ಮಾಡಿಕೊಳ್ತಾಳೆ. ಒಂದು ಸಲ ಈ ಮಂತ್ರವನ್ನು ಜಪ ಮಾಡು ಅಂತ ಒಂದು ಸಣ್ಣ ಲಾಕ್, ಬೀಗ ಹಾಕಿ ಕೊಡ್ತಾಳೆ. ಅದು ಒಂದು ಸಲಕ್ಕೆ ಮಾತ್ರ ಬರ್ತದೆ ಆ ಮಂತ್ರ. ಈ ಮಾದ್ರಿ ಕುಂತಿಗಿಂತಲೂ ಜಾಣೆ. ಅವಳು ಏನು ಯೋಚನೆ ಮಾಡ್ತಾಳೆ, ಒಮ್ಮೆ ಯಮಧರ್ಮನನ್ನು ಕರೆದದ್ದು ಒಂದು ಮಗು ಆಯಿತು, ಎರಡನೇದು ವಾಯುದೇವನನ್ನು ಕರೆದದ್ದು ಒಂದು ಮಗು ಆಯಿತು, ಮೂರನೇದು ದೇವೇಂದ್ರನನ್ನು ಕರೆದದ್ದು ಒಂದು ಮಗು ಆಯಿತು. ಹಾಗಾದರೆ ಒಂದು ವೇಳೆ 2 ದೇವತೆಗಳನ್ನು ಒಟ್ಟಿಗೆ ಕರೆದ್ರೆ 2 ಮಗ ಆಗ್ಬೋದಲ್ಲ. ಹಾಗೆ ಅಂತ ಮಾದ್ರಿ ಕುಂತಿಗೆ ಯಾವ ದೇವತೆಯನ್ನು ನೆನಪಿಸಿಕೊಳ್ಬೇಕು ಕುಂತಿ ಹೇಳಲಿಲ್ಲ, ಅದು ನೀನು ಯೋಚನೆ ಮಾಡು. ಹಾಗೆ ಅಂತ ಯೋಚನೆ ಮಾಡಿದ ಮಾದ್ರಿ ಅಶ್ವಿನಿ ದೇವತೆಗಳನ್ನು ಕರೀತಾಳೆ. ಈ ದೇವತೆಗಳಲ್ಲಿ ಅಶ್ವಿನಿ ದೇವತೆಗಳು ಅಂತ ಕೇಳಿದರೆ ಯುಗಳ, ಅವಳಿ, ಅವರು ಇಬ್ಬರು ಜೊತೆಯಲ್ಲೇ ಇರುವಂತಹ ದೇವತೆಗಳು, ಒಬ್ಬರನ್ನು ಬಿಟ್ಟು ಒಬ್ಬರಿಲ್ಲ, ಟ್ವಿನ್ಸ್ ಇದ್ದ ಹಾಗೆ ಜೊತೆಯಲ್ಲೇ ಇರ್ತಾರೆ. ಹಾಗೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಅಶ್ವಿನಿ ದೇವತೆಗಳು ಬಂದು ಅನುಗ್ರಹ ಮಾಡ್ತಾರೆ. ಅದರ ಫಲವಾಗಿ ನಕುಲ ಸಹದೇವ ಅನ್ನುವಂತಹ
ಅವಳಿ ಮಕ್ಕಳು ಟ್ವಿನ್ಸ್ ಮಾದ್ರಿಗೆ ಹುಟ್ಟುತ್ತಾರೆ. ಈ ಮಾದ್ರಿ 2 ಮಕ್ಕಳನ್ನು ಬಯಸುವ ಹಿಂದೆ ಇದ್ದ ರಹಸ್ಯ ಕುಂತಿಗೆ ಗೊತ್ತಿರುವುದಿಲ್ಲ. ಅವಳಿಗೆ ಮತ್ತೆ ಗೊತ್ತಾಗ್ತದೆ, ಓ ಇವಳು ನನ್ನ ಹತ್ರ ಹೇಳದೆ ಈ ಕೆಲಸವನ್ನು ಮಾಡಿಬಿಟ್ಲು ಅಂತ ಮತ್ತೆ ಗೊತ್ತಾಗ್ತದೆ. ಅವಳು ಮತ್ತೆ ಹೇಳ್ತಾಳೆ. ಸ್ವಲ್ಪ ಕಾಲ ಕಳೆದು ಮಾದ್ರಿ ಪುನಃ ರಿಕ್ವೆಸ್ಟ್ ಮಾಡ್ತಾಳೆ. ಅವಳಿಗೆ 3 ಮಕ್ಕಳಿದ್ದಾರೆ, ನನಗೆ 2 ಇರುತ್ತೆ, ಹಾಗಾಗಿ ಇನ್ನೊಮ್ಮೆ ಕುಂತಿಯ ಹತ್ರ ನನ್ನ ಪರವಾಗಿ ರಿಕ್ವೆಸ್ಟ್ ಮಾಡಿ ಅಂತ ಪಾಂಡು ಮತ್ತೆ ಹೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ಸ್ವಾಮಿ, ಒಂದು ಮಂತ್ರದಿಂದ 2 ದೇವತೆಗಳನ್ನು ಕರೆದು 2 ಸಂತಾನ ಪಡಿಬಹುದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಮಾದ್ರಿ ನನಗೆ ಮೋಸ ಮಾಡಿಬಿಟ್ಲು. ಇನ್ನೊಂದು ಸಲ ಮಂತ್ರ ಕೊಟ್ಟರೆ ಅವಳು ಇನ್ನು 3 ದೇವತೆಗಳನ್ನು ಕರೆದ್ರೆ ಈಗ 2 ಆಯಿತು, ಮತ್ತೆ 3 ಸೇರಿ 5 ಆಗ್ತದೆ, ನನಗಿಂತ ಹೆಚ್ಚಾಗ್ತದೆ. ನೋಡಿ, ಆ ಹೆಂಗಸರ ಮನಸ್ಸಿನಲ್ಲಿರುವ ವ್ಯಸರ ಮಾಡಬೇಡಿ. ಇದು ಮಹಾಭಾರತದಲ್ಲಿ ಇದ್ದದ್ದು. ನಾನು ಶುದ್ಧ ಮಹಾಭಾರತದ ವಿಷಯಗಳನ್ನೇ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. 3 ದೇವತೆಗಳನ್ನು ಪಡ್ಕೊಂಡ್ರೆ 5 ದೇವತೆಗಳನ್ನು ಕರೆದರೆ ನನಗಿಂತ ಹೆಚ್ಚಾಗಿ ಹೋಗ್ತಾಳೆ. ಹಾಗಾಗಿ ಕೇಳಿದ್ದಕ್ಕೆ ಕೊಟ್ಟಿದ್ದೇನೆ, 2 ಮಕ್ಕಳಾಯ್ತಲ್ವ, ಇನ್ನೂ ಒತ್ತಾಯ ಮಾಡಬೇಡಿ, ಸಾಕು, ಇನ್ನು ನಾನು ಕೊಡುವುದಿಲ್ಲ ಹೇಳ್ತಾನೆ. ಮಾದ್ರಿಯೂ ತೆಪ್ಪಗಿರ್ತಾಳೆ, ಪಾಂಡುವು ತೆಪ್ಪಗಿರ್ತಾನೆ. ಹೀಗೆ ಕಾಡಿನಲ್ಲಿದ್ದ ಪಾಂಡುವಿಗೆ 5 ಮಕ್ಕಳನ್ನು ಪಡೆದುಕೊಳ್ಳುವಂತಹ ಪ್ರಸಂಗ ಬರ್ತದೆ. ಕಾಲ ಎಲ್ಲ ನಡೀತಾ ನಡೀತಾ ಹೋಗ್ತದೆ. ಹಾಗೆ ಒಂದು ದಿನ ಕುಂತಿ ಇರುವುದಿಲ್ಲ. ಮಾದ್ರಿ ಮತ್ತು ಪಾಂಡು ಮಾತ್ರ ಇರುವ ಹೊತ್ತಿನಲ್ಲಿ ಸ್ವಾಭಾವಿಕವಾಗಿ ಆ ಮಾದ್ರಿಯ ಹತ್ತ ಪಾಂಡು ಆಕರ್ಷಿತನಾಗ್ತಾನೆ. ಅವಳನ್ನು ಸೇರಬೇಕು ಅನ್ನೋ ಹೊತ್ತಿನಲ್ಲಿ ಮಾದ್ರಿ ಪರಿಪರಿಯಾಗಿ ವಿನಂತಿಸಿಕೊಳ್ತಾಳೆ, ಶಾಪವನ್ನು ನೆನಪಿಸ್ತಾಳೆ. ಆ ಕ್ಷಣದಲ್ಲಿ ಪಾಂಡುವಿಗೆ ಶಾಪ ಮರೆತು ಹೋಗಿರುತ್ತದೆ. ಅದರ ಪರಿಣಾಮವಾಗಿ ಕಾಡಿನಲ್ಲಿ ಪಾಂಡು ತನ್ನ ಪ್ರಾಣವನ್ನು ಬಿಡ್ತಾನೆ. ಮಾದ್ರಿಯ ಸಾಮೀಪ್ಯದಲ್ಲಿ ಪಾಂಡು ಪ್ರಾಣ ಬಿಡ್ತಾನೆ. ಕುಂತಿ ದೂರದಲ್ಲಿ ಇರ್ತಾಳೆ. ಮಾದ್ರಿ ಕರೀತಾಳೆ, ಮಕ್ಕಳನ್ನು ಕರ್ಕೊಂಡು ಬರಬೇಡಿ, ನೀವು ಮಾತ್ರ ಬನ್ನಿ ಅಂತ. ಕುಂತಿ ಬಂದು ನೋಡುವಾಗ ಅಲ್ಲಿ ಪಾಂಡುವಿನ ಪ್ರಾಣ ಹೋಗಿರ್ತದೆ. ಇಬ್ಬರೂ ಕೂಡ ತುಂಬ ದುಃಖಿಸ್ತಾರೆ. ಕುಂತಿ ಮಾದ್ರಿಗೆ ಹೇಳ್ತಾಳೆ, ನಿನಗೆ ಶಾಪದ ಎಲ್ಲ ವಿಷಯಗಳೂ ಗೊತ್ತಿದ್ದು ಈ ರೀತಿಯಲ್ಲಿ ನೀನು ಮಾಡಿದ್ದು ದೊಡ್ಡ ತಪ್ಪು ಅಂತ ಅವಳಿಗೆ ಪರಿಪರಿಯಾಗಿ ಹೇಳ್ತಾಳೆ. ಆದರೆ ಕಾಲ ಮಿಂಚಿಯಾಗಿದೆ. ಅವನಿಗೆ ಬೇಕಾದಂತಹ ಕ್ರಿಯೆಗಳನ್ನು, ಸಂಸ್ಕಾರಗಳನ್ನು ಮಾಡಲಿಕ್ಕೆ ರೆಡಿಯಾಗಿ ಚಿತೆಯಲ್ಲಿ ಪಾಂಡುವಿನ ಶರೀರವನ್ನಿಟ್ಟು ಬೆಂಕಿ ಕೊಡಬೇಕು ಅನ್ನೋ ಹೊತ್ತಿನಲ್ಲಿ ಮಾದ್ರಿ ಹೇಳ್ತಾಳೆ, ಅಕ್ಕ, ನನ್ನಿಂದಾಗಿ ಪಾಂಡುವಿಗೆ ಮರಣ ಬಂದಿದೆ. ಆ ದುಃಖ ನನ್ನ ಮನಸ್ಸಿನಲ್ಲಿ ಸುಡುತ್ತಾ ಉಂಟು. ನಾನು ಈ ಭೂಮಿಯಲ್ಲಿ ಬದುಕಿರಲಿಕ್ಕೆ ನಾಲಾಯಕ. ನಾನು ಸತ್ತರೆ ನನ್ನ ಮಕ್ಕಳನ್ನು ನಿಮ್ಮ ಮಕ್ಕಳಷ್ಟೇ ಪ್ರೀತಿಯಿಂದ ನೀವು ನೋಡಿಕೊಳ್ತೀರಿ ಅನ್ನುವ ನಂಬಿಕೆ, ಧೈರ್ಯ ನನಗುಂಟು. ಹಾಗಾಗಿ ನಾನು ಮಾಡಿದ ತಪ್ಪಿಗೆ ಅನುಗುಣವಾಗಿ ಪಾಂಡುವಿನ ಜೊತೆಯಲ್ಲಿ ನನ್ನ ದೇಹತ್ಯಾಗ ಮಾಡ್ತೇನೆ, ನೀವು ಮಕ್ಕಳನ್ನು ನೋಡಿಕೊಂಡು ಉಳ್ಕೊಳ್ಳಿ ಅಂತ ಹೇಳಿ ಕುಂತಿಯ ಮಾತಿಗೆ ಕಾಯದೆ ಪಾಂಡುವಿನ ಜೊತೆಗೆ ಸೇರಿ ತನ್ನ ಪ್ರಾಣವನ್ನು ಮಾದ್ರಿ ಬಿಡ್ತಾಳೆ. ಮಾದ್ರಿ ಸತ್ತು ಬದುಕಿದ್ಲು, ಕುಂತಿ ಬದುಕಿ ಸತ್ತು. ಗಂಡ ಹೋದ, ಮಾದ್ರಿಯೂ ಹೋದ್ಲು. ಪುಟ್ಟದಾದಂತಹ 3 ಮಕ್ಕಳು ಮತ್ತೆ ಮಾದ್ರಿಯದ್ದು 2 ಸೇರಿ 5 ಮಕ್ಕಳ ತಾಯಿಯಾಗಿ ಆ ಕಾಡಿನ ದಟ್ಟ ಪರಿಸರದಲ್ಲಿ ಕುಂತಿ ಒಬ್ಬಂಟಿ ಮಹಿಳೆಯಾಗಿ ಬರ್ತಾಳೆ. ಬದುಕು ಯಾವ ಸನ್ನಿವೇಶಕ್ಕೆ ನಮ್ಮನ್ನು ತಕೊಂಡು ಹೋಗ್ತದೆ ನೋಡಿ. ಒಬ್ಬಳು ಹೆಣ್ಣು, ದೊಡ್ಡ ಕಾಡು, ಹಿಮಾಲಯದ ಭಾಗ, 5 ಸಣ್ಣ ಸಣ್ಣ ಮಕ್ಕಳು, ಸುಮಾರು 10 ವರ್ಷದ ಆಸ್ಪಾಸಿನಲ್ಲಿ ಇದ್ದರು ಅಂತ ಕಾಣ್ತದೆ ಪಾಂಡವರೆಲ್ಲ. ಅಂತಹ ಬದುಕಿನಲ್ಲಿ ಕುಂತಿ ಏಕಾಂಗಿನಿಯಾಗಿ ಹೋಗ್ತಾಳೆ. ಪಾಂಡುವಿನ ಕ್ರಿಯೆಗಳನ್ನೆಲ್ಲ ಮುಗಿಸಿದ ನಂತರ ಋಷಿಗಳೆಲ್ಲ ಸೇರಿಕೊಂಡು ತೀರ್ಮಾನ ಮಾಡಿ ಈ ಕುಂತಿಯನ್ನು 5 ಮಕ್ಕಳನ್ನು ಕೂಡ ವಾಪಸ್ ಹಸ್ತಿನಾವತಿಗೆ, ಎಲ್ಲಿ ಧೃತರಾಷ್ಟ್ರ ಇದ್ದ, ಎಲ್ಲಿ ದುರ್ಯೋಧನಾದಿಗಳಿದ್ದರು, ಎಲ್ಲಿ ಗಾಂಧಾರಿ ಇದ್ಲು, ಅಲ್ಲಿಗೆ ಎಲ್ಲ ಋಷಿಗಳು ಸೇರಿ ಕುಂತಿಯನ್ನು ಕರ್ಕೊಂಡು ಬರ್ತಾರಂತೆ. ಯಾವಾಗ ಅಲ್ಲಿಂದ ಹೋದದ್ದು 15 ವರ್ಷಕ್ಕಿಂತ ಬಹುಶಃ ಹೆಚ್ಚಾಯಿತು ಅಂತ ಕಾಣುತ್ತದೆ, ಅಂದಾಜು ಹೇಳ್ತಾ ಇದ್ದೇನೆ. ಅಲ್ಲಿಗೆ ಮತ್ತೆ ತನ್ನ ಮಕ್ಕಳು ಒಟ್ಟಿಗೆ ಬರುವಾಗ ಈ ಹೊಸ ಮುಖ, ಇಷ್ಟರವರೆಗೆ ನೋಡದ ಮಕ್ಕಳು, ಹಸ್ತಿನಾವತಿಯ ಜನರ ಮಾತು
ಇದನ್ನೆಲ್ಲ ಕುಂತಿ ಅನುಭವಿಸಿದ ಮಾನಸಿಕ ಕ್ಲೇಶ ಅನ್ಯಾದೃಶವಾದದ್ದು. ಆದರೆ ಭೀಷ್ಮರು ಅವರಿಗೆ ಧೈರ್ಯ ಕೊಟ್ಟು ಬೇಕಾದ ವ್ಯವಸ್ಥೆ, ಅಧ್ಯಯನಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಒಂದು ಹಂತದಲ್ಲಿ ಬಂತು ಅನ್ನುವಾಗ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ, ಇತ್ಲಾಗೆ ಕುಂತಿ ಯಾವ ದಿನ ಭೀಮಸೇನನಿಗೆ ಜನ್ಮ ಕೊಡ್ತಾಳೆ ಅದೇ ದಿನ ಹಸ್ತಿನಾವತಿಯಲ್ಲಿ ಗಾಂಧಾರಿ ದುರ್ಯೋಧನನಿಗೂ ಜನ್ಮ ಕೊಡ್ತಾಳೆ. ಹಾಗಾಗಿ ಭೀಮಸೇನ ಮತ್ತು ದುರ್ಯೋಧನ ಬಹುಶಃ ಒಂದೇ ಪ್ರಾಯದ ಎರಡು ಮಕ್ಕಳು. ಪರಾಕ್ರಮದಲ್ಲಿ, ಶಕ್ತಿಯಲ್ಲಿ ಭೀಮ ತುಂಬ ಬಲಶಾಲಿ, ದುರ್ಯೋಧನನು ಸಾಮಾನ್ಯ ಅಲ್ಲ, ಆದರೆ ಭೀಮಸೇನನಷ್ಟಲ್ಲ. ಹಾಗಾಗಿ ಎರಡು ಅಣ್ಣ ತಮ್ಮಂದಿರ ಮಕ್ಕಳು ಒಂದು ಬದಿಯಲ್ಲಿ ದುರ್ಯೋಧನ +99, ಒಂದು ಬದಿಯಲ್ಲಿ ಯುಧಿಷ್ಠಿರ +4, 5 ಜನರ ಒಂದು ಗುಂಪು, 100 ಜನರ ಒಂದು ಗುಂಪು ಹಸ್ತಿನಾವತಿ ಅನ್ನುವಂತಹ ಪಟ್ಟಣದಲ್ಲಿ ಬೆಳೀಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಮುಂದೆ ಶುರುವಾದಂತಹ ಕಲಹ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತುಂಟು. ಭೀಮಸೇನನನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಲ್ಲಿಕ್ಕೆ, ವಿಷ ಹಾಕಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಆ ಅರಗಿನ ಮನೆಯಲ್ಲಿ ಇಟ್ಟು ಸುಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕುಂತಿ ಪದೇ ಪದೇ ತನ್ನ ಮಕ್ಕಳಿಗೆ ಆಗುವ ಅಪಮಾನ, ಕಷ್ಟ, ನೋವು ಇದೆಲ್ಲವನ್ನು ನೋಡ್ತಾ ಬರ್ತಾಳೆ. ಅರಗಿನ ಮನೆಯಲ್ಲಿ ಸಾಯುವ ಪ್ರಸಂಗ ಬಂದು ತಪ್ಪಿಸಿಕೊಂಡು ಬರ್ತಾರೆ. ಅಲ್ಲಿಂದ ನೇರ ಕಾಡಿಗೆ ಬರ್ತಾರೆ. ಅರಗಿನ ಮನೆಯಿಂದ, ವನವಾಸ ಅಲ್ಲ ಅದು ಮತ್ತೆ ಬರೋದು, ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದರೆ ಕಾಡಿನಲ್ಲಿ ಒಂದು ದಿನ ಒಬ್ಬಳು ವಿಚಿತ್ರ ಜಾತಿಯ ಹೆಣ್ಣು, ಅಂದರೆ ನಮ್ಮ ದೇಶದ ಹೆಣ್ಮಕ್ಕಳಲ್ಲಿರುವ ಗುಣ ಸೌಂದರ್ಯಗಳು ಅವಳಲ್ಲಿಲ್ಲ. ಇದು ಮಹಾಭಾರತ ಹೇಳ್ತದೆ. ಅವಳ ಹೆಸರು ಹಿಡಿಂಬೆ ಅಂತ. ಗುಂಗುರು ಕೂದಲು, ಕಪ್ಪಾದ ಮೈಬಣ್ಣ, ಇದೆಲ್ಲ ನೋಡುವಾಗ ಮಹಾಭಾರತವನ್ನು ಸಂಶೋಧನೆ ಮಾಡಿದ ವ್ಯಕ್ತಿಗಳು ಇದು ಆಫ್ರಿಕನ್ ಬುಡಕಟ್ಟಿನ ಜನಾಂಗ ಇರಬೇಕು ಅಂತ ಊಹೆ ಮಾಡ್ತಾರೆ ಆ ಕಾಲದಲ್ಲಿ. ಈ ಹೆಸರು ಹಾಗೆ ನೋಡಿ, ಆಫ್ರಿಕಾದವರ ಹೆಸರು ಮತ್ತು ಇದಕ್ಕೂ ತುಂಬ ಸಾಮ್ಯತೆ ಉಂಟು. ಹಾಗೆ ಸಂಶೋಧಕರು ಇವರು ಆಫ್ರಿಕಾದ ಜನಾಂಗ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗೆ ಹಿಡಿಂಬೆ ಅನ್ನುವವಳು ಅಲ್ಲಿ ಕಾಡಿನಲ್ಲಿ ಭೀಮಸೇನನ ಶರೀರ ಮತ್ತು ರೂಪ ನೋಡಿ ಅವನನ್ನು ಮದುವೆಯಾಗಬೇಕು ಅಂತ ಬರ್ತಾಳೆ. ಬಂದರೆ ಭೀಮಸೇನ ಹೇಳ್ತಾನೆ, ಈ ಮದುವೆ ನನಗೆ ಒಪ್ಪಿಗಿಲ್ಲ ಅಂತ. ಆಗ ಕುಂತಿ ಒಬ್ಬಳು ತಾಯಿಯಾಗಿ ಏನು ಯೋಚನೆ ಮಾಡ್ತಾಳೆ ಗೊತ್ತುಂಟಾ? ಇದು ಹಿಡಿಂಬಿ ಅನ್ನುವಂತಹ ಈ ಹೆಣ್ಣು ಒಬ್ಬಳಲ್ಲ, ಇವಳದೊಂದು ದೊಡ್ಡ ಸಮೂಹ ಉಂಟು. ಈ ಒಬ್ಬಳನ್ನು ಮದುವೆ ಆಗುವುದರಿಂದಾಗಿ ಆ ಎಲ್ಲ ಜನಾಂಗ ಭೀಮಸೇನನ ಸಮೀಪಕ್ಕೆ ಬರ್ತದೆ. ಮಾತ್ರ ಅಲ್ಲ, ಇವರಿಂದ ಹುಟ್ಟುವ ಸಂತಾನದಿಂದಲೂ ಮುಂದೆ ತನಗೆ ಉಪಯೋಗ ಆಗಬಹುದು ಅಂತ ಯೋಚನೆ ಮಾಡಿ ಭೀಮನಿಗೆ ಹಿಡಿಂಬಿಯನ್ನು ಮದುವೆ ಆಗಲಿಕ್ಕೆ ಹೇಳ್ತಾನೆ. ಭೀಮ ಹಿಡಿಂಬೆಯನ್ನು ಮದುವೆಯಾದರ ಫಲ ಘಟೋತ್ಕಜ ಅನ್ನುವಂತಹ ಒಬ್ಬ ದೊಡ್ಡ ದೈತ್ಯ ಭೀಮನ ಮಗನಾಗಿ ಹುಟ್ಟಿ ಮಹಾಭಾರತ ಯುದ್ಧದಲ್ಲಿ ದೊಡ್ಡ ಸಹಾಯವನ್ನು ಭೀಮನಿಗೆ ಮಾಡ್ತಾನೆ. ಇದರ ಹಿಂದೆ ಕುಂತಿಯಲ್ಲಿದ್ದಂತಹ ಬುದ್ಧಿವಂತಿಗೆ ಕೆಲಸ ಮಾಡ್ತದೆ. ಇದು ಕುಂತಿ ಅಂತ ಹೇಳಿದರೆ ಇದು ಸರಿ. ಅದು ದಾಟಿತು. ಮದುವೆಯೆಲ್ಲ ಆದ ನಂತರದಲ್ಲಿ ಯಾರಿಗೂ ಗೊತ್ತಾಗದೇ ಇದ್ದ ಹಾಗೆ ಅವರು ಬದುಕ್ತಾ ಇದ್ದಾಗ ಒಂದು ಮನೆಯಲ್ಲಿ ಅವರೊಂದು 3-4 ಜನ ಇದ್ದಂತಹ ಒಂದು ಸಣ್ಣ ಕುಟುಂಬ ಪಕ್ಕದ ಒಂದು ಸಣ್ಣ ಕೋಣೆಯಲ್ಲಿ ಬಾಡಿಗೆ ರೀತಿಯಲ್ಲಿ ಅವರು ಪಾಂಡವರು ಬದುಕ್ತಾ ಇದ್ದರು. ದುರ್ಯೋಧನಾದಿಗಳಿಗೆ ಗೊತ್ತಾಗಬಾರದು ಅನ್ನುವ ದೃಷ್ಟಿಯಿಂದ ಅಲ್ಲಿ ಬದುಕ್ತಾ ಇದ್ದಾಗ ಒಂದು ದಿನ ಏಕಚಕ್ರ ನಗರ ಅಂತ ಅದಕ್ಕೆ ಹೆಸರು. ಈ ಬೆಳಗ್ಗಾದರೆ ಪಾಂಡವರು 4 ಜನ ಭಿಕ್ಷೆಗೆ ಹೋಗುವುದು. ಭೀಮಸೇನನನ್ನು ಕುಂತಿ ಕಳುಹಿಸ್ತಾ ಇರಲಿಲ್ಲ. ಯಾಕಂದರೆ ಅವನ ಶರೀರ, ಅವನ ರೂಪ ನೋಡಿದಾಗ ಇವನೇ ಭೀಮಸೇನ ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರ ಭೀಮನನ್ನು ಕಳಿಸುವುದಿಲ್ಲ. ಬೇರೆ 4 ಜನರನ್ನು ಭಿಕ್ಷೆ ಬೇಡಲಿಕ್ಕೆ ಕಳಿಸುವಂಥದ್ದು. ಭಿಕ್ಷೆ ಬೇಡಿ ತಂದರೆ ಅದನ್ನು ಎಲ್ಲ ಪಾಲು ಮಾಡುವ ಜವಾಬ್ದಾರಿ ಕುಂತಿದ್ದಂತೆ. ಹೇಗೆ ಮಾಡ್ತಾ ಇದ್ಲು ಕೇಳಿದರೆ, ಎಲ್ಲ ಭಿಕ್ಷೆ ತಂದರೆ ಅದರಲ್ಲಿ ಸುರುವಿಗೆ ದೇವರಿಗೆ ಅಂತ ಸ್ವಲ್ಪ ತೆಗೆದಿಡ್ತಾ ಇದ್ಲಂತೆ. ಆಮೇಲೆ ಯಾರಾದರೂ ಅತಿಥಿಗಳು ಬಂದರೆ ಅಂತ ಸ್ವಲ್ಪ ತೆಗೆದಿಡ್ತಾ ಇದ್ಲಂತೆ. ಮತ್ತು ಉಳಿದದ್ದನ್ನು ಸರಿ ಅರ್ಧ ಮಾಡಿ
ಅರ್ಧ ಭಿಕ್ಷೆ ಭೀಮಸೇನ ಒಬ್ಬನಿಗೆ, ಮತ್ತೆ ಉಳಿದ ಅರ್ಧದಲ್ಲಿ 4 ಜನರಿಗೆ ಮತ್ತೆ ತನಗೆ ಪಾಲು ಮಾಡಿ ತಿಂತಾ ಇದ್ರಂತೆ. ಇಂತಹ ಕಠಿಣ ಪರಿಸ್ಥಿತಿಯನ್ನು ನೋಡಿದ ಮಹಿಳೆ ಕುಂತಿ. ಯೋಚನೆ ಮಾಡಿ, ನಮ್ಮ ಕಷ್ಟ ಎಲ್ಲಿ, ಆ ಕುಂತಿಯ ಕಷ್ಟ ಎಲ್ಲಿ? ಇದನ್ನೆಲ್ಲ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದಾಗ ಆ ಮನೆಯಲ್ಲಿ ಒಂದು ದಿನ ಇವರು ನೋಡುವಾಗ ತುಂಬ ಅಳ್ತಾ ಇದ್ದಾರೆ. ಅಳ್ತಾರೆ ಪುರ್ಸೋತಿಲ್ಲ. ಕುಂತಿ ಏನಾಯಿತು ಕಷ್ಟ ಅಂತ ಅವರ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಘಟನೆ ನಡೀತಾ ಉಂಟು. ಏಕಚಕ್ರ ಅನ್ನುವಂತಹ ಆ ನಗರದಲ್ಲಿ ಒಬ್ಬ ಬಕಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ಇದ್ದ. ಆ ಬಕಾಸುರ ಎಲ್ಲ ರಾಜ್ಯದ ಮೇಲೆ ದಾಳಿ ಮಾಡಿ ಜನರನ್ನು ಕೊಂದು ಬೇಕಾಬಿಟ್ಟಿಯಾಗಿ ನಾಶ ಮಾಡ್ತಾ ಇದ್ದಾಗ ದೇಶದ ರಾಜ ಅವನೊಟ್ಟಿಗೆ ಅಗ್ರಿಮೆಂಟ್ ಮಾಡಿಕೊಳ್ತಾನಂತೆ, ಒಪ್ಪಂದ. ಏನು? ನೀನು ನಮ್ಮ ಮೇಲೆ ಆಕ್ರಮಣ ಮಾಡಬಾರ್ದು, ನಮಗೆ ತೊಂದರೆ ಕೊಡಬಾರ್ದು, ನಿನಗೇನು ಬೇಕು? ವಾರಕ್ಕೊಂದು ದಿನ ಬಂಡಿಯಲ್ಲಿ ಅನ್ನ, ಮಾಂಸ, ಅದರ ಜೊತೆಗೆ ಅವಸ ನರಭಕ್ಷಕ ಜನಾಂಗ. ಬಕಾಸುರ ಹೇಳಿದರೆ ನರಭಕ್ಷಕ ಜನಾಂಗ ಆ ಕಾಲದಲ್ಲಿದ್ದರೂ, ನೀವು ಒಬ್ಬ ಮನುಷ್ಯ, ಇದಿಷ್ಟನ್ನು ಕಳಿಸಿಕೊಡ್ತೇನೆ, ನಮ್ಮ ತಂಟೆಗೆ ಬರಬಾರ್ದು ಅಂತ ರಾಜ ಅವನೊಟ್ಟಿಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದ. ಬಕಾಸುರನದ್ದು ಒಂದು ದೊಡ್ಡ ಸಮೂಹ ಇತ್ತು. ಹಾಗೆ ಅವರೆಲ್ಲ ಪ್ರತಿ ವಾರ ಒಂದೊಂದು ಮನೆಯಿಂದ ಸರದಿಯ ಪ್ರಕಾರದಲ್ಲಿ ಬಕಾಸುರನಿಗೆ ಬೇಕಾದ್ದೆಲ್ಲ ಸಪ್ಲೈ ಆಗ್ತಾ ಇತ್ತು. ದುರದೃಷ್ಟವಶಾತ್ ಈ ಸರದಿ, ಈ ಕ್ಯೂ ಯಾರಿಗೆ ಬಂತು ಕೇಳಿದರೆ, ಯಾರ ಮನೆಯಲ್ಲಿ ಕುಂತಿ ಬಾಡಿಗೆಗೆ ವಾಸ ಮಾಡ್ತಾ ಇದ್ಲು ಆ ಮನೆಗೆ ಬಂದಿದೆ. ಆ ಮನೆಗೆ ಬಂದರೆ ಪಾಪ ಇರುವುದೇ 4 ಜನ, ಗಂಡ ಹೆಂಡತಿ 2 ಮಕ್ಕಳು. ಅನ್ನ ಮಾಂಸ ಎಲ್ಲ ಕೊಡ್ಬೋದು, ಒಬ್ಬ ನರಬಲಿ ಬೇಕಲ್ಲ, ಮನುಷ್ಯ ಬೇಕಲ್ಲ, ಯಾರನ್ನು ಕೊಡೋದು? ಅಪ್ಪ ಹೇಳ್ತಾನೆ, ನಾನೇ ಹೋಗ್ತೇನೆ. ಹೆಂಡತಿಯನ್ನು, ಇಷ್ಟು ಸಣ್ಣ ಮಕ್ಕಳನ್ನು ಆ ರಾಕ್ಷಸನಿಗೆ ಬಲಿ ಕೊಡಲಿಕ್ಕೆ ನನಗೆ ಮನಸ್ಸು ಬರುವುದಿಲ್ಲ, ನಾನೇ ಹೊರಟು ಹೋಗ್ತೇನೆ. ನಾನು ಹೋದರೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಂತಾನೆ. ಹೆಂಡತಿ ಹೇಳ್ತಾಳೆ, ಅಲ್ಲ, ಇಡೀ ಸಂಸಾರಕ್ಕೆ ಕಂಬ ನೀವೇ ಹೋದ್ರಿ ಅಂತಾದರೆ ಈ ಮಕ್ಕಳನ್ನು ಬೆಳೆಸಲಿಕ್ಕೆ, ಇದನ್ನು ನೋಡಿಕೊಳ್ಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನೀವು ಕೂತ್ಕೊಳ್ಳಿ, ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಾನು ರಾಕ್ಷಸನ ಬಳಿಗೆ ಹೋಗ್ತೇನೆ. ಎಲ್ಲಿಯಾದರೂ ರಾಕ್ಷಸ ಒಂದು ಅನುಕಂಪದಿಂದ ಹೆಣ್ಣು ಅಂತ ಎಕ್ಸ್ಕ್ಯೂಸ್ ಕೊಟ್ಟು ನನ್ನನ್ನು ಬಿಟ್ಟರೂ ಬಿಡಬಹುದು, ಹಾಗಾಗಿ ಕ್ಷಮಿಸಿ, ನಾನು ಬಕಾಸುರನ ಬಳಿಗೆ ಹೋಗ್ತೇನೆ ಅಂತಾರೆ. ಇವ ಹೇಳ್ತಾನೆ, ಇಷ್ಟು ಸಣ್ಣ ಮಕ್ಕಳನ್ನು ನಾನೆಲ್ಲಿಗೆ ನೋಡಿಕೊಳ್ಳು, ನನ್ನಿಂದ ಸಾಧ್ಯ ಇಲ್ಲ, ನೀನು ಹೋಗೋದು ಬೇಡ, ನಾನೇ ಹೋಗ್ತೇನೆ. ಆಗ ಒಂದು ಹುಡುಗಿ ಇತ್ತಂತೆ, ಮಗಳು, ಅದು ಹೇಳ್ತದೆ, ಅಪ್ಪ ಅಮ್ಮ ನೀವಿಬ್ಬರು ಹೋಗೋದು ಬೇಡ, ನಾನು ಹೋಗ್ತೇನೆ, ನೀವಿಬ್ಬರು ಕೂತ್ಕೊಳ್ಳಿ, ಸಣ್ಣ ತಮ್ಮ ಇದ್ದಾನೆ, ಅವನನ್ನು ನೋಡಿಕೊಳ್ಳಿ, ನಾನಿನ್ನೂ ಕೂಡ ಸಣ್ಣವಳು, ನನಗೇನು ಭಯ ಇಲ್ಲ, ನಾನು ಹೋಗ್ತೇನೆ. ಆಗ ಅಪ್ಪ ಹೇಳ್ತಾನೆ, ನನ್ನ ಕಣ್ಣ ಮುಂದೆ ಈ ಸಣ್ಣ ಹುಡುಗಿಯನ್ನು ಕಳಿಸೋದು ನನ್ನಿಂದ ಸಾಧ್ಯ ಇಲ್ಲ ಅಂತ ಅದರ ಮಧ್ಯದಲ್ಲಿ ತಮಾಷೆ ಮಾಡ್ತಾರೆ. ಸಣ್ಣ ಹುಡುಗ ಕೈಯಲ್ಲಿ ಆಟದ ಒಂದು ಖಡ್ಗವನ್ನು ಹಿಡ್ಕೊಂಡು ಹೇಳ್ತದಂತೆ, ನನ್ನನ್ನು ಕಳಿಸಿ, ಈ ಖಡ್ಗದಿಂದ ಬಕಾಸುರನನ್ನು ಕೊಂದು ನಾನು ಬರ್ತೇನೆ ಅಂತ ಮಗು ಹೋಗ್ತದಂತೆ. ಹೀಗೆ ತಮಾಷೆ ಮಾಡ್ತಾರೆ. ಇದೆಲ್ಲ ನೋಡಿದ ಕುಂತಿ ಹೇಳ್ತಾಳೆ, ಯೋಚಿಸಬೇಡಿ, ನೀವು ಯಾರೂ ಕೂಡ ಹೋಗೋದು ಬೇಡ, ನನ್ನ ಮಗನನ್ನು ನಾನು ಕಳಿಸ್ತೇನೆ ಅಂತ. ಅವ ಯಜಮಾನ ಹೇಳ್ತಾನೆ, ಅಮ್ಮ ನಿನ್ನ ಮಾತಿಗೆ ನಮಸ್ಕಾರ, ಆದರೆ ನನ್ನ ಸಂಸಾರ ಉಳಿಬೇಕು ಅನ್ನುವ ಕಾರಣದಿಂದ ಇನ್ನೊಬ್ಬರ ಸಂಸಾರವನ್ನು ಬಲಿ ಕೊಡಲಿಕ್ಕೆ ನಾನು ತಯಾರಿಲ್ಲ. ನಿನ್ನ ಮಗನನ್ನು ಕಳಿಸಲಿಕ್ಕೆ ನಾನು ಒಪ್ಪುವುದಿಲ್ಲ, ಅವನ ಪ್ರಾಣ ತೆಗೆದುಕೊಳ್ಳಲಿಕ್ಕೆ ನಾನು ಬಿಡುವುದಿಲ್ಲ ಹೇಳ್ತಾನೆ. ಕುಂತಿ ಹೇಳ್ತಾಳೆ, ಅಯ್ಯ ಯಜಮಾನ, ನಿನಗೆ ನನ್ನ ಮಗನ ಪರಾಕ್ರಮ ಗೊತ್ತಿಲ್ಲ, ಅವ ಸಾಮಾನ್ಯ ಅಲ್ಲ. ಹಾಗಾಗಿ ಅಂತಹ ವ್ಯಕ್ತಿ ಹೋದ ಅಂತಾದರೆ ಖಂಡಿತವಾಗಿಯೂ ಏನಾಗುವುದಿಲ್ಲ ಅಂತ ಅವನಿಗೆ ಮತ್ತೆ ಮತ್ತೆ ಒತ್ತಾಯ ಮಾಡಿ 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 ಭೀಮಸೇನನನ್ನು ಕಳುಹಿಸಲಿಕ್ಕೆ ರೆಡಿ ಮಾಡ್ತಾಳೆ. ಸಂಜೆ ಆಗಿದೆ, ನಾಳೆ ಹೋಗಬೇಕು. ಧರ್ಮರಾಜನ ಎಲ್ಲ ಬಂದು ನೋಡಿದಾಗ ಕುಂತಿ ನಡೆದದ್ದನ್ನು ಹೇಳ್ತಾಳೆ. ಧರ್ಮರಾಜ ಕುಂತಿಗೆ ಬೈತಾನೆ, ಅಲ್ಲ, ಭೀಮಸೇನನನ್ನು ಅವನ ಹತ್ರ ಕಳಿಸ್ತಾ ಇದ್ದಿ, ರಾಕ್ಷಸನ ಹತ್ರ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಇಡೀ ಪರಿವಾರದ ರಕ್ಷಣೆ ಏನಾಗಬೇಕು ಅಂತ ಧರ್ಮರಾಜ ಬೈದರೆ ಕುಂತಿ ಹೇಳ್ತಾಳೆ, ನೀನು ಸುಮ್ಮನೆ ಕೂತ್ಕೋ, ನನ್ನ ಮಗ ಏನು ಅಂತ ನನಗೆ ಗೊತ್ತುಂಟು,
ಅಂತ ಹೇಳಿ ಆ ಮಗನ ಮೇಲಿನ ಇದ್ದಂತಹ ನಂಬಿಕೆ ಮತ್ತು ಧೈರ್ಯ ಎಷ್ಟಿತ್ತು ನೋಡಿ ಕುಂತಿಗೆ. ಧೈರ್ಯದಿಂದ ಕಳುಹಿಸ್ತಾಳೆ. ಭೀಮಸೇನ ಹೋಗಿ ಎಲ್ಲ ಬಕಾಸುರ ಮಾತ್ರ ಅಲ್ಲ, ಅವನ ಇಡೀ ಪರಿವಾರದವರನ್ನು ಕೊಂದು ಬುದ್ಧಿ ಹೇಳಿ ನಾಶ ಮಾಡಿ ಬರ್ತಾನೆ. ಇಡೀ ನಗರಕ್ಕಿದ್ದಂತಹ ದೊಡ್ಡ ಆಪತ್ತು ನಾಶ ಆಗ್ತದೆ. ಭೀಮಸೇನ ಮಾಡಿದ ಕೆಲಸದ ಹಿಂದೆ ಇದ್ದಂತಹ ಬುದ್ಧಿ ಕುಂತಿಯದ್ದು. ತನ್ನ ಮಕ್ಕಳ ಪರಾಕ್ರಮ ಏನು ಅನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದೆ. ಇವತ್ತು ನೀವೆಲ್ಲ ತುಂಬ ಜನ ತಾಯಿಯಂದಿರಿದ್ದೀರಿ. ಎಲ್ಲರ ಮನೆಯಲ್ಲಿ 1, 2, 3 ಮಕ್ಕಳಿದ್ದಾರೆ. ನಮಗೆ ನಮ್ಮ ಮಕ್ಕಳಲ್ಲಿರುವ ಪರಾಕ್ರಮ, ಶಕ್ತಿ, ಬುದ್ಧಿ ಎಂಥದ್ದು ಅಂತ ನಮಗೆ ಗೊತ್ತಿರುವುದಿಲ್ಲ. ನಾವು ಎಲ್ಲ ಕಡೆಗಳಲ್ಲಿ ಏನು ಯೋಚನೆ ಮಾಡ್ತೇವೆ ಕೇಳಿದರೆ, ಅವನಿಗೆ 90% ಬಂತು, ನನ್ನ ಮಗನಿಗೆ 91 ಬರಬೇಕು. ಅವ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬಂದ, ಬರುವ ಸಲ ನನ್ನ ಮಗಳು ಬರಬೇಕು ಅಂತ ನಮ್ಮ ಮಕ್ಕಳಲ್ಲಿರುವ ಶಕ್ತಿ ಪರಾಕ್ರಮವನ್ನು ತಿಳಿದುಕೊಳ್ಳದೆ ಒಂದೇ ದಾರಿಯಲ್ಲಿ ಯೋಚನೆ ಮಾಡ್ತಾ ಇರ್ತೇವಲ್ಲೋ, ಇದೆಲ್ಲದಕ್ಕೂ ದೊಡ್ಡ ಪಾಠ ಕುಂತಿ. ತನ್ನ ಮಗನಲ್ಲಿದ್ದ ಯಾವ ಶಕ್ತಿ ಇತ್ತು, ಅವಳು ಯುಧಿಷ್ಠಿರನನ್ನು ಕಳಿಸಲಿಲ್ಲ, ಅರ್ಜುನನನ್ನು ಕಳುಹಿಸಲಿಲ್ಲ, ನಕುಲ ಸಹದೇವರನ್ನು ಬಿಡಲಿಲ್ಲ, ಭೀಮನನ್ನೇ ಆಯ್ಕೆ ಮಾಡಿದ್ಲು. ಯಾಕೆ ಕೇಳಿದರೆ, ಭೀಮನಲ್ಲಿ ಇದ್ದ ಪರಾಕ್ರಮ ಎಂಥದ್ದು ಅಂತ ತಾಯಿಗೆ ಗೊತ್ತಿತ್ತು. ಕುಂತಿ ಅದನ್ನು ಗುರುತಿಸಿದ್ಲು. ಹಾಗೆ ನೀವು ತಾಯಿಯಂದಿರು ನಮ್ಮ ಮಕ್ಕಳಲ್ಲಿ ಇರುವಂತಹ ಶಕ್ತಿ ಏನು ಅದು ಗುರುತಿಸಬೇಕು. ತರಗತಿಯಲ್ಲಿ ಫಸ್ಟ್ ರ್ಯಾಂಕ್ ಬರುವುದೇ ಒಂದು ಶಕ್ತಿ ಅಲ್ಲ, ಅದು ಬೇಕು, ಅದೇ ಒಂದು ಶಕ್ತಿ ಅಲ್ಲ. ಅದರ ಜೊತೆಗೆ ಯಾರೋ ಒಬ್ಬ ಹುಡುಗ ಒಳ್ಳೆಯಾದಂತಹ ವಾಗ್ಮಿ ಆಗಬಹುದು, ಯಾರೋ ಒಬ್ಬಳು ಹುಡುಗಿ ಒಳ್ಳೆ ಸಂಗೀತ ವಿದುಷಿ ಆಗಬಹುದು, ಇನ್ನು ಯಾರೋ ಒಬ್ಬ ಮಗು ದೇಶಕ್ಕೆ ಹೆಸರು ತರುವಂತಹ ಕ್ರೀಡಾಪಟು ಆಗಬಹುದು, ಇನ್ನೊಂದು ಯಾರೋ ಹುಡುಗಿ ದೇಶಕ್ಕೆ ಒಳ್ಳೆ ಹೆಸರು ತರುವಂತಹ ಸೈನ್ಯದಲ್ಲಿ ಸೇರಿ ದೊಡ್ಡ ಹೆಸರು ಮಾಡಬಹುದು. ಮಕ್ಕಳಲ್ಲಿ ಇರುವ ಶಕ್ತಿ ಏನು ಅಂತ ಗುರುತಿಸುವ ಸಾಮರ್ಥ್ಯ ಇರುವುದು ತಾಯಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ನನ್ನ ಮಗ ಯಾವುದರಲ್ಲಿ ಹುಷಾರಿದ್ದಾನೆ, ನನ್ನ ಮಗಳು ಯಾವುದರಲ್ಲಿ ಹೋದರೆ ಒಳ್ಳೆಯವಳಾಗ್ತಾಳೆ, ಇದನ್ನು ಬಾಲ್ಯದಲ್ಲೇ ಗುರುತಿಸಿ ಅದಕ್ಕೆ ಸರಿಯಾಗಿ ಪ್ರೋತ್ಸಾಹಿಸಬೇಕು. ಕುಂತಿಯ ಪಾಠ ಅದು. ನನ್ನ ಮಗ ಭೀಮಸೇನನ ಶಕ್ತಿ ಏನು ಅಂತ ತಿಳಿದುಕೊಂಡು ಇಡೀ ಲೋಕಕ್ಕಿದ್ದಂತಹ ದೊಡ್ಡ ಕಂಟಕವನ್ನು ಕುಂತಿ ಭೀಮಸೇನನ ಮೂಲಕವಾಗಿ ನಾಶ ಮಾಡ್ತಾಳೆ, ಕಡಿಮೆ ಮಾಡ್ತಾಳೆ ಅಂತದೇ ಮಹಾಭಾರತ. ಇನ್ನೂ ತುಂಬ ಪ್ರಸಿದ್ಧ ಕತೆ ನೀವೆಲ್ಲ ತಿಳ್ಕೊಂಡ ಹಾಗೆ ದ್ರೌಪದಿಯ ಮದುವೆತ್ತು. ದ್ರೌಪದಿಯ ಸ್ವಯಂವರದಲ್ಲಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ಮದುವೆಯಾಗಿ ಆ ಹುಡುಗಿಯನ್ನು ಕರ್ಕೊಂಡು ಬರ್ತಾರೆ. ಯಾವ ಮನೆಯಲ್ಲಿದ್ದರೂ ಅದೇ ಮನೆಗೆ ಕರ್ಕೊಂಡು ಬರೋದು, ಇನ್ನೂ ಕೂಡ ಮನೆ ಚೇಂಜ್ ಆಗಲಿಲ್ಲ. ಕರ್ಕೊಂಡು ಬಂದಾಗ ನಾವೆಲ್ಲ ಇವತ್ತು ಹೇಳ್ತೇವಲ್ಲೋ, ಧರ್ಮರಾಜ ಹೇಳ್ತಾನೆ, ಅಮ್ಮ ಒಂದು ಹಣ್ಣು ತಂದಿದ್ದೇವೆ ಅಂತ. ಕುಂತಿ ಹೇಳ್ತಾಳೆ, ಎಲ್ಲ ಪಾಲು ಮಾಡಿಕೊಂಡು ತಿನ್ನಿ ಅಂತ. ಹಾಗೆ 5 ಜನ. ಅಲ್ಲ, ಧರ್ಮರಾಜನವರು ಕನ್ನಡ ಮಾತಾಡ್ತಾ ಇದ್ರ ಅಂತ. ಧರ್ಮರಾಜ ಹೆಣ್ಣು ಅಂತ ಹೇಳಿದ, ಕುಂತಿಗೆ ಹಣ್ಣು ಅಂತ ಕೇಳಿ 5 ಜನ ಪಾಲು ಮಾಡಿಕೊಂಡು ತಿನ್ನಿ ಅಂತ ಹೇಳಿದ್ದು. ಆಗಿನ ಕಾಲದಲ್ಲಿ ಕನ್ನಡ ಇತ್ತು ಹೇಳೋದಕ್ಕೆ ಏನು ದಾಖಲೆ ಸಿಕ್ಕುವುದಿಲ್ಲ. ಹಾಗಲ್ಲ, ಆ ಕಾಲದಲ್ಲಿ ಅವರು ಏನು ಹೇಳಿದ್ದು ಅಂತಂದರೆ, ಯಾವತ್ತಿನ ಹಾಗೆ ಧರ್ಮರಾಜಾದಿಗಳು ಭಿಕ್ಷೆಯನ್ನು ತಂದರೆ, ನಾನು ಆಗ ಹೇಳಿದೆ ಅಲ್ವಾ, ಎಲ್ಲವನ್ನು ತಂದು ಕೊಡ್ತಾ ಇದ್ದದ್ದು ತಾಯಿಯ ಹತ್ರ. ಅದು ತಾಯಿ ಪಾಲು ಮಾಡಬೇಕು, ಅದು ಕ್ರಮ ಅವರ ಮನೆಯದ್ದು. ಹಾಗೆ ಇವತ್ತು ಅವರಿಗೆ ಬರುವಾಗಲೇ ಸಂಭ್ರಮ. ಅಂತಹ ದೊಡ್ಡ ರಾಜಮನೆತನದ ಆ ಕಾಲದ ಶ್ರೇಷ್ಠ ಹೆಣ್ಣು ದ್ರೌಪದಿಯನ್ನು ಮದುವೆಯಾಗಿ ಬಂದದ್ದು ಅವರಿಗೆಲ್ಲ ಸಂಭ್ರಮ. ಹಾಗೆ ಈ ಖುಷಿಯನ್ನು ಈ ಮಕ್ಕಳು ಏನು ಸಂತೋಷ ಆದರೂ ಕೂಡ ಮೊದಲು ಹಂಚಿಕೊಳ್ಳುವಂಥದ್ದು ತಾಯಿ ಹತ್ರ ಅಲ್ವಾ. ಹಾಗೆ ತಾಯಿ ಹತ್ರ ಹೇಳಬೇಕು ಅಂತ ಸಂತೋಷದಿಂದ ಬರ್ತಾ ಬರ್ತಾ ಹೇಳ್ತಾರಂತೆ, ಅಮ್ಮ ಒಂದು ಭಿಕ್ಷೆ ತಂದಿದ್ದೇವೆ, ಹಣ್ಣು ತಂದಿದ್ದೇವೆ ಅಲ್ಲ ಅಮ್ಮ, ಭಿಕ್ಷೆ ತಂದಿದ್ದೇವೆ. ಸರಿ, ಯಾವತ್ತು ಕುಂತಿ ಏನು ಮಾಡೋದು, ಪಾಲು ಮಾಡಿ ಕೊಡೋದಲ್ವ. ಹಾಗೆ ಅವಳು ಹೇಳ್ತಾಳೆ, ಯಾವ ಭಿಕ್ಷೆ ತಂದಿದ್ದೀರಿ ಅಂತ ಕೇಳೋದಿಲ್ಲ, ಭಿಕ್ಷೆ ತಂದದ್ದನ್ನು 5 ಜನರು ಸರಿಯಾಗಿ ಹಂಚಿಕೊಳ್ಳಿ ಅಂತಾಳೆ. ಹಂಚಿಕೊಳ್ಳಿ ಅಂತ ಹೇಳಿ ಹಿಂತಿರುಗಿ ನೋಡಿದಾಗ ದ್ರೌಪದಿ ಇದ್ದಾಳೆ. ಕುಂತಿಯ ಬಾಯಿಯಿಂದ 5 ಜನರು ಹಂಚಿಕೊಳ್ಳಿ ಅನ್ನುವ ಮಾತು ಬಂದಾಯಿತು. ಕುಂತಿಗೂ ಆಶ್ಚರ್ಯ, ನನ್ನ ಬಾಯಿಯಿಂದ ಇಂತಹ ಮಾತು ಯಾಕೆ ಬಂತು? ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ. ಪಾಂಡವರಿಗೂ ಆಶ್ಚರ್ಯ,
ಅಮ್ಮ ಯಾಕೆ ಹೀಗೆ ಹೇಳಿದ್ಲು ಅಂತ ಮತ್ತೆಲ್ಲ ಕೂತು ಯೋಚನೆ ಮಾಡಿ ಮಾಡಿ ಕುಂತಿ ಹೇಳ್ತಾಳೆ, ಇದು ಸಣ್ಣ ವಿಷಯ ಅಲ್ಲ, ನನ್ನ ಮನಸ್ಸಿನಲ್ಲಿ ನನ್ನ ಬಾಯಿಯಿಂದ ಇಂತಹ ಒಂದು ಆದೇಶ ಬಂದಿದೆ, ನೀವು ತಂದ ಭಿಕ್ಷೆಯನ್ನು 5 ಹಂಚಿಕೊಳ್ಳಿ ಅಂತ. ಇದರ ಹಿಂದೆ ದೇವರ ಪ್ರೇರಣೆ ಉಂಟು ಅಂತ ಹೇಳಿ 5 ಜನರಿಗೆ ಮದುವೆಯಾಗಲಿಕ್ಕೆ ಆದೇಶ ಕೊಡ್ತಾಳೆ. ಆ 5 ಜನರು ಮದುವೆಯಾಗುವ ಹಿನ್ನೆಲೆಯಲ್ಲಿ ಇದ್ದ ದೊಡ್ಡ ಕಾರಣ ಏನು ಅಂತಂದರೆ ಇದು ಸೂಕ್ಷ್ಮ. ಇದನ್ನು ಕುಂತಿ ಗುರುತಿಸಿದ್ದಾಳೆ. ನೋಡಿ, ಆ ಮಕ್ಕಳ ಗುಣವನ್ನು ತಾಯಿಯಾಗಿ ಕುಂತಿ ಹೇಗೆ ಗುರುತಿಸ್ತಾಳೆ ಅಂತ ಕುಂತಿ ಗುರುತಿಸ್ತಾಳೆ. ದ್ರೌಪದಿ ಆ ಕಾಲದ ಭಾರೀ ಚಂದದ ಹೆಣ್ಣು. ಅದಕ್ಕೋಸ್ಕರ ಅವಳ ಸ್ವಯಂವರ ಅಷ್ಟು ಕಷ್ಟ ಇತ್ತು. ಆ ಸ್ವಯಂವರದಲ್ಲಿ ಗೆದ್ದದ್ದು ಅರ್ಜುನ ಆದರೂ ಕೂಡ ಒಂದು ವೇಳೆ ಅರ್ಜುನ ಮಾತ್ರ ಮದುವೆಯಾಗ್ತಾ ಇದ್ದರೆ ತನ್ನ ಮಕ್ಕಳ ಒಗ್ಗಟ್ಟಿಗೆ ಕಷ್ಟ ಬರ್ತದೆ. ಒಂದು ಹೆಣ್ಣಿಗೋಸ್ಕರ ತನ್ನ 5 ಜನ ಮಕ್ಕಳ ಒಗ್ಗಟ್ಟಿನಲ್ಲಿ ಕಷ್ಟ ಬರುವುದರಿಂದ ಒಂದೇ ಹುಡುಗಿಯನ್ನು ಇವರು 5 ಜನ ಮದುವೆಯಾದರೆ ಶಾಶ್ವತವಾಗಿ ಇವರ ಮಧ್ಯದ ಒಗ್ಗಟ್ಟು ಯಾವತ್ತೂ ಕೂಡ ಬಿಕ್ಕಟ್ಟು ಬಾರದೆ ಉಳಿತದೆ ಅನ್ನುವ ಸಂಕಲ್ಪ ಆ ಕಾಲದಲ್ಲಿ ಕುಂತಿ ಮಾಡ್ತಾಳಂತೆ. ವೇದವ್ಯಾಸರು ಬರ್ತಾರೆ, ಆಶೀರ್ವಾದ ಮಾಡ್ತಾರೆ. ಹಿರಿಯರು ಆಶೀರ್ವಾದ ಮಾಡಿದ್ದು, ದೃಪದನಿಗೆ ಅರ್ಥ ಆದದ್ದು, ಮತ್ತೆ ಕುಂತಿ ಹೇಳಿದ್ದು, ಈ ಎಲ್ಲ ಸೇರಿಕೊಂಡು ದ್ರೌಪದಿ ಅನ್ನುವ ಆ ಕಾಲದ ಸರ್ವಶ್ರೇಷ್ಠ ಹೆಣ್ಣು 5 ಜನ ಪಾಂಡವರ ಹೆಂಡತಿಯಾಗಿ ಮನೆಗೆ ಬರ್ತಾಳೆ. ಸಾಮಾನ್ಯ ಮದುವೆಯಾದ ನಂತರ ಕತೆ ಶುರುವಾಗೋದು ಅತ್ತೆ ಸೊಸೆ ಜಗಳ. ಎಲ್ಲ ದಿಕ್ಕಿನಲ್ಲಿ ಇದ್ದದ್ದು. ನಾನೊಬ್ಬ ಜ್ಯೋತಿಷಿಯಾಗಿ ಹೇಳ್ತಾ ಇದ್ದೇನೆ, ಎಲ್ಲ ಹೇಳೋದು ಹಾಗೆ. ನನ್ನ ಸೊಸೆ ಅಂತ ಒಂದು ಸೊಸೆ ಇಲ್ಲ, ಎಲ್ಲ ಸೊಸೆ ಯಾರು ಬೇಕಾದರೆ ನನ್ನ ಅತ್ತೆ ಒಂದು ಬೇಡ ಮಾರ್ರೆ ಹೇಳೋದು. ಇದು ಮಾಮೂಲು ಎಲ್ಲ ದಿಕ್ಕಿನಲ್ಲಿ. ಆದರೆ ಮಹಾಭಾರತದಲ್ಲಿ ಒಂದೇ ಒಂದು ದಿನ ಕುಂತಿ ತನ್ನ ಸೊಸೆಗೆ ಬೈದದ್ದಿಲ್ಲ. ಒಂದು ದಿನವೂ ತನ್ನ ಸೊಸೆಯನ್ನು ಕುಂತಿ ಬಿಟ್ಟುಕೊಡಲಿಲ್ಲ. ದ್ರೌಪದಿ ಒಂದೇ ಒಂದು ದಿನವೂ ತನ್ನ ಅತ್ತೆಗೆ ಎದುರು ಮಾತನ್ನು ಹೇಳಲಿಲ್ಲ. ಎಂಥ ಪಾತ್ರ ಸೃಷ್ಟಿ ಮಾಡಿದ್ದಾರೆ ಗೊತ್ತುಂಟು. ಒಂದು ಉದಾಹರಣೆಯೂ ಇಲ್ಲ. ಮಾತ್ರ ಅಲ್ಲ, ದ್ರೌಪದಿಯ ಬಗ್ಗೆ ಕುಂತಿ ಎಂತಹ ಅಪೂರ್ವ ಮಾತುಗಳನ್ನು ಹೇಳ್ತಾಳೆ ಅಂತ ಕೇಳಿದರೆ ನಾವು ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ದೊಡ್ಡ ಮಾತನ್ನು ದ್ರೌಪದಿಯ ಬಗ್ಗೆ ಕುಂತಿ ಹೇಳ್ತಾಳೆ. ಕೊನೆಗೆ ಮದುವೆಯೆಲ್ಲ ಆಗ್ತದೆ. ನಿಮಗೆ ಕಥೆ ಗೊತ್ತುಂಟು. ಮತ್ತು ಇಂದ್ರಪ್ರಸ್ಥ ಅನ್ನುವಂತಹ ಹೊಸ ನಗರ ನಿರ್ಮಾಣ ಮಾಡ್ತಾರೆ. ಅಲ್ಲಿ ದುರ್ಯೋಧನನ ಜೊತೆಯಲ್ಲಿ ದ್ಯೂತ ಆಗ್ತದೆ. ದೊಡ್ಡ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಘನಘೋರವಾದಂತಹ ಅಪಮಾನ ಆಗ್ತದೆ. ಇದೆಲ್ಲ ಆಗಿ ಕಾಡಿಗೆ ಪಾಂಡವರು ಹೊರಟು ನಿಲ್ತಾರೆ. ನೋಡಿ, ತಾಯಿಯ ಸಂಕಷ್ಟ. ಕುಂತಿ ತನ್ನ ಸೊಸೆಗೆ ಅಷ್ಟು ದೊಡ್ಡ ರಾಜಸಭೆಯಲ್ಲಿ ಆದ ಅಪಮಾನವನ್ನು ನೋಡುವ ಸಂಕಷ್ಟ ಯಾವ ಹೆಣ್ಣಿಗೂ ಬರಬಾರದು. ಕುಂತಿಯ ಬದುಕಿನಲ್ಲಿ ಬಂತು. ಅವಳ ಸೊಸೆಗೆ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಆದ ಅಪಮಾನ. ಎಲ್ಲ ಕಾಡಿಗೆ ಹೊರಟು ನಿಲ್ತಾರೆ. ಹೊರಡುವಾಗ ಧರ್ಮರಾಜ ಬಂದು ತಾಯಿಗೆ ನಮಸ್ಕಾರ ಮಾಡ್ತಾನೆ. ಕುಂತಿ ಹೇಳ್ತಾಳೆ, ನಿನ್ನ ಕಾಡಿನಲ್ಲಿ ವಾಸ ಮಾಡುವುದೇ ನಿನ್ನ ಹಣೆಯಲ್ಲಿ ಬರೆದಿದ್ದರೆ ನಾನು ನಿನ್ನನ್ನು ಅವತ್ತು ಕರ್ಕೊಂಡು ಬಂದು ತಪ್ಪು ಮಾಡಿದೆ ಅಂತ ಹೇಳ್ತಾಳೆ. ನೋಡಿ ಎಂಥ ಹೆಂಗಸು. ಮಗನಿಗೆ ಹಾಗೆ ಬೈತಾಳೆ, ನೀನು ತಪ್ಪು ಮಾಡಿದ್ದಿ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಧರ್ಮರಾಜನಿಗೆ ಬುದ್ಧಿ ಹೇಳ್ತಾಳೆ, ಭೀಮಸೇನನಿಗೆ ಬುದ್ಧಿ ಹೇಳ್ತಾಳೆ, ಅರ್ಜುನನಿಗೆ, ನಕುಲನಿಗೆ, ಸಹದೇವನಿಗೆ ಎಲ್ಲರಿಗೂ ಬುದ್ಧಿ ಹೇಳಿ ದ್ರೌಪದಿ ನಮಸ್ಕಾರ ಮಾಡುವಾಗ ಏನು ಹೇಳ್ತಾಳೆ ಹೇಳಿ? ನಾಹಂ ಸಂದೇಷ್ಟು ಮಿಚ್ಛಾಮಿ ಭೂಷಿತಂತೆ ಕುಲದ್ವಯಂ. ಅಮ್ಮ, ನಿನಗೆ ನಾನು ಒಂದು ಮಾತನ್ನು ಕೂಡ ಹೇಳುವುದಿಲ್ಲ. ನಿನ್ನಿಂದಾಗಿ ನನ್ನ ಮಕ್ಕಳು ಸುಖವಾಗಿ ಇರ್ತಾರೆ ಅಂತ ನಂಬಿಕೆ ನನಗುಂಟು. ಸಂತೋಷದಲ್ಲಿ ಹೋಗಿ ಬಾ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾಳೆ ತನ್ನ ಸೊಸೆಗೆ. ಅಷ್ಟು ಹೆಮ್ಮೆ. ಮತ್ತೆ ಎಲ್ಲ ಮುಗ್ದಾದ ನಂತರ ಕುಂತಿಯ ಕೊನೆ ಕಾಲದಲ್ಲಿ ಕೇಳ್ತಾರೆ, ನಿನ್ನ ಬದುಕಿನಲ್ಲಿ ಬಂದ ದೊಡ್ಡ ಕಷ್ಟ ಯಾವುದು ಅಂತ ಕುಂತಿ ಹತ್ರ. ಅವಳು ಹೇಳ್ತಾಳೆ, ನನ್ನ ಮಕ್ಕಳು ಪಗಡೆಯಾಡಿ ರಾಜ್ಯ ಕಳ್ಕೊಂಡದ್ದು ನನಗೆ ದುಃಖ ಅಲ್ಲ. ಸಾಮರ್ಥ್ಯವಂತರಾದ ಮಕ್ಕಳು ಎಲ್ಲವನ್ನು ಬಿಟ್ಟು ಕಾಡಲ್ಲಿ 13-14 ವರ್ಷ ವನವಾಸ ಮಾಡಿದ್ದು ನನಗೆ ದುಃಖ ಅಲ್ಲ. ಆದರೆ ಎತ್ರ ಸಾ ಬೃಹತಿ ಶ್ಯಾಮ, ಯಾವಾಗ ತುಂಬಿದ ರಾಜಸಭೆಯಲ್ಲಿ ನನ್ನ ಸೊಸೆ ಮರ್ಯಾದೆಯನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಕೈಮುಗ್ದು ಬೇಡಿಕೊಂಡ್ಲು ನೋಡಿ, ನನ್ನ ಬದುಕಿನಲ್ಲಿ ನಾನು ಪಟ್ಟ ದೊಡ್ಡ ದುಃಖ ಹೇಳಿದರೆ ಅದು ಮಾತ್ರ ಅಂತ ತನ್ನ ಸೊಸೆಗೆ ಆದ ದುಃಖವನ್ನು ಅತ್ತೆಯಾಗಿ
ಯಾವತ್ತೂ ಕೂಡ ಕುಂತಿ ಮರೀಲಿಲ್ಲ. ಇದು ಕುಂತಿಯಲ್ಲಿದ್ದಂತಹ ದೊಡ್ಡ ಗುಣ. ಮಕ್ಕಳನ್ನೆಲ್ಲ ಕಾಡಿಗೆ ಕಳಿಸಿ 13 ವರ್ಷ ವಿದುರನ ಮನೆಯಲ್ಲಿರ್ತಾಳೆ ಕುಂತಿ. ಯೋಚನೆ ಮಾಡಿ, ಇವತ್ತು ಇಲ್ಲಿಂದ ರಾತ್ರಿ ಹೊರಟು ಬೆಳಿಗ್ಗೆ ಬೆಂಗಳೂರು ಮುಟ್ಟಿದ ಮಗ ಅರ್ಧ ಗಂಟೆ ಫೋನ್ ಬರುವುದು ತಡ ಆದರೆ ತಾಯಂದಿರಿಗೆ ಎಷ್ಟು ಕಷ್ಟ ಆಗ್ತದೆ. ಇನ್ನೂ ಫೋನ್ ಬರಲಿಲ್ಲ, ಮೆಸೇಜ್ ಬರಲಿಲ್ಲ, ಮುಟ್ಟಿದ್ನೋ ಇಲ್ಲವೋ ಅನ್ನುವ ಚಿಂತೆಯಲ್ಲಿ ಇರ್ತಾರೆ. 13 ವರ್ಷ ಮಕ್ಕಳು ಇದ್ದಾರೆ ಇಲ್ಲ ಅಂತ ಗೊತ್ತಿಲ್ಲದ ಬದುಕಿನಲ್ಲಿ ಕುಂತಿ ಕಳೀತಾಳೆ. ತನ್ನ ಮಕ್ಕಳಿಗೋಸ್ಕರವಾಗಿ ಕಾಯ್ತಾ ಕಾಯ್ತಾ ಕೂತ್ಕೊಳ್ತಾಳೆ. ನನ್ನ ಮಕ್ಕಳು ಬದುಕಿದ್ದಾರೆ, ಇವತ್ತಲ್ಲ ನಾಳೆ ಮತ್ತೆ ಅವರು ಸಿಂಹಾಸನಕ್ಕೆ ಬರ್ತಾರೆ, ರಾಜ್ಯವನ್ನು ಪಡಿತಾರೆ ಅನ್ನುವ ನಂಬಿಕೆಯಲ್ಲಿ ಪಾಂಡವರ ಬಗೆಗಿನ ಯಾವ ಸುಳಿವೂ ಇಲ್ಲದೆ, ಯಾವ ವಿಷಯವೂ ತಿಳ್ಕೊಳ್ಳದೆ, ಕೇವಲ ತನ್ನ ಮನಸ್ಸಿನ ಧೈರ್ಯ ಮಾತ್ರದಿಂದ ಕುಂತಿ ಆ ವಿದುರನ ಮನೆಯಲ್ಲಿ 13 ವರ್ಷ ಕಳೀತಾಳಂತೆ. ಕುಂತಿಗೆ ಮತ್ತೆ ಪಾಂಡವರು ಬದುಕಿದ್ದಾರೆ ಅಂತ ವಿಷಯವನ್ನು ಹೇಳುವುದೇ ಕೃಷ್ಣ ಬಂದು. ಅಷ್ಟರವರೆಗೆ ಕುಂತಿಗೆ ತನ್ನ ಮಕ್ಕಳು ಇದ್ದಾರೆ ಅನ್ನುವ ವಿಷಯವೂ ಗೊತ್ತಿಲ್ಲ ಅಂತದೆ ಮಹಾಭಾರತ. ಹಾಗೆಲ್ಲ ಆದಾಗ ಕುಂತಿ ಯುದ್ಧಕ್ಕೆಲ್ಲ ತಯಾರಾದಾಗ ಧರ್ಮರಾಜನಿಗೆ ಚೆನ್ನಾಗಿ ಬೈತಾಳೆ. ಅದು ಮಹಾಭಾರತದಲ್ಲಿ ವಿದುಲೋಪಾಖ್ಯಾನ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಯುದ್ಧ ಮಾಡಿ ಪರಾಕ್ರಮವನ್ನು ತೋರಿಸಿ ನಿನ್ನ ರಾಜ್ಯವನ್ನು, ಸಿಂಹಾಸನವನ್ನು ಮತ್ತೆ ಪಡೆದುಕೊಳ್ಳು ಅಂತ ಅವನಿಗೆ ಉಪದೇಶ ಮಾಡ್ತಾಳೆ. ಹಾಗೆ ತಾಯಿಯ ಉಪದೇಶವನ್ನು ಪಡ್ಕೊಂಡಂತಹ ಧರ್ಮರಾಜ ಎಲ್ಲ ಯುದ್ಧ ಮಾಡ್ತಾನೆ, ಸಿಂಹಾಸನ ಪಡೆದುಕೊಳ್ತಾನೆ. ಎಲ್ಲ ಮುಗೀತದೆ. ಎಲ್ಲ ಮುಗ್ದು ಧರ್ಮರಾಜ ಸಿಂಹಾಸನದಲ್ಲಿ ಕೂತು ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕ ಆದಾಗ ಎಲ್ಲ ಕೌರವರು ಎಲ್ಲರ ಸಂಹಾರ ಆಗಿರ್ತದೆ. ಎಲ್ಲರ ಸಂಹಾರ ಆಗಿ ಕೊನೆಗೆ ಸಿಂಹಾಸನದಲ್ಲಿ ಧರ್ಮರಾಜ ಕೂತ, ದ್ರೌಪದಿ ಸಿಂಹಾಸನದಲ್ಲಿ ಕೂತ್ಲು ಅಂತಾಗುವಾಗ ಇನ್ನೂ ತಾವು ಬದುಕಿದ್ದಕ್ಕೆ ಅರ್ಥ ಇಲ್ಲ ಅಂತ ಧೃತರಾಷ್ಟ್ರ ಮತ್ತು ಕುಂತಿ ವಾನಪ್ರಸ್ಥಕ್ಕಾಗಿ ಕಾಡಿಗೆ ಹೊರಟು ನಿಲ್ತಾರೆ. ಇನ್ನು ರಾಜ್ಯ ಬೇಡ, ಬದುಕುವುದಕ್ಕೆ ಇನ್ನೂ ಅರ್ಥ ಇಲ್ಲ ಅಂತ ಕಾಡಿಗೆ ಹೊರಟು ನಿಲ್ತಾರೆ. ಯಾರು? ಧೃತರಾಷ್ಟ್ರ ಮತ್ತು ಗಾಂಧಾರಿ. ಅವರಿಬ್ಬರು ಹೊರಟು ನಿಲ್ಲುವಾಗ ಅವರ ಜೊತೆಯಲ್ಲಿ ಕುಂತಿಯೂ ಕೂಡ ಹೊರಟು ನಿಲ್ತಾಳೆ. ಕಾಡಿಗೆ ಹೋಗ್ತೇನೆ ಅಂತ 5 ಜನ ಪಾಂಡವರಿಗೆ ಆಶ್ಚರ್ಯ. ಅಮ್ಮ ಯಾಕೆ ಕಾಡಿಗೆ ಹೋಗಬೇಕು? ಧರ್ಮರಾಜ ಬಂದು ಹೇಳ್ತಾನೆ, ಅಮ್ಮ, ಧೃತರಾಷ್ಟ್ರ ದೊಡ್ಡಪ್ಪ ಹೋಗಲಿ, ಗಾಂಧಾರಿ ಹೋಗಲಿ, ನೀನು ಯಾಕೆ ಹೋಗ್ತಿ? ನಮ್ಮನ್ನು ಹಡೆದ ದಿವಸದಿಂದ ಪ್ರಾರಂಭಿಸಿ ಇವತ್ತಿನ ದಿವಸದವರೆಗೆ ನೀನು ಸುಖಪಟ್ಟದ್ದನ್ನು ನಾವು ಒಂದು ದಿವಸವೂ ನೋಡಲಿಲ್ಲ. ಇದು ಧರ್ಮರಾಜ ಹೇಳೋದು. ನೀನು ಸುಖಪಟ್ಟದ್ದನ್ನು ನಾವು ಒಂದು ದಿವಸವೂ ನೋಡಲಿಲ್ಲ. ಅಮ್ಮ, ಈಗ ರಾಜ್ಯ ಗೆದ್ದಿದ್ದೇವೆ, ಸಿಂಹಾಸನ ಬಂದಿದೆ, ಸಿಂಹಾಸನದಲ್ಲಿ ಮಗ ಕೂತಿದ್ದಾನೆ, ರಾಜಮಾತೆಯಾಗಿ ಸಂತೋಷದ ಬದುಕನ್ನು ಬದುಕು, ನೀನು ಕಾಡಿಗೆ ಹೋಗುವುದು ಬೇಡ ಅಂತ ಧರ್ಮರಾಜ ಕುಂತಿಯನ್ನು ತಡಿತಾನೆ. ಆಗ ಕುಂತಿ ಏನು ಹೇಳ್ತಾಳೆ ಗೊತ್ತುಂಟ? ಅವಳು ಹೇಳ್ತಾಳೆ, ನೋಡು ಧರ್ಮರಾಜ, ನನಗೆ ರಾಜಮಾತೆಯಾಗಿ ಸಿಂಹಾಸನದ ಸಮೀಪದಲ್ಲಿ ಕೂತು ಮೆರಿಬೇಕು, ನನ್ನ ಮಗ ಸಿಂಹಾಸನದಲ್ಲಿ ಕೂತು ದೇಶದ ರಾಜನಾಗಿದ್ದಾನೆ ಅಂತ ಹುಚ್ಚನ್ನು ತಲೆಗೆ ಏರಿಸಿಕೊಂಡು ಬದುಕುವ ಅಗತ್ಯ ಇಲ್ಲ. ನನಗೆ ಇದ್ದದ್ದು ಒಂದೇ ಒಂದು ವಿಷಯ, ನನ್ನ ಮಕ್ಕಳು ಹೇಡಿಗಳಲ್ಲ ಅಂತ ಸಮಾಜಕ್ಕೆ ತೋರಿಸಬೇಕಿತ್ತು. ನನ್ನ ಮಕ್ಕಳು ಪರಾಕ್ರಮಶಾಲಿಗಳು ಅಂತ ಸಮಾಜಕ್ಕೆ ತೋರಿಸಬೇಕಿತ್ತು. ನನ್ನ ಸೊಸೆಗೆ ಆದ ಅಪಮಾನಕ್ಕೆ ನನ್ನ ಮಕ್ಕಳು ಉತ್ತರ ಕೊಡಲಿಕ್ಕೆ ಶಕ್ತಿವಂತರಾಗಿದ್ದಾರೆ ಅಂತ ತೋರಿಸ್ಲಿಕ್ಕಿತ್ತು. ಎರಡೂ ಕೆಲಸವೂ ಆಯಿತು. ಇನ್ನು ನನ್ನ ಬದುಕಿಗೆ ಯಾವುದೇ ಅಗತ್ಯ ಇಲ್ಲ ಅಂತ ಹೇಳಿ ಧರ್ಮೇತೆ ಧೀಯತಾಂ ಬುದ್ಧಿ ಮನಸ್ತು ಮಹದಸ್ತು ಚ, ಧರ್ಮದಲ್ಲಿ ನಿಮ್ಮ ಬುದ್ಧಿ ಶಾಶ್ವತವಾಗಿ ಇರಲಿ ಅಂತ ಹೇಳಿದ ಕುಂತಿದೇವಿ ತಾನು ರಾಜ್ಯವನ್ನು, ಸಿಂಹಾಸನವನ್ನು, ಮಕ್ಕಳನ್ನು, ಸೊಸೆಯನ್ನು ಎಲ್ಲವನ್ನು ಬಿಟ್ಟು ಧೃತರಾಷ್ಟ್ರ ಗಾಂಧಾರಿಯ ಜೊತೆಗೆ ಕಾಡಿಗೆ ಹೋಗಿ ಅಲ್ಲಿ ತನ್ನ ಪ್ರಾಣವನ್ನು ಬಿಡುತ್ತಾಳೆ ಅನ್ನುವಂಥದ್ದು ಮಹಾಭಾರತದ ಕಥೆ. ಇದು ಕುಂತಿಯ ಜೀವನ ಚರಿತ್ರೆ. ನಾನು ನಿಮಗೆ ಸೂಕ್ಷ್ಮವಾಗಿ ಕಟ್ಟಿಕೊಟ್ಟದ್ದು, ಪೂರ್ತಿ ಅಲ್ಲ, ಸೂಕ್ಷ್ಮವಾಗಿ ಕಟ್ಟಿಕೊಟ್ಟದ್ದು. ಒಂದು ಸಂದರ್ಭದಲ್ಲಿ ತುಂಬ ಬೇಸರಾಗಿ ಕುಂತಿ ಹೇಳ್ತಾಳೆ, ಮಾತನಾಡ್ತಾ ಹೇಳ್ತಾಳೆ, ನಾನು
ಸಣ್ಣ ವಯಸ್ಸಿನಲ್ಲಿ ಪಿತರಂತ್ವೇವ ಗರ್ಹೇಯಂ, ನನ್ನ ಅಪ್ಪನನ್ನೇ ನಾನು ಬೈತೇನೆ. ಯಾಕೆ? ನಾನು ಯಾವ ಹೊತ್ತಿನಲ್ಲಿ ನಚ ಆತ್ಮಾನಂ ನ ಸುಯೋಧನ, ದುರ್ಯೋಧನನಿಗೂ ಬೈಯುವುದಿಲ್ಲ, ನನಗಾಗಲಿ ಪಾಂಡುವಿಗಾಗಲಿ ನಾನು ಬೈದುಕೊಳ್ಳುವುದಿಲ್ಲ. ಪಿತರಂತ್ವೇಹ ಗರ್ಹೇಯಂ, ನನ್ನ ಅಪ್ಪನನ್ನೇ ಬೈತೇನೆ. ಏನೂ ಗೊತ್ತಿಲ್ಲದ ಹೊತ್ತಿನಲ್ಲಿ ಚೆಂಡನ್ನು ಹಿಡ್ಕೊಂಡು ಆಟ ಆಡ್ತಾ ಇದ್ದಾಗ ಕುಂತಿಭೋಜ ಅನ್ನುವಂತಹ ಒಬ್ಬ ವ್ಯಕ್ತಿ ಕೇಳಿದ ಅಂತ ಹಿಂದು ಮುಂದು ಯೋಚನೆ ಮಾಡದೆ ನನ್ನನ್ನು ಎತ್ತಿ ಕೊಟ್ಟ ಅಲ್ವಾ, ನನ್ನ ಅಪ್ಪ ಮಾಡಿದ ದೊಡ್ಡ ತಪ್ಪದು, ಅದಕ್ಕೋಸ್ಕರ ನಾನು ನನ್ನ ಅಪ್ಪನಿಗೇ ಬೈತೇನೆ ಅಂತ ಮನಸ್ಸಿನಲ್ಲಿ ತುಂಬ ದುಃಖ ಪಡ್ತಾ ಇರ್ತಾರೆ. ಆದರೆ ಆ ಸಮಯದಲ್ಲಿ ಕರ್ಣನನ್ನು ಕಳ್ಕೊಂಡಂತಹ ದುಃಖ ಕುಂತಿಯ ಮನಸ್ಸಿಂದ ಹೋಗುವುದಿಲ್ಲ. ಎಲ್ಲ ಮಹಾಭಾರತ ಯುದ್ಧ ಮುಗೀತದೆ. ಯುದ್ಧ ಮುಗಿದು ರಣಾಂಗಣ ಅನ್ನುವಂಥದ್ದು ಎಲ್ಲ ಮಾಂಸ ಶರೀರದಿಂದ ತುಂಬಿ ಹೋಗಿರ್ತದೆ. ಪಾಂಡವರೆಲ್ಲ ಬಂದು ತಮ್ಮ ಬಂಧುಗಳಿಗೆ ಸಂಸ್ಕಾರ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಸಂಸ್ಕಾರ ನೋಡ್ತಾ ಇದ್ದಾಗ ಕುಂತಿ ಕೇಳ್ತಾಳೆ, ಧರ್ಮರಾಜ ಕರ್ಣನ ಶರೀರ ಎಲ್ಲಿ ಉಂಟು ಹುಡುಕು ಹೇಳ್ತಾಳೆ. ಧರ್ಮರಾಜ ಆಶ್ಚರ್ಯ, ಅಮ್ಮ ಅವ ನಮ್ಮ ಶತ್ರು ಪಕ್ಷದಲ್ಲಿದ್ದವ, ಅವನ ಶರೀರವನ್ನು ಹುಡುಕು ಅಂತ ನೀನು ಯಾಕೆ ಹೇಳ್ತಾ ಇದ್ದಿ ಅಂತ ಕೇಳ್ತಾಳೆ. ಆಗ ಕುಂತಿ ಹೇಳ್ತಾಳೆ, ಧರ್ಮ ಅವ ಶತ್ರು ಪಕ್ಷದಲ್ಲಿ ಇದ್ದವಲ್ಲ, ಅವ ನಿನ್ನ ಅಣ್ಣ ಹೇಳ್ತಾಳೆ. ಧರ್ಮರಾಜನಿಗೆ ಶಾಕ್, ಇದೇನು ಹೇಳ್ತಾ ಇದ್ದೀಯಮ್ಮ ಅಂತ ಕೇಳಿದಾಗ ನಡೆದ ಎಲ್ಲ ಕಥೆಯನ್ನು ಕುಂತಿ ಆ ರಣಾಂಗಣದಲ್ಲಿ ಧರ್ಮರಾಜನಿಗೆ ಹೇಳ್ತಾಳೆ. ಅದನ್ನು ಕೇಳಿದ ಧರ್ಮರಾಜನಿಗೆ ಇಷ್ಟು ದುಃಖ ಆಗ್ತದೆ, ಅವ ಸಿಟ್ಟಿನಿಂದ ಶಾಪ ಕೊಟ್ಟು ಬಿಡ್ತಾನೆ. ಇಂತಹ ರಹಸ್ಯವನ್ನು ಇಷ್ಟು ವರ್ಷದವರೆಗೆ ನೀನು ನನಗೆ ಹೇಳಲಿಲ್ಲಲ್ವ, ಇನ್ನು ಮುಂದೆ ಹೆಂಗಸರ ಬಾಯಿಯಲ್ಲಿ ರಹಸ್ಯ ಉಳಿಬಾರ್ದು ಅಂತ ಧರ್ಮರಾಜ, ಸೀಕ್ರೆಟ್ ಹೆಂಗಸರ ಬಾಯಿಯಲ್ಲಿ ಉಳಿಬಾರ್ದು ಅಂತ ಕುಂತಿಯ ಮೂಲಕವಾಗಿ ಧರ್ಮರಾಜ, ನಾನು ಹೇಳಿದ್ದಲ್ಲ ಧರ್ಮರಾಜ, ನೀವೆಲ್ಲ ಅದು ಮಾಡ್ತಾ ಇರ್ತೀರೋ ಇಲ್ವೋ ಗೊತ್ತಿಲ್ಲ ನನಗೆ, ಅಂತೂ ಧರ್ಮರಾಜ ಶಾಪ ಕೊಟ್ಟು ಬಿಡ್ತಾನೆ. ಆಗ ಕುಂತಿ ಹೇಳ್ತಾಳೆ, ಈ ಎಲ್ಲ ಪ್ರಸಂಗದಲ್ಲಿಯೂ ಕೂಡ ಕುಂತಿ ಕರ್ಣನನ್ನು ಕೊನೆಯವರೆಗೂ ಕೂಡ ಬಾರಿಗೆ ತನ್ನ ಸಣ್ಣ ವಯಸ್ಸಿನಲ್ಲಿ ಆದ ತಪ್ಪು ಕೊನೇ ಕಾಲದವರೆಗೂ ಕೂಡ ಕುಂತಿಯ ಮನಸ್ಸಿನಿಂದ ಹೋಗುವುದಿಲ್ಲ. ಯುದ್ಧಕ್ಕೆ ಮುಂಚೆ ಕರ್ಣನನ್ನು ಭೇಟಿಯಾಗ್ತಾಳೆ. ಕರ್ಣನನ್ನು ಭೇಟಿಯಾಗಿ ಅವನನ್ನು ಕರೆದು ಹೇಳ್ತಾಳೆ, ನೋಡು ನೀನು ಸೂರ್ಯಪುತ್ರ, ನನ್ನಿಂದಾಗಿಯೇ ನೀನು ಹುಟ್ಟಿ ಬಂದವ, ಹಾಗಾಗಿ ಕೌರವರ ಬದಿಗೆ ಸೇರಿ ನೀನು ಯುದ್ಧ ಮಾಡಬೇಡ ಅಂತ. ಕರ್ಣ ಕೇಳ್ತಾನೆ, ಅಮ್ಮ ಯುದ್ಧದ ಹೊತ್ತಿನಲ್ಲಿ ಬಂದು ನೀನು ಹೇಳ್ತಾ ಇರುವಂಥದ್ದು ಸತ್ಯ ಅಂತ ನಾನು ಹೇಗೆ ನಂಬುವುದು ಕೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಕುಂತಿ ಹೇಳ್ತಾ ಇರೋದು ಸತ್ಯ, ನೀನು ನನ್ನ ಮಗ ಅಂತ. ಕರ್ಣ ಹೇಳ್ತಾನೆ, ಅಮ್ಮ ಸತ್ಯ ಅಂತ ಆದರೂ ಕೂಡ ಈ ಸಮಾಜದಲ್ಲಿ ಕರ್ಣನಿಗೆ ಒಂದು ಬದುಕನ್ನು ಕೊಟ್ಟದ್ದು ದುರ್ಯೋಧನ, ಸ್ಥಾನವನ್ನು ಕೊಟ್ಟದ್ದು ದುಶಾಸನ, ಅವರಿಬ್ಬರನ್ನು ಬಿಟ್ಟು ನಾನು ನಿನ್ನ ಬಳಿಗೆ ಬರುವುದಿಲ್ಲ. ನಾನು ನಿನ್ನ ಮಗ ಅಂತ ಹೇಳಿದ್ಯಲ್ವ, ನಾನದು ಒಪ್ಪಿಕೊಳ್ತೇನೆ. ಆದರೆ ಅಮ್ಮ, ನಾನು ಪಾಂಡವರನ್ನು ಕೊಲ್ಲುವುದಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಅರ್ಜುನನನ್ನು ಬಿಟ್ಟು ಉಳಿದ 4 ಜನರ ಮೇಲೆ ನಾನು ಯುದ್ಧ ಮಾಡುವುದಿಲ್ಲ. ಅರ್ಜುನ ಮಾತ್ರ ನನ್ನ ಪ್ರತಿಸ್ಪರ್ಧಿ, ಹಾಗಾಗಿ ನಾನು ಅರ್ಜುನನನ್ನು ಕೊಂದರೂ ನಿನಗೆ 5 ಮಕ್ಕಳು ಉಳಿತಾರೆ, ಅರ್ಜುನನನ್ನು ಕೊಂದರೂ ನಿನಗೆ 5 ಮಕ್ಕಳು ಉಳಿತಾರೆ ಅಂತ ಕರ್ಣ ಕುಂತಿಗೆ ಮಾತು ಕೊಟ್ಟಿದ್ದ. ಇದು ಯಾವುದೂ ಧರ್ಮರಾಜನಿಗೆ ಗೊತ್ತಿರಲಿಲ್ಲ. ಅವಳೆಲ್ಲ ಪ್ರಯತ್ನವನ್ನು ಮಾಡಿಯೂ ಕೊನೆಗೆ ದುಃಖದಲ್ಲಿ ತನ್ನ ಮಗನಿಗೆ ತರ್ಪಣವನ್ನು ಕೊಡಿ ಸಂಸ್ಕಾರ ಮಾಡಿ ಹೇಳುವಂತಹ ಮಾತು ಬರುತ್ತದೆ. ಕೊನೆ ಕಾಲದಲ್ಲಿ ವೇದವ್ಯಾಸರನ್ನು ಭೇಟಿಯಾಗ್ತಾಳೆ ಕುಂತಿ. ವೇದವ್ಯಾಸರ ಹತ್ರ ಕೇಳ್ತಾಳೆ, ನನ್ನ ಬದುಕಿನಲ್ಲಿ ಮಾಡಿದ ತಪ್ಪು ಒಂದೇ ಮಹರ್ಷಿಗಳೇ, ಆ ಸಣ್ಣ ವಯಸ್ಸಿನಲ್ಲಿ ಹುಟ್ಟಿದ ಮಗುವನ್ನು ನೀರಿನಲ್ಲಿ ಬಿಡಬೇಕಾದ ಪ್ರಸಂಗ ಬಂತು, ಇದಕ್ಕೇನಾದರೂ ಪ್ರಾಯಶ್ಚಿತ್ತ ಉಂಟಾ ಕೇಳ್ತಾಳೆ. ಮಹರ್ಷಿಗಳು ಹೇಳ್ತಾಳೆ, ನೀನು ಸಾಧ್ವಿ, ನೀನು ತಪಸ್ವಿನಿ, ನಿನ್ನ ತಪಸ್ಸಿನಿಂದ ನಿನ್ನ ಶಕ್ತಿಯಿಂದ ನೀನು ಅದನ್ನೆಲ್ಲ ಸರಿ ಮಾಡಿಕೊಂಡಾಗಿದೆ, ಇನ್ನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಆ ಪ್ರಕಾರದಲ್ಲಿ ಕುಂತಿ ಸಂತೋಷದಿಂದ ಕಾಡಿಗೆ ಹೋಗಿ ತನ್ನ ದೇಹವನ್ನು ಕಾಡಿನಲ್ಲಿ ತ್ಯಾಗ ಮಾಡ್ತಾಳೆ ಅನ್ನುವ ಪ್ರಸಂಗ. ಇದು ಕುಂತಿಗೆ ಸಂಬಂಧಪಟ್ಟ ಕಥೆ ನಿಮ್ಮ ಮುಂದೆ ಇಟ್ಟದ್ದು. ಆತ್ಮೀಯರೇ, ನಮ್ಮೆಲ್ಲರ ಬದುಕಿನಲ್ಲಿ ಇಲ್ಲಿ ತುಂಬ ಜನ ಹೆಂಗಸರಿದ್ದೀರಿ. ಒಬ್ಬಳು ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಅಜ್ಜಿಯಾಗಿ ಒಬ್ಬಳು ಹೆಂಗಸು ತನ್ನ ಬದುಕಿನಲ್ಲಿ ಮಾಡುವ ಕೆಲಸ
ತುಂಬ ದೊಡ್ಡದು, ಸಣ್ಣದಲ್ಲ, ತುಂಬ ದೊಡ್ಡದು. ತನ್ನ ತಂದೆ ತಾಯಿಯ ಮನೆಯನ್ನು ಬಿಟ್ಟು ಹೊಸ ಮನೆ, ಹೊಸ ಪರಿಸರ, ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ಅವಳು ಹೊಂದಾಣಿಕೆ ಮಾಡಿ ಬದುಕಿ ಮತ್ತೆ ಆ ಸಂಸಾರವನ್ನು ಮುನ್ನಡೆಸುವುದುಂಟಲ್ವೋ, ವೈಜ್ಞಾನಿಕವಾಗಿಯೂ ಕೂಡ ಇದು ದೊಡ್ಡ ಸವಾಲು. ಅದು ಹೆಂಗಸಿಗೆ ಮಾತ್ರ ಸಾಧ್ಯ ಆಗುವಂತಹ ಕೆಲಸ, ಅದು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಹೆಂಗಸಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ತಲೆಗೆ ಹುಚ್ಚು ಹಿಡಿದಂತಹ ಈ ಬುದ್ಧಿಜೀವಿಗಳು ಅನ್ನುವಂತಹ ಒಂದು ದೊಡ್ಡ ವರ್ಗ ನಮ್ಮಲ್ಲುಂಟು. ಅವುಗಳಿಗೆ ವಾಸ್ತವಿಕವಾಗಿ ತಲೆ ಕೆಟ್ಟವರವರು. ಯಾಕೆಂದರೆ ನಮ್ಮಲ್ಲಿ ಹೆಂಗಸಿಗೆ ಸ್ವಾತಂತ್ರ್ಯ ಇಲ್ಲ, ಹೆಂಗಸರನ್ನು ಅಡುಗೆ ಕೋಣೆಯಲ್ಲಿ ಹಾಕಿದ್ದಾರೆ, ಹೆಂಗಸರಿಗೆ ಗೌರವ ಕೊಡಲಿಲ್ಲ. ಅಲ್ಲ, ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣಿಗೆ ಕೊಟ್ಟಷ್ಟು ದೊಡ್ಡ ಗೌರವ ಬೇರೆ ಯಾವ ಸಂಪ್ರದಾಯದಲ್ಲಿಯೂ ಕೊಡಲಿಲ್ಲ. ಯಾವ ಉಪನಿಷತ್ತಿನ ಮಾತನ್ನು ನೋಡಿ ಅದರಲ್ಲಿ ಪ್ರಾರಂಭದಲ್ಲಿ ಹೇಳುವಂಥದ್ದು ಮಾತೃದೇವೋಭವ ಅಂತ, ಮತ್ತೆ ಪಿತೃದೇವೋಭವ ಅಂತ ಹೇಳುವುದು. ದೊಡ್ಡ ಶಕ್ತಿ ಯಾವುದು ಅಂತ ಕೇಳಿದರೆ ಮಾತೃಶಕ್ತಿ. ಯಾಕೆ ಕೇಳಿದರೆ, ಎಂತಹ ಕಷ್ಟ ಬಂದರೂ ಕೂಡ ತಾಳ್ಮೆಯಿಂದ ಸಹಿಸಿಕೊಳ್ಳುವ ಶಕ್ತಿ ಆ ಹೆಣ್ಣಿನಲ್ಲಿ ಉಂಟು ಅನ್ನುವಂಥದ್ದು. ಇವತ್ತು ಒಂದು ಮನೆ, ಒಂದು ಸಂಸಾರ, ಒಂದು ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು ಅಂತಂದರೆ ಹೆಣ್ಣಿನ ತ್ಯಾಗ ಅಲ್ಲಿ ಉಂಟು ಹೇಳುವಂಥದ್ದು ನಿಸ್ಸಂಶಯ. ಅವಳ ತ್ಯಾಗದಿಂದಾಗಿ ಅದೆಲ್ಲ ನಡೆದುಕೊಂಡು ಹೋಗ್ತದೆ. ಅಂತಹ ತ್ಯಾಗಕ್ಕೆ ಅನೇಕ ಹೆಂಗಸರ ಬದುಕಿನಲ್ಲೂ ತುಂಬ ಕಷ್ಟ ಬರ್ತದೆ. ಗಂಡನಿಂದ ಬರಬಹುದು, ಮಕ್ಕಳಿಂದ ಬರಬಹುದು, ಸೊಸೆಯಿಂದ ಬರಬಹುದು, ಅತ್ತೆ ಮಾವ, ತಂದೆ ತಾಯಿ ಯಾರಿಂದಲೂ ಬರಬಹುದು. ಅದೆಲ್ಲ ಬಂದಾಗ ನಮಗೆ ದೊಡ್ಡ ನೆನಪಿಸಿಕೊಂಡು ಧೈರ್ಯ ಕೊಡುವ ಶಕ್ತಿ ಕುಂತಿದೆ. ಆ ತಾಯಿಯನ್ನು ನೀವು ನೆನಪಿಸಿಕೊಂಡ್ರಿ ಅಂತಾದರೆ ನಿಮ್ಮ ಮನಸ್ಸಿಗೆ 100 ಆನೆಯ ಶಕ್ತಿ ಅನ್ನುವಂಥದ್ದು ಬರ್ತದೆ. ಎಂತಹ ಕಠಿಣ ಪರಿಸ್ಥಿತಿಯನ್ನು ಕೂಡ ದಾಟಲಿಕ್ಕೆ ಬೇಕಾದಂತಹ ಅನುಗ್ರಹ ಆ ಕುಂತಿ ಮಾತೆ ಮಾಡ್ತಾಳೆ. ಹಾಗಾಗಿ ಪ್ರತಿಯೊಬ್ಬಳು ಹೆಂಗಸು ಕೂಡ ನಿತ್ಯ ಆ ಕುಂತಿ ದೇವಿಯನ್ನು ನೆನೆಸಿಕೊಳ್ಬೇಕು. 2 ಪ್ರಾರ್ಥನೆ, ಕಷ್ಟ ಕೊಡಬೇಡ ಅಂತ, ಕಷ್ಟ ಕೊಟ್ಟರೂ ಕೂಡ ಸಹಿಸುವ ಶಕ್ತಿ ಕುಂತಿದೇವಿಗೆ ಕೊಟ್ಟ ಹಾಗೆ ನಮಗೂ ಕೊಡು ದೇವರೇ ಅನ್ನುವಂತಹ ಪ್ರಾರ್ಥನೆ ಕುಂತಿದೇವಿಯನ್ನು ನೆನೆಸ್ತಾ ನಾವು ನಿತ್ಯ ಮಾಡಿದಾಗ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಹೋಗ್ತವೆ ಅನ್ನುವುದು ನಿಸ್ಸಂಶಯ, ಸಂಶಯಾತೀತ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಮಾಲಿಕೆಯ 2ನೆಯ ದಿನ ಕುಂತಿಯ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೆ ನಾಳೆ ಸುಮಾರು 5 ಗಂಟೆಗೆ ಸೇರಿದಾಗ ಹೊಸ ಪಾತ್ರದ ಜೊತೆಯಲ್ಲಿ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಅವರಿಗೆ ಸದ್ಗಂಧದ ಒಂದು ಬಹುಮಾನ ಕೂಡ ಇರ್ತದೆ. ಇವತ್ತಿನ ಕಥೆಯಕ್ಕೆ ಸಂಬಂಧಪಟ್ಟ 5 ಪ್ರಶ್ನೆಗಳನ್ನು. ಅವಳ ಅಪ್ಪ ಒಬ್ಬ ರಾಜನಿಗೆ ಅವಳನ್ನು ದತ್ತಕ್ಕೆ ಕೊಡ್ತಾನೆ. ಕುಂತಿಯನ್ನು ದತ್ತಕ್ಕೆ ಪಡ್ಕೊಂಡಂತಹ ರಾಜನ ಹೆಸರೆಂತ? ಕುಂತಿ ಭೋಜ. ಒಬ್ಬರು ಅವ್ರ ಕೈ ಎತ್ತಿದ್ರು. ಇನ್ನು ಈ ಅರಗಿನ ಮನೆಯಿಂದ ತಪ್ಪಿಸಿಕೊಂಡ ಪಾಂಡವರು ಕುಂತಿಯ ಜೊತೆಯಲ್ಲಿ ಒಂದು ಮನೆಯಲ್ಲಿ ವಾಸವಾಗಿ ಉಳಿಲಿಕ್ಕೆ ಬರ್ತಾರೆ. ಅಲ್ಲಿ ಒಂದು ಸಣ್ಣ ಕುಟುಂಬ ಇರ್ತದೆ, ಅದರಲ್ಲೊಂದು ಬಾಡಿಗೆ ರೀತಿಯಲ್ಲಿ ಅವರು ವಾಸವಾಗಿರ್ತಾರೆ. ಆ ನಗರದಲ್ಲಿ ಬಕಾಸುರ ಅನ್ನುವಂತಹ ಒಬ್ಬ ರಾಕ್ಷಸನಿದ್ದ. ಆ ನಗರದ ಹೆಸರೆಂತ? ಓ, ಹಾಗುಂಟ, ನಾನು ಒಟ್ಟಿಗೆ ಹೇಳ್ತಾ ಇದ್ದೇನೆ. ಆ ನಗರದ ಹೆಸರೇನು? ಈ ದ್ರೌಪದಿಯ ತಂದೆ ದೃಪದ ಮಹಾರಾಜ ತನ್ನ ಮಗಳು ದ್ರೌಪದಿ ಒಬ್ಬ ಪರಾಕ್ರಮಶಾಲಿಯಾದ ಯುವಕನನ್ನೇ ಮದುವೆಯಾಗಬೇಕು, ರಾಜಕುಮಾರನನ್ನೇ ಮದುವೆಯಾಗಬೇಕು ಅಂತ ಒಂದು ಅಪೂರ್ವವಾದಂತಹ ಒಂದು ಯಂತ್ರ ಮಾಡಿಟ್ಟಿದ್ದ. ಆ ಯಂತ್ರದ ಹೆಸರೆಂತ?
ಕಾಡಿನಲ್ಲಿ ಕುಂತಿ ಎರಡನೆಯ ಬಾರಿ ಮಗುವನ್ನು ಪಡೆಯುವಾಗ ಪಾಂಡುರಾಜ ಮತ್ತು ಕುಂತಿ ಕಾಡಿನಲ್ಲಿದ್ದರು. ಎರಡನೆಯ ಮಗು ಭೀಮಸೇನ ಹುಟ್ಟಿದಾಗ ಅದೇ ಹೊತ್ತಿನಲ್ಲಿ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿಯರಿಗೂ ಒಬ್ಬ ಮಗ ಹುಟ್ಟುತ್ತಾನೆ. ಅವನ ಹೆಸರೇನು? ಹಾಂ, ಕನ್ನಡಕದವರು. ಹಾಂ, ಲಾಸ್ಟ್ ಕ್ವೆಶ್ಚನ್. ಕುಂತಿಯ ಸುರುವಿನ ಮಗ ಯುಧಿಷ್ಠಿರ. ಪಾಂಡು ನೀನು ಒಳ್ಳೆ ಸಂತಾನವನ್ನು ಪಡ್ಕೊಳ್ಳು ಅಂತ ಹೇಳಿದಾಗ ಕುಂತಿ ಪ್ರಾರ್ಥನೆ ಮಾಡಿ ಒಂದು ದೇವರನ್ನು ಒಲಿಸಿಕೊಂಡು ಆ ದೇವರ ಮೂಲಕವಾಗಿ ಧರ್ಮರಾಜನೆನ್ನುವಂತಹ ಸಂತಾನವನ್ನು ಪಡ್ಕೊಳ್ತಾರೆ. ಕುಂತಿ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸಿದ ಆ ದೇವರ ಹೆಸರೇನು? ಯಮಧರ್ಮ. 2-3 ಜನ ಕೈ ಎತ್ತಿದ್ರು, ನನಗೂ ಗೊತ್ತಾಗೋದಿಲ್ಲ. ಹೌದಾ? ಹಾಗಾದರೆ ಮೂರನೆಯ ಮಗ ಅರ್ಜುನನಿಗಾಗಿ ಕುಂತಿ ಪ್ರಾರ್ಥನೆ ಮಾಡಿದ ದೇವರು ಯಾರು? ಜಿಜ್ಞಾಸೆ ಇದ್ರೆ ಅದನ್ನು ಕೇಳಬಹುದು, ಅಥವಾ ಈ ಕಥೆಯ ಬಗ್ಗೆ ಏನಾದರೂ ಒಂದು ಇದ್ರೆ ಕೇಳಬಹುದು. 2 ಪ್ರಶ್ನೆಗಳಿಗೆ ಅವಕಾಶ ಉಂಟು. ಅವರು ಸಾಧ್ಯತೆ ಇದ್ರೆ ಇವತ್ತು ಹೇಳ್ತಾರೆ ಅಥವಾ ನಾಳೆ ಅದನ್ನು ಹೇಳ್ತಾರೆ. ಬೇಗ ಒಂದು ಸಮಯ ವೇಸ್ಟ್ ಮಾಡಲಿಕ್ಕಿಲ್ಲ, ಕೇಳಿ. ಹಾಂ, ಅಥವಾ ನಿನ್ನೆ ಕಥೆಯಲ್ಲಿದ್ದರೂ ಹೇಳಬಹುದು. ಇಲ್ಲ ಇಲ್ಲಾಂದ್ರೆ ನಾವು ಮುಂದುವರಿಸ್ತೇವೆ. ಅಂತಹ ಒಂದು ಜನಾಂಗ ರಾಧೆ ಅಂತ ಹೆಸರು, ಅವರಿಗೆ ರಾಧೇಯ ಅಂತ ಕರ್ಣನಿಗೆ ಹೆಸರು ಬರ್ತದೆ. ಅವರು ಕೂಡ ಈ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಂದು ವರ್ಗದವರು. ಹಾಗೆ ಅಧಿರಥ, ಅವ್ರ ಮಕ್ಕಳು ಇರುವುದಿಲ್ಲ. ತುಂಬ ಸಮಯ ಹೋಗ್ತದೆ ಎಂಬ ಹಿನ್ನೆಲೆಯಲ್ಲಿ ತಕ್ಷಣ ನಮ್ಮ ಎಲ್ಲ ಪೂಜ್ಯ ಗುರುಗಳಿಗೆ ಗೌರವ ನಮನ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಇದ್ದ ಬಳಿಕ ಅನ್ನಪ್ರಸಾದ ವಿನಿಯೋಗ ಆಗುತ್ತೆ. ಅದು ಕೂಡ ಒಂದು 15 ನಿಮಿಷದ ಕಾರ್ಯಕ್ರಮ. ಅದರಿಂದ ನಾಳೆ ಸ್ವಲ್ಪ ಹಾಗೆ ಸೇವೆಯನ್ನು ನೀಡಿದವರು ಶ್ರೀಮತಿ ರತ್ನ ದೋಟ, ಇವರಿಗೆ ನಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಗುರುನಾನಕದ ಸೇವಾರ್ಥಿಗಳಿಗೆ ಕೂಡ ಧನ್ಯವಾದಗಳು. ಶ್ರೀಮತಿ ರತ್ನ. ಧನ್ಯವಾದಗಳು ಶ್ರೀಮತಿ ರತ್ನ ದೋಟ ಇವರಿಗೆ. ಈಗ ಮಂಗಳಾರತಿ. ಎಲ್ಲರೂ ಕೂಡ ಮಂಗಳಿಲ್ಲ, ಅಲ್ಲಿಂದ ನೀವು ಎದ್ದು ನಿಂತು ತಗೊಂಡ್ರೆ ಅವ್ರು ತೋರಿಸ್ತಾರೆ. ಜಯಂತ ಮಂಗಳ. Guru
जय श्री विष्णु भगवान की जय श्री सर्वदेव देवी स्वरूपों की जय। ಯಾರು ಹೋಗಬೇಡಿ, ಗುರುನಮನ ಸೇವೆ ಇದೆ. ಆತ್ಮೀಯ ಸಂತೋಷವಾದಗಳೇ, ವಿವೇಕ ಜಾಗೃತ ಬಂಡವಾಳದ ವಿವೇಕ ಕಿರಣ ಮಂದಿರದ 17ನೇ ವರ್ಷದ ಪೂಜನೀಯ ಡಾಕ್ಟರ್ ಜಿಯವರ 75ನೇ ವರ್ಷದ ಜನ್ಮದಿನೋತ್ಸವದ ಒಂದು ವಿಶೇಷ ಅಂಗವಾಗಿ ಈ ಆಸುಪಾಸಿನ ಎಲ್ಲ ನಿವೃತ್ತ ಶಿಕ್ಷಕರಿಗೆ, ಗುರುಗಳಿಗೆ ಒಂದು ಗುರುನಮನ ಕಾರ್ಯಕ್ರಮವನ್ನು ನಮ್ಮದೇ ಆದ ರೀತಿಯಲ್ಲಿ ಈ ದಿವ್ಯ ವಾತಾವರಣದಲ್ಲಿ ಮಾಡಬೇಕು ಅನ್ನುವಂತಹ ಯೋಜನೆಯಾಗಿ ಸರಿಸುಮಾರು 30 ಶಿಕ್ಷಕರನ್ನು ಈಗಾಗಲೇ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಗೌರವ ನಮನವನ್ನು ಸಲ್ಲಿಸಿದ್ದೇವೆ. ಈ ಗುರುನಮನ, ಗುರುವಂದನ ಈ ಒಂದು ದಿನದಂದು ಸುಮಾರು 7 ಶಿಕ್ಷಕರು ನಮ್ಮ ಈ ಒಂದು ದಿವ್ಯ ಮಂದಿರಕ್ಕೆ ಆಗಮಿಸಿದ್ದಾರೆ. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಕೆಲವರನ್ನ ನಾವು ಫೋನಿನಲ್ಲಿ ಸಂಪರ್ಕಿಸಿದ್ದೇವೆ, ಕೆಲವರನ್ನ ಮುಖತಃ ಭೇಟಿಯಾಗಿದ್ದೇವೆ. ಯಾರು ಕೂಡ ಅನ್ಯತಾ ಭಾವಿಸದೆ ನಿಮ್ಮ ಶ್ರಮ ಮತ್ತು ನಿಮ್ಮ ಆ ಒಂದು ಅನುಭವ, ನಿಮ್ಮ ಮತ್ತು ಆ ಜ್ಞಾನ, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮೂಲಕ ಇಡೀ ಸನಾತನ ಗುರು ಪರಂಪರೆಗೆ ನಾವೊಂದು ನಮಸ್ಕಾರವನ್ನ, ಧನ್ಯತೆಯನ್ನ ಮತ್ತು ನಮನವನ್ನ ಅರ್ಪಿಸುವಂತಹ ಒಂದು ದಿವ್ಯ ಕಾರ್ಯಕ್ರಮ ಇದು ಅಷ್ಟೇ. ಆದ್ದರಿಂದ ಇಂತಹ ಗುರುನಮನ ಕಾರ್ಯಕ್ರಮಕ್ಕೆ ನೀವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಹೊರತು ನಾವು ನಿಮ್ಮನ್ನ ಕರೆಸುತ್ತೀವಲ್ಲ, ಅಥವಾ ನಿಮಗೆ ನಾವು ಗೌರವವನ್ನ, ನಮನವನ್ನ ಸಲ್ಲಿಸಲಿಕ್ಕೆ ಅಂತಹ ಯೋಗ್ಯತೆ ಕೂಡ ನಮ್ಮಲ್ಲಿ ಇಲ್ಲ. ಅಂತಹ ಒಂದು ಶೂನ್ಯ ಭಾವದಿಂದ, ಶರಣಾಗತಿ ಭಾವದಿಂದ ನೀವು ಬಂದು ನಮ್ಮನ್ನ ಈ ಸಾನ್ನಿಧ್ಯವನ್ನ ಪಾವನಗೊಳಿಸಬೇಕು ಮತ್ತು ಈ ಕ್ಷೇತ್ರದಲ್ಲಿ ಬರುವ ಎಲ್ಲರಿಗೂ ಕೂಡ ನಿಮ್ಮ ಆ ಒಂದು ಗುರುಸ್ಥಾನದಲ್ಲಿ ನೀವಿದ್ದೀರಿ, ನೀವೆಲ್ಲ ಹರಿಸಬೇಕು. ತನ್ಮೂಲಕ ನಿಮ್ಮನ್ನ ಸಾಂಕೇತಿಕವಾಗಿ ಜೊತೆಗೆ ಇಡೀ ಗುರು ಪರಂಪರೆಗೆ ಒಂದು ಸನ್ಮಾನಿಸುವಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮ ಈ ಗುರುನಮನ ಕಾರ್ಯಕ್ರಮ. ಬಂದಂತಹ ಎಲ್ಲ ಶಿಕ್ಷಕರನ್ನ ಅತ್ಯಂತ ಗೌರವಪೂರ್ವಕವಾಗಿ ಡಿವೈನ್ ಪಾರ್ಕ್ ಟ್ರಸ್ಟ್ ರಿಜಿಸ್ಟರ್ಡ್ ಸಾಲಿಗ್ರಾಮ ಮತ್ತು ವಿವೇಕ ಜಾಗೃತ ಬಳಗ, ಈ ವಿವೇಕ ಕಿರಣ ಮಂದಿರದ ಸರ್ವ ಪದಾಧಿಕಾರಿಗಳು ಮತ್ತು ಭಕ್ತರ ಪರವಾಗಿ ನಿಮಗೆ ನಿರ್ಮಲ ತುಂಬಿದಂತಹ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಬಂದಂತಹ ಎಲ್ಲ ಶಿಕ್ಷಕರು ಇದ್ದಾರೆ. ನಮ್ಮ ಬಳಗದ ಕಾರ್ಯಕರ್ತೆಯಾದಂತಹ ಶ್ರೀಮತಿ ಪುಷ್ಪಲತಾ ಟೀಚರ್ ಇವರು. ಜೈ ಗುರುಜಿ. ಇಂದಿನ ಗುರುನಮನ ಕಾರ್ಯಕ್ರಮಕ್ಕೆ ಮೊದಲಾಗಿ ಮೀರಾ ಪಿ ಶಿಕ್ಷಕಿ, ಶಾಲೆ ಕದ್ರಿ ಮಂಗಳೂರು, ಪ್ರೌಢ ಶಿಕ್ಷಣ ಹಾಗೂ ಶಿಕ್ಷಕ ತರಬೇತಿಯನ್ನು ಬಲ್ಮಠ ಸರ್ಕಾರಿ ತರಬೇತಿ ಶಾಲೆ ಬಲ್ಮಠದಲ್ಲಿ ಪಡೆದು 12/6/1973ರಲ್ಲಿ SVS ಅನುದಾನಿತ ಇದೇ ಪ್ರಾಥಮಿಕ ಶಾಲೆ ಪಾಣೆಮಂಗಳೂರಿನಲ್ಲಿ ಸೇವಾ ವೃತ್ತಿಯನ್ನು ಪ್ರಾರಂಭಿಸಿ 1973ರಿಂದ 2007ರವರೆಗೆ ಸಹ ಶಿಕ್ಷಕಿಯಾಗಿ 2007ರಿಂದ 2012ರವರೆಗೆ ಮುಖ್ಯ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತೀರಿ. 12/6/2012ರಂದು ವೃತ್ತಿಯಿಂದ ವಯೋನಿವೃತ್ತಿ ಹೊಂದಿ ಸುದೀರ್ಘ 39 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಿರಿ. ಭಜನೆ, ಸಂಗೀತದಲ್ಲಿ ವಿಶೇಷ ಆಸಕ್ತಿಯನ್ನು ತಾವು ಗಿಡಗಳನ್ನು ನೆಟ್ಟು ಬೆಳೆಸುವ ಮನೋವೃತ್ತಿಯು ತಮ್ಮದಾಗಿರುತ್ತದೆ. ತಮ್ಮ ಸೇವಾವಧಿಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಹಾಗೂ ಶಾಲಾಭಿವೃದ್ಧಿಗೆ ಶ್ರಮಿಸಿದಂಥವರು. ವೃತ್ತಿಯಿಂದ ನಿವೃತ್ತಿ ಹೊಂದಿ 13 ವರ್ಷಗಳಾದ ತಮ್ಮ ನಿವೃತ್ತಿ ಜೀವನವು ಸುಖಕರವಾಗಲಿ, ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಭಗವಂತನು ನಿಮಗೆ ಸಕಲ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುವ ವಿವೇಕ ಜಾಗೃತ ಬಳಗ ಬಂಟ್ವಾಳ, ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಕಾರ್ಯಕರ್ತ ಬಂಧುಗಳು. ಗೀತಾ ವಿ ರೈ. ಶ್ರೀಯುತ ಐತಪ್ಪ ಆಳ್ವ ಹಾಗೂ ಶ್ರೀಮತಿ ಪುಷ್ಪಾವತಿ ಆಳ್ವ ಇವರ ಮಗಳಾಗಿ 1/12/1954ರಂದು ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ನಂದಾವರ ಹಾಗೂ SVS ಪಾಣೆಮಂಗಳೂರು ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಶಾರದಾ ಪ್ರೌಢಶಾಲೆಯಲ್ಲಿ, PUC ಶಿಕ್ಷಣವನ್ನು SVS ಬಂಟ್ವಾಳ ಕಾಲೇಜಲ್ಲಿ, ಶಿಕ್ಷಣ ತರಬೇತಿಯನ್ನು ಸೈಂಟ್ ಆನ್ಸ್ ಶಿಕ್ಷಕ ತರಬೇತಿ ಕೇಂದ್ರ ಮಂಗಳೂರಿನಲ್ಲಿ ಪಡೆದರು.
5/11/1976ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುಣಚ ಇಲ್ಲಿ ಸೇವೆಗೆ ಸೇರ್ಪಡೆಗೊಂಡೆ. ತದನಂತರ ನಂದಾವರ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಅದೇ ಶಾಲೆಯಲ್ಲಿ 2004-5ನೇ ಸಾಲಿನಲ್ಲಿ ಮುಖ್ಯ ಶಿಕ್ಷಕರಾಗಿ ಪದೋನ್ನತಿ ಹೊಂದಿದರು. ಸನ್ನಡತೆ, ಜ್ಞಾನ ಸಂಪನ್ನತೆ, ವೃತ್ತಿ ಪ್ರವೃತ್ತಿಗಳಲ್ಲಿ ವಿಶೇಷ ಸಾಧನೆಗೈದು ಶಾಲೆಯ ಏಳಿಗೆಗೆ ಶ್ರಮಿಸಿ ಸ್ವಾರ್ಥರಹಿತ, ಕಳಂಕರಹಿತ ಹಾಗೂ ಪ್ರಾಮಾಣಿಕ ಸೇವೆಯ ಮೂಲಕ ಸಹಸ್ರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದರು. ಕಾಯ ವಾಚ ಮನಸ್ಸ ಶ್ರಮಿಸಿ 38 ವರ್ಷಗಳ ಕಾಲ ವಿದ್ಯಾದಾನದ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗಣ ಪ್ರಗತಿಗೆ ದುಡಿದ ಇವರು 1/12/2014ರಂದು ವಯೋನಿವೃತ್ತಿ ಹೊಂದಿದ್ದರು. 11 ವರ್ಷಗಳು ಇಂದಿಗೆ ಸಂದವು. ಇವರ ಮುಂದಿನ ನಿವೃತ್ತಿ ಜೀವನವು ಸುಖಕರವಾಗಲಿ, ನೆಮ್ಮದಿಯಿಂದ ಕೂಡಿರಲಿ, ಭಗವಂತನು ಇವರಿಗೆ ಆರೋಗ್ಯ ಆಯುಷ್ಯ ನೀಡಲಿ ಎಂದು ಪ್ರಾರ್ಥಿಸುವ ವಿವೇಕ ಜಾಗರ ಬಳಗದ ಬಂಟ್ವಾಳದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಕಾರ್ಯಕರ್ತರು. ಮೂರನೆಯದಾಗಿ ಗಣೇಶ್ ರಾವ್. ಪುಣ್ಯರಾದ ಮಯ್ಯರಬೈಲು ಶ್ರೀ ನಾರಾಯಣಪ್ಪಯ್ಯ ಹಾಗೂ ಶ್ರೀಮತಿ ಕಾವೇರಿ ದಂಪತಿಗಳ ಸುಪುತ್ರರಾಗಿ 10/3/1960ರಂದು ಜನಿಸಿದರು. ಪ್ರಾಥಮಿಕ, ಪ್ರೌಢ ಶಿಕ್ಷಣ ಹಾಗೂ ಪದವಿ ಶಿಕ್ಷಣವನ್ನು ಪಡೆದ ಇವರು ಶಿಕ್ಷಕ ತರಬೇತಿಯನ್ನು ಪಡೆದು 1990ರಲ್ಲಿ ಬೆಳ್ತಂಗಡಿ ತಾಲೂಕಿನ ಹೊಸಪಟ್ಟಣ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯ ಸೇವೆಯನ್ನು ಪ್ರಾರಂಭಿಸಿದರು. ತದನಂತರ ಬಂಟ್ವಾಳ ತಾಲೂಕಿನ ಮೂಡುಪಡುಗೋಡಿ, ನಂದಾವರ, ಕಿಡ್ನಿಬೆಟ್ಟು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು. 2016ರಲ್ಲಿ ಮುಖ್ಯ ಶಿಕ್ಷಕರಾಗಿ ಭರ್ತಿ ಹೊಂದಿ ಸರಕಾರಿ ಪ್ರಾಥಮಿಕ ಶಾಲೆ ಪುಲಿಮುಗಿರಿನಲ್ಲಿ ಸೇವೆಯನ್ನು ಸಲ್ಲಿಸಿದರು. 2018ರಲ್ಲಿ ವಯೋನಿವೃತ್ತಿಯನ್ನು ಪಡೆದರು. ತಮ್ಮ ಸೇವಾವಧಿಯಲ್ಲಿ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುತ್ತೀರಿ. 2006ರವರೆಗೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಸೇವೆಯನ್ನು ಸಲ್ಲಿಸಿರುತ್ತೀರಿ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಯೋಗಾಭ್ಯಾಸ, ಸಂಗೀತ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗುವಿರಿ. ವೃತ್ತಿಯಿಂದ ವಯೋನಿವೃತ್ತಿ ಹೊಂದಿದ ನಿಮ್ಮ ಮುಂದಿನ ಜೀವನದಲ್ಲಿ ಭಗವಂತನು ಆರೋಗ್ಯ, ಆಯುಷ್ಯ, ನೆಮ್ಮದಿ ಕರುಣಿಸಲಿ ಎಂದು ಹಾರೈಸುವ ವಿವೇಕ ಜಾಗೃತ ಬಳಗ ಬಂಟ್ವಾಳದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಕಾರ್ಯಕರ್ತ ಬಂಧುಗಳು. ಲಿಂಗಪ್ಪ ಮಾಸ್ಟರ್. ಶಿಕ್ಷಣ ಹಾಗೂ ಪದವಿ ಶಿಕ್ಷಣ ಹಾಗೆ ಶಿಕ್ಷಕ ತರಬೇತಿಯನ್ನು ಪಡೆದು ಶಿಕ್ಷಕ ವೃತ್ತಿಗೆ ಸೇರಿದರು. ಹಣತೆಗೆ ಹಣತೆ ಹಚ್ಚಿ 100 ಹಣತೆಗಳನ್ನು ಬೆಳಗಿದ ಗುರು ಶ್ರೇಷ್ಠರೇ ಅಧ್ಯಾಯ ಕಾಲದೊಂದಿಗೆ ಅಧ್ಯಾಪಕರ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಒಲವ ತೈಲವನ್ನು ಜ್ಞಾನ ದೀವಿಗೆಯ ಬೆಳಗಿ ಸಾವಿರಾರು ಹೃದಯಗಳಲ್ಲಿ ಕನಸಿನ ಬೀಜ ಬಿತ್ತಿ ನಮ್ಮ ನಾವೀನ್ಯ ವಿಚಾರಗಳ ಚಿಂತನೆ ಉಗಮಕ್ಕೆ ಕಾರಣಕರ್ತರಾಗಿರುವಿರಿ. ನಿಮ್ಮ ಅವಿರತ ಪ್ರಯತ್ನ, ಅಪರಿಮಿತ ಶ್ರದ್ಧೆ, ವಿಚಾರ ಮನೆ ಮಾತಾಗಿದೆ. ಮುಂದಿನ ಶಿಕ್ಷಕ ಸಮುದಾಯಕ್ಕೆ ಕೈದೀವಿಗೆಯಾಗುತ್ತಾ ಆರೈಕೆಯೊಂದಿಗೆ ವೃತ್ತಿಯಿಂದ ವಯೋನಿವೃತ್ತಿ ಹೊಂದಿದ ತಮಗೆ ನೆಮ್ಮದಿ, ಸುಖ ಕರುಣಿಸಲಿ, ಭಗವಂತನು ಆರೋಗ್ಯ, ಆಯುಷ್ಯ ನೀಡಲಿ ಎಂದು ಹಾರೈಸುವ ವಿವೇಕ ಜಾಗೃತ ಬಳಗ ಬಂಟ್ವಾಳದ ಅಧ್ಯಕ್ಷರು ಕಾರ್ಯಕರ್ತ ಬಂಧುಗಳು. ಸುಶೀಲಾಯ. 5/8/1998ರಂದು ಸಹಶಿಕ್ಷಕಿಯಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಚಿಗೆ ಇಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿದ ತಾವು 9/10/2010ರಂದು ನಂದಾವರ ಶಾಲೆಯಲ್ಲಿ ಸೇವೆಗೆ ಸೇರಿರುತ್ತೀರಿ. ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನವೆಂಬ ದೀವಿಗೆಯನ್ನು ಬೆಳಗಿಸುವಲ್ಲಿ ತಮ್ಮ 20 ವರ್ಷಗಳ ಸಾರ್ಥಕ ಸೇವೆಗಾಗಿ ಸಕ್ರಿಯ ಕಾರ್ಯ ವೈಖರಿಯನ್ನು ಸ್ಮರಿಸುತ್ತಾ ಅಭಿನಂದಿಸುತ್ತೇವೆ. ಶಿಕ್ಷಕರಾಗಿ ಸನ್ನಡತೆ, ಜ್ಞಾನ ಸಂಪನ್ನತೆ ಮತ್ತು ವೃತ್ತಿ ಪ್ರವೃತ್ತಿಗಳಲ್ಲಿ ವಿಶೇಷ ಸಾಧನೆಗೈದು ಸಹಸ್ರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶ್ರಮಿಸಿದ ಗುರುಶ್ರೇಷ್ಠರು ತಾವು. 31/1/2019ರಂದು ಸೇವಾ ನಿವೃತ್ತಿ ಹೊಂದಿದ ತಮ್ಮ ನಿವೃತ್ತಿ ಜೀವನವು ಸುಖಕರವಾಗಲಿ, ನೆಮ್ಮದಿಯಿಂದ ಕೂಡಿರಲಿ, ಭಗವಂತನು ಸದಾ ನಿಮಗೆ ಆಯುಷ್ಯ ಕರುಣಿಸಲಿ ಎಂದು ಹಾರೈಸುವ ವಿವೇಕ ಜಾಗೃತ ಬಳಗ ಬಂಟ್ವಾಳದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಕಾರ್ಯಕರ್ತರು.
ದಂಪತಿಗಳ ಸುಪುತ್ರಿಯಾಗಿ 26/5/1960 ಜನಿಸಿರುವಿರಿ. ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಶಿಕ್ಷಣವನ್ನು ಕಡಬದಲ್ಲಿ ಪಡೆದು ಶಿಕ್ಷಕ ತರಬೇತಿಯನ್ನು ಉಡುಪಿಯಲ್ಲಿ ಪಡೆದರು. ತದನಂತರ 1990ರಲ್ಲಿ ಕಡಬ ಶಾಲೆಯಲ್ಲಿ ಸೇವೆಗೆ ಸೇರಿದ ತಾವು ನಾವೂರ, ಬಂಟ್ವಾಳ ತಾಲೂಕಿನ ನಾವೂರು, ಪೆರಿಯಪಾದೆ ಹಾಗೂ ಸರಪಾಡಿ, ಕುಪ್ಪಡಿಕಟ್ಟಿ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತೀರಿ. ತಮ್ಮ ಸೇವಾವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ವಿದ್ಯಾರ್ಥಿಗಳನ್ನು ಸತ್ಪ್ರಜೆಗಳಾಗಿ ಮಾಡಿದ ತಾವು ಗುರುಶ್ರೇಷ್ಠರೇ ಸರಿ. ಒಟ್ಟು 34 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ತಾವು 26/5/2024ರಂದು ವಯೋನಿವೃತ್ತಿಯನ್ನು ಹೊಂದಿರುತ್ತೀರಿ. ನಿಮ್ಮ ನಿವೃತ್ತಿ ಜೀವನವು ಸುಖಕರವಾಗಲಿ, ನೆಮ್ಮದಿಯಿಂದ ಕೂಡಿರಲಿ. ಭಗವಂತನು ನಿಮಗೆ ಉತ್ತಮ ಆರೋಗ್ಯ, ಆಯುಷ್ಯ ಕರುಣಲಿ ಎಂದು ಹಾರಿಸುವ ವಿವೇಕ ಜಾಗೃತ ಬಳಗದ ಬಂಟ್ವಾಳ ಇದರ ಅಧ್ಯಕ್ಷರು ಹಾರಿಸುತ್ತಾರೆ. ಶ್ರೀ ರಘು ಕೊಟ್ಟಾರಿ ಹಾಗೂ ಶ್ರೀಮತಿ ಶಾರದರವರ ಸುಪುತ್ರಿಯಾಗಿ 1/4/1965ರಂದು ತಾವು ಜನಿಸಿರುವಿರಿ. ಪ್ರಾಥಮಿಕ ಶಿಕ್ಷಣ ದೇರಳಕಟ್ಟೆ ಶಾಲೆ, ಪ್ರೌಢ ಶಿಕ್ಷಣವನ್ನು ಆನಂದಾಶ್ರಮ ಶಾಲೆ ಸೋಮೇಶ್ವರ, ಪದವಿ ಶಿಕ್ಷಣವನ್ನು ಬಲ್ಮಠ ತರಬೇತಿ ಕೇಂದ್ರ ಮಂಗಳೂರು ಹಾಗೂ ಶಿಕ್ಷಕಿ ತರಬೇತಿಯನ್ನು ಕೊಕ್ಕರಣೆ ಉಡುಪಿಯಲ್ಲಿ ಪಡೆದಿರುತ್ತೀರಿ. ಖಾಸಗಿ ಸೈಯದ್ ಮದನಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿಗೆ ಸೇವೆಗೆ ಸೇರಿದ ತಾವು ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ 9/2/1997ರಂದು ನಂದಾವರ ಶಾಲೆಯಲ್ಲಿ ಸೇವೆಗೆ ಸೇರಿರುತ್ತೀರಿ. ತದನಂತರ ಹಾರಜಿ ಶಾಲೆಯಲ್ಲೂ ಸೇವೆಯನ್ನು ಸಲ್ಲಿಸಿರುತ್ತೀರಿ. ಬುಲ್ಬುಲ್ ಶಿಕ್ಷಕಿಯಾಗಿ, ನಲಿಕಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತೀರಿ. ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿರುವ ತಾವು ಶಿಕ್ಷಕ ವೃತ್ತಿಗೆ ಕೈಂಕರ್ಯ ಬರದಂತೆ ಸಾವಿರಾರು ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸಿದ ಸುಮಾರು 29 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ 31/3/2025ರಂದು ವಯೋನಿವೃತ್ತಿ ಹೊಂದಿದ ತಮಗೆ ಭಗವಂತನು ಆರೋಗ್ಯ, ಆಯುಷ್ಯ ಕರುಣಿಸಲಿ. ತಮ್ಮ ಮುಂದಿನ ನಿವೃತ್ತಿ ಜೀವನವು ಸುಖಮಯವಾಗಲಿ ಎಂದು ಹಾರೈಸುವ ವಿವೇಕ ಜಾಗೃತ ಬಳಗ ಬಂಟ್ವಾಳ ಮತ್ತು ಇದರ ಅಧ್ಯಕ್ಷರು ಶಾಲನ್ನು ಹೊದಿಸಿ ಫಲಪುಷ್ಪ ಸ್ಮರಣಿಕೆಯನ್ನು ನೀಡಿ ನಮಿಸಿ ಈ ರೀತಿಯ ಕ್ರಮದಲ್ಲಿ ಮಾಡಬೇಕು. जय श्री गुरु महाराज की जय, जय श्री महामाई की जय, जय श्री स्वामी जी महाराज की जय, जय श्री जगन्माता की जय, जय श्री काली माता की जय, जय श्री दुर्गा माता की जय, जय श्री ललिता माता की जय, जय श्री सर्व माता स्वरूपों की जय, जय श्री स्वामी जी महाराज की जय, जय श्री सर्वदेव देवी स्वरूपों की जय. ಇವತ್ತು 8 ಜನ ಶಿಕ್ಷಕರ ಗುರುನಮನದ ಮೊದಲ ಅಂಗವಾಗಿ ಆರತಿಯನ್ನು ಬೆಳಗಿದ್ದೇವೆ. ಪೂಜ್ಯ ಗುರುಗಳು ಅದನ್ನು ಸಂತೋಷದಿಂದ ಸ್ವೀಕರಿಸಿ ತನ್ಮೂಲಕ ನಮ್ಮ ಬಳಗದ ಹಿರಿಯರು ಕಾರ್ಯಕರ್ತರು ಅವರನ್ನು ಗೌರವಪೂರ್ವಕವಾಗಿ ನಮಿಸ್ತಾ ಇದ್ದಾರೆ. ಕ್ಷೇತ್ರದ ಸನ್ನಿಧಾನದ ದೇವತೆಯಾಗಿ ನಾವು ಕೂಡ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ ಭಗವಂತನಲ್ಲಿ. ನಿಮ್ಮ ಆ ಒಂದು ಚೈತನ್ಯ ನೂರ್ಮಡಿ ಆಗಲಿ, ಕ್ಷೇತ್ರದ ಒಂದು ವಿಶೇಷ ಅನುಗ್ರಹದಿಂದ ತನ್ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ಇದು ಶ್ರೀದೇವರ ಪ್ರಸಾದ ಎಂಬ ದೃಷ್ಟಿಯಿಂದ ನಾವೆಲ್ಲ ಅದನ್ನು ಸ್ವೀಕರಿಸಬೇಕು. ತನ್ಮೂಲಕ ಭಗವಂತ ನಿಮಗೆ ಉತ್ತರೋತ್ತರವಾಗಿ ಬೇಡಿಕೊಳ್ತಾ ಇದ್ದೇವೆ. ನೆಕ್ಸ್ಟ್ ಬನ್ನಿ. ನಮ್ಮ ಬಳಗದ ಹಿರಿಯ ಕಾರ್ಯಕರ್ತರು ಬನ್ನಿ. ಅನಂತ ನಮನಗಳು. ಭಗವಂತ ನಿಮ್ಮನ್ನೆಲ್ಲ ಆಯುಷ್ಯವನ್ನು ವೃದ್ಧಿಸುವುದರ ಮೂಲಕ ಆರೋಗ್ಯ ಚೈತನ್ಯವನ್ನು ಕರುಣಿಸಲಿ. ನಮ್ಮ ಈ ಗುರುನಮನ ಇದು ಸನ್ಮಾನ ಅಲ್ಲ, ಭಗವಂತನ ದಿವ್ಯ ಪ್ರಸಾದ.
ಅತ್ಯಂತ ಆನಂದದಿಂದ ಗುರುಗಳನ್ನು ಸ್ವೀಕರಿಸಬೇಕು. ಇದು ಸಮಸ್ತ ಗುರು ಪರಂಪರೆಗೆ ಮಾಡುವಂಥ ನಿಮಿಷ. ಅಲ್ಲೇ ಬರ್ತೇವೆ ನಾವು. ಒಂದೊಂದು ನಿಮಿಷ ಕೇಳಿ ಬರ್ತಾ ಇದ್ದೇವೆ. 1 ನಿಮಿಷ ಕೂಡ ಕೈತರೆ ಶುರು ಮಾಡಿ. ಮಂದಿರ ಇಲ್ಲಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ಬಂದಿಲ್ಲಿ ಸಾಧಾರಣ ಒಂದು 4-5 ವರ್ಷ ಕಳೆಯಿತು ಈ ಮೊಗರ್ನಾಡು ಹತ್ತಿರ ಮನೆ ಮಾಡಿ. ಅದರ ಮೊದಲು ನಾವು ಪಾಣಿಮೂಲದಲ್ಲಿ ಇದ್ದೆವು. ಅದಕ್ಕಿಂತ ಮತ್ತೆ ರಿಟೈರ್ಡ್ ಆದ್ಮೇಲೆ ನಾನು ಬೆಂಗಳೂರಿಗೆ ಹೋದೆ. ಹಾಗೆ ಮೊನ್ನೆ ಅಧ್ಯಕ್ಷರು ಬಂದು ಹೇಳುವಾಗ ನಮಗೆ ಇಲ್ಲಿ ವಿವೇಕಾನಂದ ಮಂದಿರ ಇದೆ ಅಂತ ಗೊತ್ತಾಯಿತು. ಇಂಥ ಒಂದು ಉತ್ತಮ ಕಾರ್ಯಕ್ರಮ ಮಾಡಿದ್ದೀರಿ. ಹಾಗೆ ಮುಂದೆಯೂ ಈ ಜನಹಿತ ಕಾರ್ಯಕ್ರಮ ನಡೆಸಿಕೊಂಡು ಹೋಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತೇನೆ. ಅಷ್ಟೇ ಹೇಳಿ ಹೇಳಿದ ಹಾಗೆ ನಮಗೆ ನನ್ನ ಸಹೋದ್ಯೋಗಿ ನಾವು ಒಟ್ಟಿಗೆ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ರಿ. ಶ್ರೀಮತಿ ಪುಷ್ಪಲತಾ ಅವರು ತುಂಬ ಸಲ ನನ್ನನ್ನು ಆಮಂತ್ರಿಸಿದ್ರು, ಬನ್ನಿ ಟೀಚರ್ ನೀವು ಒಂದ್ಸಲ ಬನ್ನಿ ಅಂತೇಳಿ. ಆದರೆ ಕಾಲಕುಡಿ ಬರಲಿಲ್ಲೋ ಏನೋ ಗೊತ್ತಿಲ್ಲ. ಅಂತೂ ಈ ಸಲ ಕಂಡು ಬರ್ತೇನೆ ನಾನು ಅಂತೇಳಿ ಹೇಳಿದೆ. ಅಂತೂ ಇಲ್ಲಿಯ ಈ ವಾತಾವರಣ ನೋಡಿಯೇ ನನಗೇನೋ ಒಂಥರ ಮನಸ್ಸಿಗೆ ತುಂಬ ಸಂತೋಷ ಬಂತು, ಖುಷಿಯಾಯಿತು. ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ತಮಗೆ ಆರೋಗ್ಯ ಭಾಗ್ಯ ಹಾಗೂ ಆ ಭಗವಂತನು ಸದಾ ಇಂತಹ ಕೆಲಸ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಆಶೀರ್ವದಿಸಲಿ ಅಂತೇಳಿ ಹೇಳ್ತಾ ನನ್ನ ಅನಿಸಿಕೆಯನ್ನು ಬಹುಶಃ ಇಲ್ಲಿ ಎಷ್ಟೋ ಮಕ್ಕಳು ಹುಟ್ಟಲಿಲ್ಲ. ಸುಮಾರು 20 ವರ್ಷ ಹಿಂದೆ ಇಲ್ಲಿ ಒಂದು ಕೊಳಲು ಸೇವೆ ಮಾಡಿ ಯಾರ ನೆನಪುಂಟ ಗೊತ್ತಿಲ್ಲ. ನಾನು ಮಾತ್ರ ನಮ್ಮ ಶಿಷ್ಯ ಗಣೇಶ ಹೆಗಡೆ ಅಂತೇಳಿ, ಪರಮೇಶ್ವರ ಹೆಗಡೆ ಅವರ ಮಗ. ಗೊತ್ತಿಲ್ಲ ಇಲ್ಲಿ ಎಷ್ಟು ಜನಕ್ಕೆ ನೆನಪುಂಟು ಗೊತ್ತಿಲ್ಲ. ಈಗ ಭಗವಂತ ನಮಗೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಇವತ್ತು ನಮಗೆ ಎಲ್ಲರೂ ನಾವು ದೇವರ ಮಕ್ಕಳೇ ಅಂತ ನಮ್ಗೆ ಗೊತ್ತು. ನಾವು 0 ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ, ಅದರಷ್ಟು ಕಷ್ಟ ಯಾವುದೂ ಇಲ್ಲ ಅಂತ ಗೊತ್ತಾಗ್ತಾ ಉಂಟು. ಈಗ ನಮ್ಮ ಭಾರತದ ಆವಿಷ್ಕಾರ 0. ಗುರುಜಿ ಅದೇ ಹೇಳೋದು, 0 ಆದರೆ 0 ಆಗ್ತದೆ. ಜೈ. ದೇವರ ದಯದಿಂದ ಕೆಲವಾರು ಕಡೆಗಳಲ್ಲಿ ವೇದಿಕೆಯಲ್ಲಿ ಕೂತು ಸನ್ಮಾನವನ್ನು ಸ್ವೀಕರಿಸುವ ಅವಕಾಶ ಸಿಕ್ಕಿತ್ತು. ಆದರೆ ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಇವತ್ತಿನ ಸನ್ಮಾನವೇ ಯಾಕೆಂದರೆ ಆರತಿ ಬೆಳಗಿ ಕಾಲು ಹಿಡಿದು ನಮ್ಮನ್ನು ಶುಭ ಹಾರೈಸಿ ನಮ್ಮ ಬದುಕಿಗೆ ಒಳ್ಳೆಯದನ್ನು ಮಾಡಿದ ನಿಮ್ಮೆಲ್ಲ ಈ ಸಂಘಟನೆಗೆ ನನ್ನ ಧನ್ಯವಾದಗಳು. ಹಾಗೆ ಇಂತಹ ಸತ್ಕಾರ್ಯಗಳನ್ನು ನಡೆಸಿಕೊಡುವ ಸಂಘ ಸಂಸ್ಥೆಗಳಿಂದಲೇ ಭಾರತ ಅಭ್ಯುದಯ ಏಳಿಗೆ ಆಗ್ತಾ ಇದೆ. ಇಂತಹ ಸಂಘ ಸಂಸ್ಥೆಗಳು ದೈವತ್ವವನ್ನು ಬೀರುವ ಎಲ್ಲ ವಿಚಾರಗಳು ಎಲ್ಲ ಜನರಿಗೆ ಮನೆ ಮನೆಗೆ ಮುಟ್ಟುವಂತಾಗಲಿ. ಇದನ್ನು ಇಲ್ಲಿ ಆರಂಭಿಸಿ ನಮ್ಮನ್ನೆಲ್ಲ ನಮ್ಮನ್ನೆಲ್ಲ ಪ್ರತಿ ವರ್ಷ ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನಿಸಿ ಗೌರವಿಸಿ ಇಂತಹ ಒಂದು ಸಂಸ್ಥೆ ಇದೆ ಅನ್ನೋದನ್ನು ಪರಿಚಯಿಸಿದ ಇದೆಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳು. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ನನ್ನ ಜೀವಮಾನದ ಕೊನೆ ನಿಮಿಷದವರೆಗೂ ಮರೆಯುವುದಿಲ್ಲ. ನೀವೆಲ್ಲ ನನಗೆ ಪ್ರಾರ್ಥನೆಯಲ್ಲಿ ಹೇಳ್ತಾ ಈ ಸಂಸ್ಥೆ ಬೆಳಕಲ್ಲಿ ಬೆಳೆಯಲಿ ಎಂಬ ಶುಭ ಹಾರೈಕೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯಲ್ಲಿ ಒಟ್ಟಿಗೆ ನಾವು ಕರ್ತವ್ಯ ನಿರ್ವಹಿಸ್ತಿರುವಂಥ ಪುಷ್ಪಲತಾ ಟೀಚರು ರಾತ್ರಿ ಫೋನ್ ಮಾಡುವಾಗ ಏನಾಯ್ತು ಅಂತ ನನಗೆ ಭಯ ಆಯಿತು. ರಾತ್ರಿ ಯಾರು ಫೋನ್ ಮಾಡೋದಿಲ್ಲ, ನಾವು ತೆಗೆದುಕೊಳ್ಳೋದಿಲ್ಲ ಯಾರ ಫೋನನ್ನು. ಮತ್ತು ಟೀಚರ್ ಅಂತ ಆಗುವಾಗ ನನಗೆ ತುಂಬ ಖುಷಿಯಾಯಿತು. ಹಾಗೆ ನಮ್ಮನ್ನು ಸನ್ಮಾನಿಸಿದ ತಮಗೆಲ್ಲರಿಗೂ ನನ್ನ ನಮನಗಳು. ನನಗೆ ಭಾರಿ ಖುಷಿಯಾಯಿತು. ದೇವರ ಸ್ಥಳದಲ್ಲಿ ನಿನ್ನೆ ಕೂಡ ಜಯಮಿಲನ್ ಬಂಟ್ವಾಳ ಪಾರ್ಶ್ವನಾಥ ಸ್ವಾಮಿ ಬಸದಿ ಕೂಡಿಬೇಳಿ ಬಸದಿಯಲ್ಲಿ ಸಿಕ್ಕಿತ್ತು ದೇವರ ಸ್ಥಳ. ಇದನ್ನು ನೋಡಿ ನನಗೆ ತುಂಬ ಖುಷಿ. ನನಗೆ ಭಾರಿ ಇಷ್ಟ ವಿವೇಕಾನಂದರು ಮತ್ತು ಪರಮಹಂಸರು ನಾವು ಪಾಠ ಮಾಡ್ತಾ ಇದ್ದೇವೆ. ಆಗಲ್ಲ ನನಗೆ ತುಂಬ ಇಷ್ಟ. ಅವರ ವಾಕ್ಯಗಳನ್ನು ಪೇಪರಲ್ಲಿ ಬರುವುದು ಡೈಲಿ ಓದುವುದು ನನ್ನ ಕರ್ತವ್ಯ. ಬರೆದು ಸಹ ಇಡ್ತೇನೆ. ನಾನು ಎಂಥ ಸ್ಥಳದಲ್ಲಿ ಒಂದು ಸಿಕ್ಕಿದ್ದು ನನ್ನ ತುಂಬ ಖುಷಿಯಾಗಿದೆ. ಇನ್ನು ಮುಂದೆ ಈ ಸಂಸ್ಥೆ ಚೆನ್ನಾಗಿ ನಡೆಯಲಿ ಸಮಯದ ನಾನು ಬರ್ತಾ ಇರ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಒಟ್ಟಿಗೆ ಸಹಪಾಠಿಯಾದಂಥ ಪುಷ್ಪಲತಾ ಟೀಚರ್ ಅವರು ಯಾವಾಗಿಂದ ಬರಲಿಕ್ಕೆ ಹೇಳ್ತಾ ಇದ್ರು, ಬನ್ನಿ ಟೀಚರ್ ಬನ್ನಿ ಟೀಚರ್.
ಹಾಗೆ ನಾನು ಮೊನ್ನೆ ನನಗೆ ಶೀತ ಜ್ವರದ ಹೇಳಿದ್ದು ಏನು ಹೇಳಲಿಕ್ಕೆ ಆಗಲಿಲ್ಲ, ಮೊನ್ನೆಯಿಂದ ಹೇಳ್ತಾ ಇತ್ತು. ಅದಕ್ಕೆ ಇವತ್ತು ಪುನಃ ಮೊನ್ನೆಯಿಂದ ಕಾಲ್ ಮಾಡಿ ನಾನು ರಿಸೀವ್ ಮಾಡಲಿಲ್ಲ. ಇವತ್ತು ಬೆಳಿಗ್ಗೆ ಪುನಃ ಹೇಳಿದೆ, ಯಾಕೆ ಟೀಚರಿಗೆ ಕಾಲ್ ಮಾಡಿದ್ದೆ, ಹೀಗೆ ವಿಷಯ ಉಂಟು. ನಮ್ಮ ಒಟ್ಟಿಗಿದ್ದವರೆಲ್ಲ ಕೆಲವರು ಇದ್ದಾರೆ, ಇಲ್ಲಿ ನಮ್ಮ ಇತರ ಸ್ಮಿತಾ ಟೀಚರ್, ಗಣೇಶ್ ರಾವ್, ಸುಶೀಲ ಟೀಚರ್, ಇವರೆಲ್ಲ ಕ್ಲಾಸ್ಮೇಟ್. ಈಗ ನನಗೆ ಎಲ್ಲರೂ ಅವರು ಇಂಥವರು ಬರ್ತಾರೆ, ಆಗ ನನಗೆ ಸ್ವಲ್ಪ ಅವರನ್ನು ನೋಡ್ಬೋದಲ್ಲ ಅಂತ ಆ ಉದ್ದೇಶದಿಂದ ಬಂದೆ. ಹೀಗೆ ನೀವು ಬರುವಾಗ ನನಗೆ ಇಲ್ಲಿಯ ವಾತಾವರಣ ನೋಡಿ ನನಗೆ ತುಂಬ ಖುಷಿ ಆಯಿತು. ಅವರನ್ನು ನಮ್ಮ ಒಟ್ಟಿಗಿದ್ದವರನ್ನು ಸಹ ಒಂದ್ಸಲ ನೋಡಿದಾಗಾಯ್ತು. ಹಾಗಾಗಿ ನಮ್ಮೆಲ್ಲರನ್ನ ಗೌರವಿಸಿದಕ್ಕಾಗಿ ಎಲ್ಲರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಇವರೊಟ್ಟಿಗೆ ಕಲಿತಿದ್ದೆ. ಒಳ್ಳೆಯ ಗಣಿತ ಶಿಕ್ಷಕ, SLCಗೆ ಪಾಠ ಮಾಡ್ತಿದ್ದ ಗಣೇಶ್ ರಾವ್, ರಾಮಕೃಷ್ಣ ಆಶ್ರಮ ಮೈಸೂರಲ್ಲಿ ಓದಿದವರು ಇವರು. ಅದರಿಂದ ಇವರಲ್ಲಿ ಬಹಳ ಜ್ಞಾನ ಭಂಡಾರ ಇದೆ. ಅದರಿಂದ ಅವರು ಇದು ಬಂದು ಇವರ ಸಂಸರ್ಗದಿಂದ ಈ ಕ್ಷೇತ್ರ, ಈ ಸಾನ್ನಿಧ್ಯ ಇನ್ನಷ್ಟು ರೀಚಾರ್ಜ್ ಆಗಿದೆ ಅಂತ ಹೇಳಿಕೆ. ಬೇಲೂರು ಮಠದಲ್ಲಿ ಇದ್ದವರು, ಮೇನ್ ರಾಮಕೃಷ್ಣ ಮಿಷನ್ ಇದೆ ಅಲ್ಲ ಬೇಲೂರು, ಅಲ್ಲಿದ್ದವರು ಇವರು ಶ್ರೀಯುತ ಗಣೇಶ್ ರಾವ್ ಅಂತ ಹೇಳಿ. ಕೊಳಲು ವಾದಕರು, ಹಾರ್ಮೋನಿಯಂ ವಾದಕರು, ಮಲ್ಟಿ ಟ್ಯಾಲೆಂಟೆಡ್, ಬಹುಮುಖ ಪ್ರತಿಭೆ ಮತ್ತು ಒಂದು ದಿವ್ಯತೆಯ ಎಲ್ಲ ಗುರುಗಳ ಒಂದು ಸ್ಪರ್ಶದಿಂದ ಈ ಕ್ಷೇತ್ರ ಮತ್ತಷ್ಟು ದಿವ್ಯತೆಯ ಅನಾವರಣ ಆಗಲಿ. ನಮ್ಮ ರಾಜಮ್ಮ ಟೀಚರ್ ಬಹಳ ಪ್ರೀತಿಪಾತ್ರರು, ಒಟ್ಟಿಗೆ ನಾವು ಇದ್ದವರು. ಹಾಗೆ ಒಟ್ಟಿನಲ್ಲಿ 7 ಜನ ಶಿಕ್ಷಕರಿಂದ ಸಪ್ತ ಗುರುಗಳಿಂದ ಏನು ಸಪ್ತಋಷಿ ಮಂಡಲ ಉಂಟಲ್ಲ, ಅದು ಇವತ್ತು ಇಳಿದಾಗ ತಲೆಗೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಈ ಕ್ಷೇತ್ರದ ಬಗ್ಗೆ ಇಲ್ಲ ಇರುವವರಿಗೆಲ್ಲ ಪ್ರಾರ್ಥಿಸಿ ಹೋಗಿ ತನ್ನ ಮೂಲಕ ಅವರದ್ದು ಕೂಡ ಉತ್ತರೋತ್ತರವಾಗಿ ಅವರಿಗೂ ಕೂಡ ಬಾಳಲ್ಲಿ ಆ ಬೆಳಕಾಗಿ ಜ್ಞಾನ ಸುಜ್ಞಾನ ಜೊತೆಗೆ ಆನಂದ ಆರೋಗ್ಯ ಆಯುಷ್ಯವನ್ನು ದಿವ್ಯತ್ರಯರು ಮತ್ತೆ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ತೀರ್ಥ ಪ್ರಸಾದವನ್ನು ಸೇವಿಸಿದ ಬಳಿಕ ಅನ್ನಪ್ರಸಾದ ಇದೆ. ಅನ್ನಪ್ರಸಾದವನ್ನು ಸ್ವೀಕರಿಸಿ ನಾಳೆ ಎಲ್ಲರೂ ಕೂಡ ಇದೇ ಸಮಯ ಅಂದರೆ 5 ಗಂಟೆಗೆ ಸರಿಯಾಗಿ 6:45ಕ್ಕೆ 6:50ಕ್ಕೆ ಕತೆ ಮುಗಿಯುತ್ತದೆ. ಆದ್ದರಿಂದ ಎಲ್ಲರೂ ಬರಬೇಕು. ಇದೇ ರೀತಿಯ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಎಲ್ಲರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯಲ್ಲಿ ಕಾರ್ಯಕರ್ತರು ಒಂದು ಮೀಟಿಂಗ್ ಉಂಟು, ಅವ್ರು ನಿಲ್ಲಬೇಕು, ಯಾರು ಹೋಗಬೇಕು. ಜೈ ಗುರುಜಿ.